ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಆದರಪೂರ್ವಕ ಸುಸ್ವಾಗತ ವೀಕ್ಷಕರೆಲ್ಲರಿಗೂ. ಇಂದು ಗುರುವಾರ, ಗುರುರಾಯರನ್ನ ಸ್ಮರಿಸುವಂತಹ ಬಹಳ ವಿಶೇಷವಾದಂತಹ ದಿನ. ಬದುಕಿನಲ್ಲಿ ಅಂಧಕಾರವನ್ನ ನೀಗಿಸಿ ಸತ್ಯ ಜ್ಯೋತಿಯ ಕಡೆಗೆ ಕೊಂಡೊಯ್ಯುವಂತಹ ಗುರುಗಳನ್ನ, ಪ್ರಾತಃ ಸ್ಮರಣೀಯರನ್ನ ಸದಾಕಾಲ ಸ್ಮರಿಸ್ತಾ ಕಾರ್ಯಕ್ರಮವನ್ನ ಆರಂಭಿಸೋ ಸಮಯ ಆಗಿದೆ. ಗುರುಗಳು ಕೂಡ ಆಗಮಿಸಿದ್ದಾರೆ. ಇಂದು ಕೂಡ ವಾಸ್ತುಗೆ ಸಂಬಂಧಪಟ್ಟಂತಹ 10 ಹಲವು ವಿಶೇಷ ಮಾಹಿತಿಯನ್ನ ನಿಮ್ಮೆಲ್ಲರಿಗೋಸ್ಕರ ತಿಳಿಸ್ಕೊಡ್ಲಿದ್ದಾರೆ. ಬನ್ನಿ ಕಾರ್ಯಕ್ರಮವನ್ನ ಆರಂಭಿಸೋಣ. ಗುರುಗಳು ಆಗಮಿಸಿದ್ದಾರೆ, ಬರಮಾಡ್ಕೊಳ್ಳೋ ಸಮಯ ಆಗಿದೆ. ಶ್ರೀಯುತರು ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು ಕೂಡ ಹೌದು. ತೇಜೋಮಂದಿ ರಮಣಶಾಸ್ತ್ರ ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತಹ ಶ್ರೀ ಶ್ರೀ ದೇವಿಶ್ರೀ ಗುರುಜಿಯವರು. ಗುರುಜಿ, ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಬ್ರಹ್ಮೋಸ್ಮಿ. ಗುರುಜಿ, ಇಂದು ಗುರುವಾರ, ಗುರುಗಳನ್ನ ಸ್ಮರಿಸುವಂತಹ ವಾರ. ಪ್ರತಿನಿತ್ಯವೂ ಕೂಡ ನಾವು ಗುರುಗಳನ್ನ ಸ್ಮರಿಸ್ತೀವಿ. ನೀವು ಕೂಡ ಗುರುಗಳಾಗಿ ಇಂದು ಏನೆಲ್ಲ ವಿಶೇಷ ಮಾಹಿತಿಯನ್ನ ತಂದಿದ್ದೀರಾ ನಮ್ಮೆಲ್ಲರಿಗಾಗಿ ಅಂತ ತಿಳಿಸ್ಕೊಡಿ. ಜೊತೆಗೆ ಎಂದಿನಂತೆ ಮೊದಲನೇದಾಗಿ ಪಂಚಾಂಗ ಶ್ರವಣ ಹಾಗೂ ದ್ವಾದಶ ರಾಶಿಯ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಹರಿ ಓಂ. ಈಶಾನಃ ಸರ್ವವಿದ್ಯಾನಾಂ ಈಶ್ವರಿಗಃ ಸರ್ವಭೂತಾನಾಂ ಬ್ರಹ್ಮಣಾಧಿಪತಿ ಬ್ರಹ್ಮೋ ಅಸ್ತ ಸದಾಶಿವೋ ಮಹೇ. ಹರಿ ಓಂ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾಃ ನಮಸ್ತಸ್ಸೈ ನಮೋ ನಮಃ. ಮಾತೃದೇವತಭ್ಯೋ ನಮಃ, ಆಚಾರ್ಯ ದೇವತಭ್ಯೋ ನಮಃ, ಕುಲದೇವತಭ್ಯೋ ನಮಃ, ಗ್ರಾಮದೇವತಭ್ಯೋ ನಮಃ, ಸರ್ವೇ ಜನಭ್ಯೋ ದೇವತಭ್ಯೋ ನಮೋ ನಮಃ. ಶ್ರೀ ವಿಜಯನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಚತುರ್ದಶಿ ಉಪರಿ ಅಮಾವಾಸ್ಯಾನಾಂ ಸಿದ್ಧಿಯೋಗ ಚತುಷ್ಪದ ಕರ್ಣ. ಗುರುವಾರ, ಉತ್ತರಾಷಾಢ ನಕ್ಷತ್ರ. ಇದು ಪಂಚಾಂಗ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಸೂರ್ಯೋದಯ ಸೂರ್ಯ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥಂದ್ರೆ ನಕ್ಷತ್ರಾಧಿಪತಿ ಸೂರ್ಯ. ಇದನ್ನ ಸೂರ್ಯೋದಯ ಆಗಿರ್ತಕ್ಕಂಥದ್ದು ಈ ನಕ್ಷತ್ರದಲ್ಲಿ ತುಂಬಾ ವಿಶೇಷ. ಸೂರ್ಯೋದಯ ಸಮಯ ಬೆಳಗ್ಗೆ 6:48 ಆಗಿರ್ತಕ್ಕಂಥದ್ದು. ಈ ದಿನ ಸೂರ್ಯ ಅಸ್ತ ಆಗುವಂಥದ್ದು 6:17 ಆಗಲಿದೆ. ಇನ್ನ ಈ ದಿನದ ರಾಹುಕಾಲ, ಗುರುವಾರ ಅಂತಂದ್ರೆ ಎಲ್ಲರಿಗೂ 1:30 3 ಸಾಧಾರಣವಾಗಿ ಗೊತ್ತಿರತಕ್ಕಂಥದ್ದು. ಆದರೆ ಈ ದಿನದ ಸೂರ್ಯೋದಯದ ಪ್ರಕಾರವಾಗಿ 1:58 2:56 ತನಕ ಇರುತ್ತೆ. ಅರ್ಧ ಗಂಟೆ ಹೆಚ್ಚಿನ ಕಾಲ, ಅರ್ಧ ಗಂಟೆ ಲೇಟ್ ಆಗಿ ಪ್ರಾರಂಭ ಆಗುವಂಥದ್ದು. ಇನ್ನು ಈ ದಿನದ ಶುಭ ಮುಹೂರ್ತ ಮಧ್ಯಾಹ್ನ 12:10 12:50 ತನಕ ಇರುತ್ತೆ, 40 ನಿಮಿಷಗಳು ಮಾತ್ರ. ಇನ್ನು ಅತ್ಯಂತ ದುರ್ಮುಹೂರ್ತ, ಪ್ರಯಾಣ ಕಾಲ, ಗಂಡಾಂತರಗಳು, ಯಾವುದೇ ತರದ್ದು ಶುಭ ಸಮಾರಂಭಗಳು ಮಾಡುವಿಕೆ ಆಗಲಿ ಅಥವಾ ಯಾವುದೇ ಒಂದು ನಿರ್ಧಾರ ತಗೊಳ್ಳೋಕಾಗಲಿ ಅಥವಾ ಎಲ್ಲಾದರೂ ಹೊಸ ಕೆಲಸಗಳನ್ನು ಮಾಡೋ ಹಾಗಿಲ್ಲ. 10:10 11:20 ತನಕ ನೀವು ಯಾವುದೇ ಕೆಲಸ ಶುಭಾರಂಭ ಇಲ್ಲ. ಅಂದ್ರೆ ದುರ್ಮುಹೂರ್ತ. 10:30 11:30 ಅನ್ಕೊಂಬಿಡಿ. ಆ ಟೈಮಲ್ಲಿ ಒಳ್ಳೆಯ ಸಮಯ ಅಲ್ಲ, ಜಾಗ್ರತೆ ವಹಿಸ್ಬೇಕು. ಇನ್ನ ಈ ದಿನ ಉತ್ತರಾಷಾಢ ನಕ್ಷತ್ರದಲ್ಲಿ ಚಂದ್ರ ಇದ್ದಾಗ ಯಾವ ಯಾವ ರಾಶಿಯವರಿಗೆ ಏನೇನು ಫಲ ಸಿಗುತ್ತೆ? ಮೊದಲಿಗೆ ಮೇಷರಾಶಿ. ಮೇಷರಾಶಿಯ ಸ್ತ್ರೀಯರಿಗೆ ಹೆಣ್ಣು ಮಕ್ಕಳಲ್ಲಿ ಸ್ವಲ್ಪ ಧನಹಾನಿ ಆಗುವಂಥದ್ದು, ಹೆಂಗಸರಿಗೆ ಧನಹಾನಿ, ಜಾಗ್ರತೆ ವಹಿಸ್ಬೇಕು. ಎಷ್ಟೋ ಬಿಸ್ನೆಸ್ ಮಾಡ್ತಿರ್ತೀರಿ, ಒಬ್ಬರಿಗೆ ಬಿಸ್ನೆಸ್ ಮಾಡ್ತೀರಿ, ಮತ್ತೊಂದು ಏನೇನೋ ಮಾಡ್ತಿದ್ರಾ, ಗಂಡನ್ ಗೊತ್ತಿಲ್ದಿರ ಬಿಸ್ನೆಸ್ ಮಾಡೋರು ಇದ್ದಾರೆ. ಅಥವಾ ಮನೇಲಿ ಕೂತ್ಕೊಂಡು ಬಿಸ್ನೆಸ್ ಮಾಡಿ ಗಂಡ ಹೆಂಡತಿ ಮಕ್ಕಳನ್ನ ಸಾಕೋರು, ಗಂಡನ್ನು ಮಕ್ಕಳನ್ನು ಸಾಕೋ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಇದ್ದಾರೆ. ಪಾಪ ಪಾರ್ಲರ್ ಇಟ್ಟಿರ್ತಾರೆ, ಮತ್ತೊಂದು ಏನೇನೋ ಮಾಡ್ತಿರ್ತಾರೆ. ಅವ್ರಿಗೆಲ್ಲರಿಗೂ ಈ ದಿನ ಸ್ವಲ್ಪ ಧನಹಾನಿ. ಅನವಶ್ಯಕವಾಗಿ ಹಣವನ್ನು ಖರ್ಚು ಮಾಡಬಾರ್ದು, ಜಾಗ್ರತೆ ವಹಿಸೋದು ತುಂಬಾ ಒಳ್ಳೆಯದು. ಇನ್ನ ಸ್ವಯಂ ಉದ್ಯೋಗಸ್ಥರಲ್ಲಿ, ಪುರುಷರಲ್ಲಿ ಸ್ವಂತ ಉದ್ಯೋಗ ಮಾಡೋರಿಗೆ ಸ್ವಲ್ಪ ಅನಾರೋಗ್ಯ ಬರ್ತಕ್ಕಂಥದ್ದು, ಜಾಗ್ರತೆ ವಹಿಸಬೇಕು. ಇನ್ನ ನಿತ್ಯ ಒಂದು ಪ್ರೈವೇಟ್ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ, ಉದ್ಯೋಗಿಗಳಿಗೆ ಆಭರಣಗಳು ಮತ್ತು ಕಳ್ಳರಿಂದ ತೊಂದರೆ ಆಗಂಗಂತ ನೋಡು. ಆಭರಣಗಳಿದ್ರೆ ಜಾಗ್ರತೆಯಲ್ಲಿ ಕಳ್ಕೊಂಡ್ಬಿಡುವಂಥದ್ದು,
ಏನೋ ಮೊಬೈಲ್ ಒಂದು ಆವರಣನೇ ಈಗ, ಯಾಕಂದ್ರೆ ಯಾವಾಗ್ಲೂ ಜೊತೆಲಿ ಇರುತ್ತೆ. ಬ್ರೇಸ್ಲೈಟ್ ಹೇಗಿರುತ್ತೋ ಅದು ಜೊತೆಲೇ ಇರುತ್ತೆ. ಅದನ್ನ ಕಳೆದ್ರೂ ಆಭರಣ ನಿಮ್ ಲೆಕ್ಕ. ಯಾಕಂದ್ರೆ ಅದನ್ನು ತಗಲಾಕೊಳ್ಳೋ ಜನ ನಾನು ತುಂಬಾ ನೋಡಿದ್ದೀನಿ. ಅದರಿಂದ ಅದನ್ನು ಕಳ್ಕೊಂಡ್ಬಿಟ್ರೆ ತುಂಬಾ ಕಷ್ಟ. ಅದರಿಂದ ಜಾಗ್ರತೆ ವಹಿಸ್ಬೇಕು. ಮತ್ತಿನ್ನ ಸರ್ಕಾರಿ ಉದ್ಯೋಗಸ್ಥರಿಗೆ ಸ್ವಲ್ಪ ಕಳ್ಳರಿಂದ ತೊಂದರೆ ಆಗುವಂಥದ್ದು, ಮೋಸಗಾರರಿಂದ ನಿಮ್ಗೆ ಬ್ಲಾಕ್ ಮೇಲ್ ಆಗುವಂಥದ್ದು ಈ ದಿನ ಜಾಗ್ರತೆ ವಹಿಸಿ. ಇನ್ನ ಈ ವಯಸ್ಸಾಗಿರ್ತಕ್ಕಂಥವ್ರಿಗೆ ಈ ದಿನ ಸ್ವಲ್ಪ ಮನೆಯಲ್ಲಿ ಮನಸ್ತಾಪಗಳು ಉಂಟಾಗುವಂಥದ್ದು. ಇನ್ನ ಮಕ್ಕಳ ವಿಚಾರದಲ್ಲಿ ಜಾಗೃತೆ ಇರಬೇಕು. ಚಂಚಲ ಸ್ವಭಾವ ಇರುತ್ತೆ. ಯಾವ ನಿರ್ಧಾರ ತಗೋಬೇಕು, ಯಾವ ನಿರ್ಧಾರ ತಗೋಬೇಕು ಕನ್ಫ್ಯೂಷನ್ ಇರ್ತಾರೆ. ಇದನ್ನ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದಾಗಬೇಕು ಅಂತಂದ್ರೆ ಹನುಮಂತನ ಅಷ್ಟೋತ್ರ, ಹನುಮಂತನಿಗೆ ತುಳಸಿ ಅರ್ಚನೆ ಅಥವಾ ಹನುಮನ ನಾಮಸ್ಮರಣದಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ವೃಷಭ ರಾಶಿ. ವೃಷಭ ರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಸ್ತ್ರೀಯರು ವಿಶೇಷವಾಗಿ ಜ್ಞಾನ ವೃದ್ಧಿ ಅಂತ ಹೇಳ್ತಿದೆ. ಪುಸ್ತಕಗಳು ಓದುವಂಥದ್ದು, ಹಿರಿಯರನ್ನ ಭೇಟಿ ಆಗುವಂಥದ್ದು, ಮಂತ್ರ ಪಠನೆ, ಗುರುಗಳ ದೇವಸ್ಥಾನ ದರ್ಶನ, ಅಲ್ಲಿ ಜಪ ತಪ, ಜ್ಞಾನ ಸಿದ್ಧಿ, ಮಂತ್ರ ಸಿದ್ಧಿ, ಲೋಕ ಸಿದ್ಧಿ ಅಂತ ಹೇಳ್ತಿದೆ. ಎಲ್ಲವೂ ವಶ ಆಗುವಂಥದ್ದು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಸ್ವಯಂ ಉದ್ಯೋಗಸ್ಥರಿಗೆ ಐಶ್ವರ್ಯವೇ ಪ್ರಾಪ್ತಿ ಆಗುವಂಥದ್ದು. ಸ್ವಂತ ಉದ್ಯೋಗ ಮಾಡೋ ಪುರುಷರಿಗೆ, ಸ್ವಂತ ಉದ್ಯೋಗ ಮಾಡತಕ್ಕಂಥವ್ರಿಗೆ ಐಶ್ವರ್ಯ ಪ್ರಾಪ್ತಿ ದಿನ ಲಾಭದಾಯಕವಾಗಿರ್ತಕ್ಕಂಥ ದಿನ ಆಗಿದೆ. ತುಂಬಾ ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಉದ್ಯೋಗಸ್ಥರಲ್ಲಿ ಸ್ನೇಹ ಉಂಟಾಗುತ್ತೆ. ಹೊಸ ಸ್ನೇಹಿತರು ಪರಿಚಯ ಆಗ್ತಿದ್ದಾರೆ. ಹೊಸ ಕೆಲಸದಲ್ಲಿ ಇದೆ ನಿಮ್ಗೆ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ತುಂಬಾ ವಿಶೇಷ. ಮತ್ತು ಕೆಲವು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಇರತಕ್ಕಂಥವ್ರ ಮಕ್ಕಳಿಗೆ ವಿವಾಹ ಯೋಗ ಕೂಡ ಬರ್ತಿದೆ. ನನ್ನ ಮಗ ರಿಟೈರ್ಮೆಂಟ್ ಆಗೋಷ್ಟು ಒಳಗಡೆ ನನ್ನ ಮಕ್ಕಳಿಗೆ ಮದುವೆ ಮಾಡಿಬಿಡ್ಬೇಕು ಅಥವಾ ಯಾವ್ದಾದ್ರು ಬೇಕು, ಮನೇಲಿ ಶುಭ ಸಮಾರಂಭಗಳ ಮಾತುಕತೆವಿಕೆ ಅಥವಾ ಮಗನ ಎಜುಕೇಶನ್ ಬಗ್ಗೆ ಮಾತುಕತೆ ನಡೆಯುವಂತ ತುಂಬಾ ಚೆನ್ನಾಗಿದೆ. ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಇಷ್ಟಕಾಮ್ಯಾರ್ಥ ಸಿದ್ಧಿ ನೋಡೋ ಬಹುದಿನಗಳ ಕನಸು ನನ್ಸಾಗ್ಲಿದೆ. ಯಾವುದೋ ಮನೆ ಕಟ್ಟಬೇಕಿತ್ತು, ಮಕ್ಕಳಿಗೆ ಏನೋ ಡಿಸ್ಟ್ರಿಬ್ಯೂಟ್ಸ್ ಮಾಡಬೇಕಾಗಿತ್ತು, ಪಿತ್ರಾಜಿತ ಆಸ್ತಿ ಮಕ್ಕಳಿಗೆಲ್ಲ ಹಂಚಬೇಕಾಗಿತ್ತು ಅಂತ ಪ್ಲಾನ್ ಮಾಡಿದ್ರೆ ಖಂಡಿತ ಮಾಡಿ, ಒಳ್ಳೇದೇ ಆಗುತ್ತೆ. ಇನ್ನು ವಿಶೇಷವಾಗಿ ನೀವು ಮಕ್ಕಳ ವಿಚಾರದಲ್ಲಿ ಇದನ್ನ ಸ್ವಲ್ಪ ಜಾಗ್ರತೆ ವಹಿಸಬೇಕು. ನೋಡಿ, ರೋಡ್ ಜಂಪ್ ಮಾಡಬೇಕಾದ್ರೆ, ಜೀಬ್ರಾ ಕ್ರಾಸಿಂಗ್ ಮಾಡಬೇಕಾದ್ರೆ, ಅಥವಾ ಸ್ಕೂಲಿಂದ ಮನೆಗೆ ಹೋಗ್ಬೇಕಾದ್ರೆ, ಮನೆಯಿಂದ ಸ್ಕೂಲ್ ಹೋಗ್ಬೇಕಾದ್ರೆ, ಡ್ರೈವಿಂಗ್ ಅಲ್ಲಿ ಇರಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸಬೇಕು. ರ್ಯಾಶ್ ಡ್ರೈವ್ ಮಾಡಬಾರ್ದು. ಅಪಘಾತಗಳಾಗುವ ಸಂಭವ ಇರೋದ್ರೆ ಎಚ್ಚರಿಕೆ ವಹಿಸಬೇಕು. ಎಚ್ಚರಿಕೆ ವಹಿಸೋದ್ರಲ್ಲಿ ತಪ್ಪಿಲ್ಲ. ಈ ದಿನ ಎಲ್ಲಾ ರೀತಿಯ ಶುಭ ಸಮಾರಂಭಗಳು, ಎಲ್ಲಾ ರೀತಿಯ ಶುಭ ಕೆಲಸಗಳು ನಿಮ್ಗೆ ಆಗ್ಬೇಕು ಅನ್ನೋದಾದ್ರೆ ಶಿವನ ಅಷ್ಟೋತ್ರ ಓದ್ಕೊಳ್ಳಿ. ಎಲ್ಲಾ ರೀತಿಯ ಶುಭ ಫಲಗಳು ನಿಮ್ದೇ ಆಗುತ್ತೆ. ಒಳ್ಳೇದಾಗ್ಲಿ. ಇದೀಗ ಮಿಥುನ ರಾಶಿ. ಮಿಥುನ ರಾಶಿ ಹೆಣ್ಣು ಮಕ್ಕಳಿಗೆ ಈ ದಿನ ಸ್ವಲ್ಪ ದೀರ್ಘಕಾಲದ ರೋಗಗಳು ಶಮನ ಆಗುತ್ತೆ. ಮನೆಯಲ್ಲಿ ಪತಿ ಪತ್ನಿಯರು ನಿನ್ನೆ ಎಲ್ಲ ಗಲಾಟೆಗಳಾಗಿದೆ, ಈ ದಿನ ತುಂಬಾ ಚೆನ್ನಾಗಿರ್ತೀರಿ. ಮನೇಲಿ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಳ್ಳೋವಂಥದ್ದು. ಏನೋ ತಪ್ಪು ಮಾಡಿರ್ತೀರಿ, ಅದರ ಅರಿವು ನಿಮಗಾಗಿ ನೀವು ಮಾಡ್ಕೊಂಡು, ಇಲ್ಲ ನಾನು ಮಾಡೋದು ತಪ್ಪು ಅಂತ ಹೇಳಿ ತಿಳ್ಕೊಂಡು ತಿದ್ದಿ ಜೀವನ ಮಾಡುವಂಥ ದಿನ ಆಗಿದೆ. ಇದನ್ನ ಉಪಯೋಗಿಸ್ಕೊಳ್ಳಿ. ಒಬ್ರಿಗೊಬ್ರು ಕ್ಷಮೆ ಕೇಳ್ಕೊಳ್ಳಿ. ಇನ್ನ ಸ್ವಯಂ ಉದ್ಯೋಗಸ್ಥರು, ಉದ್ಯೋಗ ಮಾಡ್ತಕ್ಕಂಥ ಹೆಣ್ಮಕ್ಳಾಗೋದು ಪುರುಷರಾಗ್ಬೋದು, ಸ್ವಂತ ಉದ್ಯೋಗ ಮಾಡೋಂಥವ್ರಿಗೆ ಆಭರಣಗಳ ಲಾಭ ಮತ್ತೆ ಹೊಸದಾಗಿ ಯಾವುದೋ ಖರೀದಿ ಮಾಡಬೇಕು ಅಥವಾ ಏನೋ ಕೊಂಡ್ಕೋಬೇಕು, ಎಲ್ಲವೂ ಶುಭ ಆಗುವಂಥದ್ದು ತುಂಬಾ ಚೆನ್ನಾಗಿದೆ. ಈ ದಿನ ಯಾವುದೇ ಥರದ ಸಮಸ್ಯೆಗಳು ಇಲ್ಲ. ಮತ್ತೆ ಈ ಉದ್ಯೋಗಸ್ಥರಿಗೆ ಕೀರ್ತಿ ಲಾಭ. ಕೀರ್ತಿ ನೋಡಿ, ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಸಿಗುವಂಥದ್ದು. ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ, ಯಾಕೋ ಕೆಲಸದಲ್ಲಿ ಸಮಸ್ಯೆ ಆಗ್ತಿದೆಯಲ್ಲ, ಯಾರೋ ಮಾಡಿರೋ ತಪ್ಪಿಗೆ ನಾನೇ ತಲೆಬಗ್ಸಾಗಿದೆಯಲ್ಲ ಅನ್ನೋ ಒಂದು ಕಳಂಕ ಹೋಗಿ ಒಳ್ಳೆ ಹೆಸರು ಬರ್ತಕ್ಕಂಥದ್ದು. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಉತ್ತಮ ಲಾಭ ಸಿಗುವುದು. ನೋಡಿ, ಲಾಭ ಜಾಸ್ತಿ ಮಾಡ್ಕೊಳಕ್ ಹೋಗ್ಬಿಡಿ, ತೊಂದರೆಗೆ ಸಿಕ್ಕಾಕೊಂಡ್ಬಿಡ್ತೀರಿ. ಆದ್ರೆ ಕ್ಲೀನ್ ಹ್ಯಾಂಡು ಜೀವನದಲ್ಲಿ ಚೆನ್ನಾಗಿರ್ತೀರಿ. ಇನ್ನು ವಿಶೇಷವಾಗಿ ಇನ್ನು ವಯೋವೃದ್ಧರಲ್ಲಿ ಮಕ್ಕಳಿಂದ ಸ್ವಲ್ಪ ಮನಸ್ಸಿಗೆ ಚಂಚಲ ಉಂಟಾಗುತ್ತೆ. ಅವರಲ್ಲಿ ಡಿಸಿಷನ್ಸ್ ತಗೊಳಕ್ಕಾಗಲ್ಲ ನಿಮ್ಮಿಂದ. ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಕನ್ಫ್ಯೂಷನ್ ಅಲ್ಲೇ ಇರ್ತಕ್ಕಂಥ, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಇನ್ನು ಮಕ್ಕಳ ವಿಚಾರದಲ್ಲಿ ಏನಾದ್ರೂ ಕೊಂಡ್ಕೊಳ್ಳಂಗಿದ್ರೆ, ಅವ್ರು ಯಾವ ಹೊಸ ಟ್ಯೂಷನ್ಸು, ಹೊಸ ಎಕ್ಸಾಮ್ಸ್ಗೆ, ಮ್ಯಾಟ್ ಎಕ್ಸಾಮ್ಸ್ ಕಟ್ಸೋ ಇಂಥದ್ದಿದ್ರೆ ಮಾಡಿ ಖಂಡಿತ ದಿಗ್ವಿಜಯ ಆಗುವಂಥ. ಹೊಸ ಇಂಟರ್ವ್ಯೂಗೆ ಹೋಗಿ ನಿಮ್ಗೆ ಖಂಡಿತ ಲಾಭ ಸಿಗುವಂಥದ್ದು. ಮತ್ತಷ್ಟು ಶುಭಫಲಗಳಿಗೋಸ್ಕರ ಮಹಾವಿಷ್ಣು ಅಷ್ಟೋತ್ರ ಓದ್ಕೊಳ್ಳಿ. ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕಟಕ ರಾಶಿ. ಕಟಕ ರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಶತ್ರುನಾಶ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ನೋಡಿ, ನಿಮ್ಮ ಸುಮಾರು ದಿನಗಳಿಂದ ಶತ್ರುಗಳು ನಿಮಗಿದ್ದಾರೆ, ಅವರೆಲ್ಲರೂ ಶತ್ರುಗಳೆಲ್ಲರೂ ನಾಶ ಆಗ್ಬಿಡ್ತಾರೆ ಈ ದಿನ. ನಿಮ್ಮ ಶತ್ರುಗಳೆಲ್ಲರೂ ನಿಮ್ಗೆ ಯಾರಿಗಾದ್ರೂ ನಿಮ್ಗೆ ತೊಂದರೆ ಮಾಡಬೇಕು ಅಂತ ಬಂದ್ರೆ ದಾರಿಯಲ್ಲಿ ಅವ್ರಿಗೆ ತೊಂದರೆ ಆಗುತ್ತೆ. ಆದ್ರೆ ನೀವೇನ್ ಮಾಡ್ಬೇಕು, ಶತ್ರುಗಳು ಬರ್ತಿದ್ದಾರೆ ಅಂದಾಗ ನೀವು ಎಚ್ಚರಿಕೆ ಆಗಿರ್ಬೇಕು. ಯಾವತ್ತೇ ಆಗ್ಲಿ ಶತ್ರು ಬರ್ತಿದ್ದಾನೆ ಅಂದ್ರೆ ನಮ್ಗೆ ಒಂದು ತಿದ್ದೋ ಒಂದು ಪಾಠ, ಅದು ಜಾಗೃತಿಯಾಗಿರೋ ಬುದ್ಧಿವಂತ ಅಂತ. ಮತ್ತೆ ಈ ಸ್ವಯಂ ಉದ್ಯೋಗಸ್ಥರಿಗೆ ಧನ ಪ್ರಾಪ್ತಿ, ಕಷ್ಟಕ್ಕೆ ತಕ್ಕಂತೆ
ಪ್ರತಿಫಲ ಸಿಗ್ತಾ ಇದೆ, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಮತ್ತು ಇನ್ನು ಉದ್ಯೋಗಸ್ಥರಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುವಂಥದ್ದು. ನೋಡಿ, ನೀವು ಈ ದಿನ ಏನೇ ಕೆಲಸ ಮಾಡಿ, ಇನ್ಮೇಲೆ ಯಾರೋ ಕೋರ್ಟು ಕಚೇರಿ ಕೇಸ್ ಹಾಕಿರ್ತಾರೆ, ಮತ್ತೊಂದು ಏನಾದರೂ ಹಾಕಿರಲಿ, ನಿಮ್ಗೆ ಜಯ ಸಿಗುವಂಥದ್ದು. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಮನೆಯಲ್ಲಿ ಶುಭ ಸಮಾರಂಭಗಳು ನಡೆಯುವಿಕೆ ಮತ್ತು ಮಕ್ಕಳಿಂದ ನೆಮ್ಮದಿ ಸಿಗುವಂಥದ್ದು. ದೂರದ ಬಂಧುಗಳು ನಿಮ್ಮನ್ನು ಭೇಟಿ ಹಾಕ್ತಿದ್ದಾರೆ, ಹೊಸ ಯಾವುದೋ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಿ, ಇವೆಲ್ಲವೂ ತುಂಬ ಚೆನ್ನಾಗಿ ಆಗುವಂಥದ್ದು. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಆರೋಗ್ಯದಲ್ಲಿ ಪ್ರಗತಿ ಆಗುವಂಥದ್ದು. ದೂರದ ಪ್ರದೇಶಗಳಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಿ, ಖಂಡಿತ ಒಳ್ಳೆಯದಾಗುವಂಥದ್ದು, ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ಲ, ಉತ್ತಮ ಫಲಗಳು ಲಭಿಸ್ತಾ ಇದೆ. ಮತ್ತೆ ಇನ್ನು ಮಕ್ಕಳ ವಿಚಾರದಲ್ಲಿ ಜ್ಞಾನ ಸಿದ್ಧಿ, ವಿಜ್ಞಾನ ಸಿದ್ಧಿ, ಇಷ್ಟಾರ್ಥ ಸಿದ್ಧಿ ಅಂತ. ನೋಡಿ, ಜ್ಞಾನ ವಿಜ್ಞಾನದಲ್ಲಿ ಪ್ರಗತಿ ಆಗುವಂಥದ್ದು. ಯಾವುದೋ ಸೈನ್ಸು ನಾನು ಓದಬೇಕಾಗಿತ್ತು, ನನ್ನ ಮೈಂಡ್ ಹೋಗ್ತಿಲ್ಲ, ಅದು ಯಾವುದೋ ಥಿಯರಿ ನಂಗೆ ಬರ್ತಿಲ್ಲ ಅನ್ನೋರು ಆ ಥಿಯರಿ ಪ್ರಾಕ್ಟೀಸ್ ಮಾಡಿ ಒಳ್ಳೇದಾಗುವಂಥದ್ದು. ಈ ದಿನ ವಿಶೇಷವಾಗಿ ನೀವು ಶಿವನ ಸ್ತೋತ್ರ ಓದ್ಕೊಳ್ಳಿ, ಎಲ್ಲ ಆರ್ತಿ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಸಿಂಹರಾಶಿ. ಸಿಂಹರಾಶಿ ಹೆಣ್ಣು ಮಕ್ಕಳಿಗೆ ಆಭರಣಗಳಿಂದ ಲಾಭ. ಆಭರಣಗಳು ಕೊಂಡ್ಕೋಬೇಕು, ಸೀರೆ ಕೊಂಡ್ಕೋಬೇಕು ಅಂತ ಏನೋ ಪ್ಲಾನ್ ಮಾಡ್ತಿದ್ರಿ, ಆದರೆ ಸಾಲ ಮಾಡಿ ಮಾತ್ರ ಕೊಂಡ್ಕೋಬೇಡಿ, ಜಾಗ್ರತೆ ವಹಿಸ್ಬೇಕು. ಮನೆಗೆ ಏನೋ ಒಂಥರ ನೆಮ್ಮದಿ, ಏನೋ ಒಂಥರ ನಿಮಗೆ ಮನಸ್ಸು ಸಮಾಧಾನವಾಗಿರುತ್ತೆ. ಮನೆಯಲ್ಲಿ ಖುಷಿ, ಮನಸ್ಸು ಲವಲವಿಕೆಯಿಂದ ಇರ್ತೀರಿ, ಖುಷಿಯಾಗಿರ್ತೀರ, ಯಾವುದೋ ಚಿಂತೆ ಬೇಡ. ಮತ್ತು ಈ ಪುರುಷರಿಗೆ ಬಂಧು ನಾಶ. ನೋಡಿ, ಯಾರೋ ನಿಮ್ಮಿಂದ ದೂರ ಆಗ್ತಿದ್ದಾರೆ, ಯಾರೋ ನಿಮ್ಮನ್ನು ಬಿಟ್ಟು ದೂರ ಹೋಗ್ತಿದ್ದಾರೆ ಅಂತ ಮನ್ಸಿಗೆ ಅನ್ಸ್ಬೋದು, ಆದರೆ ಸ್ವಲ್ಪ ಜಾಗ್ರತೆ ಇರಿ ಉದ್ಯೋಗಸ್ಥರಲ್ಲಿ. ಇನ್ನು ಸ್ವಯಂ ಉದ್ಯೋಗಸ್ಥರಿಗೆ ಉದ್ಯೋಗಸ್ಥರಿಗೆ ಸ್ವಲ್ಪ ರೋಗ ಬಾಧೆ, ಕೋಲ್ಡ್ ಇನ್ಫೆಕ್ಷನ್ಸು, ಮತ್ತೊಂದು ಏನಾದರೂ ಆಗ್ಬೋದು, ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಯಾವ ನೀರು ಕುಡಿಬೇಕು, ನೀರು ಕುಡಿಬಾರ್ದು, ಅಥವಾ ಕ್ಲಿಯರ್ ನೀರು ಕುಡಿಬೇಕು, ಮಿನರಲ್ ವಾಟರ್ ಕುಡಿಯುವಂಥದ್ದು, ಇಂಥ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳಿ, ಈ ದಿನ ಸ್ವಲ್ಪ ಒಳ್ಳೆಯದು. ಮತ್ತೆ ಸರ್ಕಾರಿ ಉದ್ಯೋಗಸ್ಥರಿಗೆ ಬಂಧುಗಳೊಡನೆ ಜಗಳ ಆಗುವಂಥದ್ದು. ನೋಡಿ, ನಿಮ್ಮನ್ನು ಯಾರೋ ಬ್ಲ್ಯಾಕ್ ಮೇಲ್ ಮಾಡಕ್ ಬರ್ತಿದ್ದಾರೆ, ಜಾಗ್ರತೆ ವಹಿಸಿ. ದುಡ್ಡು ಕೊಡಿ, ಇಲ್ಲ ಅಂದ್ರೆ ಹಲ್ಲಾಕ್ಸ್ತೀವಿ, ಇಲ್ಲಾಕ್ಸ್ತೀವಿ, ಅಥವಾ ಅದ್ ಮಾಡ್ತೀವಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಅದು ಅಕ್ಕ ತಂಗಿರಾಗ್ಬೋದು, ಅಣ್ಣ ತಮ್ಮಂದ್ರಾಗ್ಬೋದು. ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ತುಂಬಾ ಅಭಿಮಾನ ಹೆಚ್ಚಾಗತ್ತೆ ನಿಮ್ಮ ಮೇಲೆ, ತುಂಬಾ ಒಳ್ಳೇದಾಗುವಂಥದ್ದು. ನೀವು ಇಷ್ಟ ಕಾಮ್ಯಾರ್ಥ ಸಿದ್ಧಿ ಆಗುವಂಥದ್ದು. ಮಕ್ಕಳು ಕೂಡ ನಿಮ್ಗೆ ಬಂದು ಹೊಗಳಿ ನಿಮ್ಗೆ ಒಂದು ಸಿಗ್ನೇಚರ್ ಮಾಡಿ ಅಂತ ಹೇಳಿ ಹಾಕ್ಸ್ಕೊಂಡ್ಬಿಡ್ತಾರೆ. ಸ್ವಲ್ಪ ಜಾಗ್ರತೆ ಇರಬೇಕು. ಇನ್ನು ಮಕ್ಕಳ ವಿಚಾರದಲ್ಲಿ ಕ್ರೀಡಾಪಟುಗಳಿಗೆ ಮತ್ತು ಈ ಡಾಕ್ಟರ್ ಪ್ರಾಕ್ಟೀಸ್ ಮಾಡೋಂಥವ್ರಿಗೆ, ಈ MBBS ಸ್ಟೂಡೆಂಟ್ಗಳಿಗೆ ಮತ್ತು ಸಣ್ಣ ಮಕ್ಕಳಿಗೆ ತುಂಬಾ ವಿಶೇಷವಾದ ದಿನ ಆಗಿದೆ. ಇದನ್ನ ಮತ್ತಷ್ಟು ವಿಶೇಷ ಫಲಗಳಿಗೋಸ್ಕರ ಸರಸ್ವತಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ಅತಿ ಶುಭ ಫಲಗಳು ನಿಮ್ಮದೇ ಆಗತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿನ ಹೇಗಿದೆ, ಬನ್ನಿ ಗುರುಜಿ ಅವರಿಂದ ತಿಳ್ಕೊಳ್ಳೋಣ. ಗುರುಜಿ, ಕನ್ಯಾ ರಾಶಿ. ಕನ್ಯಾ ರಾಶಿ ಹೆಣ್ಣು ಮಕ್ಕಳಿಗೆ ದಿನ ಸ್ನೇಹಿತರ ಭೇಟಿ, ಸ್ನೇಹಿತರನ್ನ ಭೇಟಿ ಆಗ್ಲಿಕ್ಕೆ ಲವಲವಿಕೆಯಿಂದ ಖುಷಿಯಿಂದ ಹೋಗ್ತಿದ್ರಿ, ಅಥವಾ ಬಂಧು ಬಳಗನ್ನ ಭೇಟಿ ಮಾಡ್ಲಿಕ್ಕೆ ಹೋಗೋದು, ಅಥವಾ ಸ್ನೇಹಿತರು ನಿಮ್ಮನ್ನು ಭೇಟಿ ಆಗ್ಲಿಕ್ಕೆ ಬರ್ತಿದ್ದಾರೆ. ಸೋಂಬೇರಿಗಳಾಗಿರ್ಬೇಡಿ, ಎದ್ದು ಕೂತ್ಕೊಂಡು ರೆಡಿಯಾಗಿ ಕ್ಲೀನ್ ಆಗಿರಿ, ಮನೆಯೆಲ್ಲ ಚೆನ್ನಾಗಿ ಅಂದವಾಗಿ ಅಲಂಕಾರ ಮಾಡಿಕೊಂಡು ಮನೆಯನ್ನು ಅಂದವಾಗಿ ಇಟ್ಕೊಳ್ಳಿ. ಈ ದಿನ ತುಂಬ ನಿಮಗೂ ಮನಸ್ಸಿಗೆ ಸಂತೋಷ ಆಗುತ್ತೆ, ಬರೋವ್ರಿಗೂ ನಿಮ್ಮ ಮೇಲೆ ರೆಸ್ಪೆಕ್ಟ್ ಸಿಗುತ್ತೆ. ಮತ್ತೆ ಇನ್ನು ಸ್ವಯಂ ಉದ್ಯೋಗಸ್ಥರಲ್ಲಿ ಸ್ವಲ್ಪ ಧನಹಾನಿ, ಖರ್ಚು ಜಾಸ್ತಿ. ಇನ್ನು ಮನೆಗೆ ನೆಂಟರು ಬರ್ತಾರೆ, ಅಥವಾ ಇನ್ನೊಬ್ರು ಬರ್ಬೋದು, ಅಥವಾ ಅವ್ರಿಗೇನೋ ಕೊಡಿಸ್ಬೇಕು, ಈ ರೀತಿ ವಿಶೇಷವಾಗಿ ಹಣವನ್ನು ಅತಿ ಹೆಚ್ಚು ವ್ಯಯವನ್ನು ಮಾಡ್ತೀರಿ. ಸ್ವಲ್ಪ ಕಮ್ಮಿ ಹಣವನ್ನು ವ್ಯಯ ಮಾಡಿ ಸ್ವಲ್ಪ ಜಾಗೃತಿಯಾಗಿ ಇಟ್ಕೊಳ್ಳೋದನ್ನ ಪ್ರಯತ್ನ ಮಾಡಿ. ಮತ್ತೆ ಈ ಉದ್ಯೋಗಸ್ಥರಲ್ಲಿ ಉದ್ಯೋಗಕ್ಕೆ ಹೋಗಿ ಬರೋಂಥವ್ರು, ಪ್ರೈವೇಟ್ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಕ್ಕಂಥವ್ರು, ಉದ್ಯೋಗ ಈ ಕಂಪ್ನಿ ಆ ಕಂಪ್ನಿ ಚೇಂಜ್ ಮಾಡೋಂಥ ಉದ್ಯೋಗಸ್ಥರಲ್ಲಿ ಸ್ವಲ್ಪ ಮನಸ್ಸಿಗೆ ಏನೋ ಒಂಥರ ದುಃಖ. ಈ ದಿನ ಮನೇಲಿ ಹೆಂಡತಿ ಏನೋ ಹೇಳ್ಬಿಟ್ಟಿದ್ದಾರೆ, ಅಥವಾ ಅಪ್ಪ ಅಮ್ಮ ಏನೋ ಹೇಳ್ಬಿಟ್ಟಿರ್ತಾರೆ, ಅಥವಾ ಅತ್ತೆ ಮಾವ ಅಂದ್ರೆ ಏನೋ ಕಿತ್ತಾಡ್ತಿರ್ತಾರೆ. ಅತ್ತೆ ಮಾವ ಮತ್ತು ಇಲ್ಲಿ ನೀವು ಅಳಿಯ ಅಥವಾ ಹೆಂಡತಿ ಗಂಡ ಕಿತ್ತಾಡಿ ಮನ್ಸಿಗೆ ಏನೋ ಬೇಜಾರು ಮಾಡ್ಕೊಂಡು ಆಫೀಸ್ಗೆ ಹೋಗ್ತೀರಿ. ಅಲ್ಲಿ ಯಾರೋ ಹೊಸಬ್ರು ಪರಿಚಯ ಆಗ್ತಾರೆ, ಅವ್ರ ಜೊತೆ ಮೈ ಮರೆತು ಆರಾಮಾಗಿ ಇದ್ಬಿಡ್ತೀರ. ಮತ್ತೆ ಸಾಯಂಕಾಲ ಬರಬೇಕಾದ್ರೆ ನೆಮ್ಮದಿಯನ್ನು ದುಃಖದಿಂದ ಮನೆಗೆ ಬರೋವಂಥದ್ದು. ಅಂಥದ್ದೇನು ಮಾಡ್ಕೋಬೇಡಿ, ಸ್ವಲ್ಪ ಲವಲವಿಕೆಯಿಂದ ಇರಿ, ಮನೆಯಲ್ಲಿ ಸ್ವಲ್ಪ ತಾಳ್ಮೆಯಿಂದ ವಹಿಸಿ, ಭಗವಂತನ ನಮಸ್ಕಾರ ಮಾಡ್ಕೊಂಡು ಮನೆಗೆ ಬನ್ನಿ, ಶಾಂತಿಯಿಂದ ನಡೆಯುವಂಥದ್ದು. ಇನ್ನು ಸರ್ಕಾರಿ ಉದ್ಯೋಗ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಜ್ವರ ಬಾಧೆ, ಶೀತ ಬಾಧೆ ಅಂತ ಹೇಳುತ್ತೆ. ನೋಡಿ, ಶೀತದಿಂದ ಆಗುವಂಥದ್ದು, ಶೀತದಿಂದ ಸಂಬಂಧಪಟ್ಟರಿಗೆ ಏನಾದರೂ ಇನ್ಫೆಕ್ಷನ್ಸ್ ಆಗುತ್ತೆ, ಎಚ್ಚರಿಕೆ ಇರಬೇಕು. ಮತ್ತೆ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಶತ್ರುಗಳಲ್ಲೇ ಜಗಳ. ಇನ್ನು ಅಣ್ಣನ್ನು ವಯಸ್ಸಾಗಿರುತ್ತೆ, ಪಾಪ ಯಾರೋ ಹೊಸ್ದಾಗ ಶತ್ರುಗಳು ಇಟ್ಕೊಂತಾರೆ, ಯಾರು ಇಲ್ಲ ಇವ್ರಿಗೆ ಏನಾದರೂ ಕಿರ್ಕೊಳ ಕೊಟ್ಬೇಡ, ಆಸ್ತಿ ಕಿತ್ಕೊಂಬೇಡ ಅಂತೋ ಒಂದು ಮೂರ್ಖರು ನಿಮ್ಮ ಹತ್ರ ಬರ್ತಿದ್ದಾರೆ. ನೋಡಿ, ಅವ್ರು ಮೂರ್ಖರೇ. ಯಾಕೆ ಅಂತಂದ್ರೆ ವಯೋವೃದ್ಧರಿಗೆ ಹಿಂಸೆ ಕೊಡ್ತಕ್ಕಂಥವ್ರು ಮೂರ್ಖರೇ. ಆ ಮೂರ್ಖರನ್ನ ಕಂಡ್ರೆ ನೀವು ಸ್ವಲ್ಪ ದೂರ ಇರಿ, ಸ್ವಲ್ಪ ಜಾಗೃತೆ ವಹಿಸಿ, ಯಾರ ಹತ್ರ ಏನಾದರೂ ಹೇಳ್ಕೋಬೇಕಾದ್ರೂ ಎಚ್ಚರಿಕೆಯನ್ನ ವಹಿಸ್ಬೇಕಾಗತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ ಉತ್ತಮವಾದ ದಿನ ಆಗಿರತಕ್ಕಂಥದ್ದು, ತುಂಬಾ ಚೆನ್ನಾಗಿದೆ.
ಈ ದಿನ ಎಲ್ಲಾದರೂ ಹೋಗಬೇಕಾದ್ರೆ, ವಾಕಿಂಗ್ ಹೋಗಬೇಕಾದ್ರೆ ಅಥವಾ ರನ್ನಿಂಗ್ ರೇಸ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ, ಹೈ ಜಂಪ್ ಲಾಂಗ್ ಜಂಪ್ ಪ್ರಾಕ್ಟೀಸ್ ಮಾಡೋಣ, ಇಂಥವರೆಲ್ಲರೂ ಅಭ್ಯಾಸ ಮಾಡಿ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ. ಅದರಲ್ಲಿ ಉತ್ತಮವಾದ ಒಂದು ಸ್ಥಿತಿಗೂ ಹೋಗ್ತೀರಿ. ತುಂಬ ಚೆನ್ನಾಗಿದೆ. ಮತ್ತಷ್ಟು ವಿಶೇಷ ಫಲಗಳಿಗೋಸ್ಕರ ಈ ದಿನ ನೀವು ವಿಶೇಷವಾಗಿ ಹನುಮಂತನ ಅಷ್ಟೋತ್ರ ಓದ್ಕೊಬೇಕು. ಎಲ್ಲ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ತುಲಾರಾಶಿ. ತುಲಾರಾಶಿಯವರಿಗೆ ಸ್ನೇಹಿತರೊಡನೆ ಜಗಳ ಆಗುವಂಥದ್ದು, ಜಾಗ್ರತೆ ವಹಿಸ್ಬೇಕು. ಸ್ನೇಹಿತರು ಯಾರೋ ಇರ್ತಾರೆ, ಹಳೆಯ ಸ್ನೇಹಿತರು ಫೋನ್ ಮಾಡ್ತಾರೆ, ಏನಪ್ಪ ಒಳ್ಳೆ ಸ್ಥಿತಿಯಲ್ಲಿ ಇದೆಯಾ ನೀನು, ಏನಮ್ಮ ಚೆನ್ನಾಗಿದೆಯೇನಮ್ಮ, ಚೆನ್ನಾಗಿದೆ ಜೀವನ ಅಂತ ಫೋನ್ ಮಾಡ್ತಾರೆ. ಆದರೆ ಅವ್ರ ಹತ್ರ ಸಿಡುಕ್ಬಿಡ್ತೀರಿ, ನನಗೆ ಯಾರೋ ಗೊತ್ತಿಲ್ಲ ನೀವು ಅಂತೇಳಿ. ಆ ರೀತಿ ಜಂಬವನ್ನು ತೋರಿಸ್ಕೊಳಕ್ ಹೋಗಬೇಡಿ. ಅವ್ರಿಗೆ ಸಹಕರಿಸುವಂಥದ್ದು ಮಾಡಿ. ಖಂಡಿತವಾಗ್ಲೂ ನಿಮಗೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು. ಹೆಣ್ಮಕ್ಳಿಗೆ ವಿಶೇಷವಾಗಿ ದಿನ ಏನಾದರೂ ಆಭರಣ ಖರೀದಿ ಮಾಡಬೇಕು, ಹೊಸ ಸ್ತ್ರೀರೆಗಳನ್ನು ತಗೋಬೇಕು, ಅಥವಾ ಎಲ್ಲೋ ಹೋಗ್ಬೇಕು, ಡ್ರೆಸ್ಗಳನ್ನ ಕೊಂಡ್ಕೋಬೇಕು, ಅಥವಾ ಸ್ಟಿಚಸ್ ಹೋಗ್ಬೇಕು, ಟೈಲರ್ ಹತ್ರ ಹೋಗ್ಬೇಕು ಅಂತಿರುತ್ತೆ. ಹೋಗಿ ಬನ್ನಿ, ನಿಮ್ಮ ಮನಸ್ಸಿಗೂ ಸಮಾಧಾನ ಆಗತ್ತೆ. ಇನ್ನ ಸ್ವಯಂ ಉದ್ಯೋಗಸ್ಥರು, ಸ್ವಂತ ಉದ್ಯೋಗ ಮಾಡತಕ್ಕಂಥವ್ರಿಗೆ ಸ್ವಲ್ಪ ಧನಲಾಭ ಆಗುವಂಥದ್ದು ತುಂಬ ಚೆನ್ನಾಗಿದೆ. ಜಾಗ್ರತೆ ವಹಿಸಿ, ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಸಿಗುವಂಥದ್ದು. ಮತ್ತೆ ಇನ್ನು ಉದ್ಯೋಗಸ್ಥರಲ್ಲಿ ಸ್ವಲ್ಪ ಆರೋಗ್ಯ ತೊಂದರೆ, ಜೀರ್ಣಶಕ್ತಿಯಲ್ಲೋ ಅಥವಾ ಮತ್ತೊಂದರಲ್ಲಿ ತೊಂದರೆ ಆಗುವಂಥದ್ದು ಸ್ವಲ್ಪ ಜಾಗ್ರತೆ ವಹಿಸಬೇಕಾಗತ್ತೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಮನಸ್ಸಿಗೆ ಅಶಾಂತಿ. ಯಾಕೆಂದ್ರೆ ನಿಮ್ಮ ಎದುರುಗಡೆ ಇರೋನೇ ನಿಮ್ಗೆ ಶತ್ರುವಾಗಿದ್ದಾನೆ, ಬಲಗಡೆ ಇರೋನು ಶತ್ರು, ಎಡಗಡೆ ಇರೋನು ಶತ್ರು. ಹಿರಿಯ ಅಧಿಕಾರಿಗಳು ಹೋಗ್ಬೇಕು ಅಂದ್ರೆ ಅವರೆಲ್ಲ ಅವ್ರ ಕಡೆನೇ ಇರ್ತಾರೆ. ನಾನು ಇನ್ನು ಯಾರಿಗೆ ಹೇಳೋದು ಅಂತೇಳಿ ಯೋಚನೆ ಮಾಡ್ಕೊಂಡು ಮನಸ್ಸಿಗೆ ಅಶಾಂತಿ ಉಂಟಾಗತ್ತೆ. ಚಿಂತೆನೇ ಬೇಡ, ಭಗವಂತನ ಹತ್ರ ತಲುಪಿಸೋಡಿ, ಭಗವಂತರನ್ನೇ ಅವ್ರಿಗೆ ಬುದ್ಧಿ ಕಲಿಸ್ತಾರೆ. ಇನ್ನು ವಯಸ್ಸಾಗಿರ್ತಕ್ಕಂಥ ಅಜ್ಜಂದ್ರಲ್ಲಿ ಆರೋಗ್ಯದಲ್ಲಿ ಪ್ರಗತಿ ಆಗುವಂಥದ್ದು ತುಂಬ ಚೆನ್ನಾಗಿದೆ. ಇನ್ನು ಮಕ್ಕಳ ಸ್ಥಿತಿಯಲ್ಲಿ ಸ್ವಲ್ಪ ಜಾಗೃತಿ ಇರಬೇಕು. ಚಂಚಲ ಸ್ವಭಾವ, ಕೆಟ್ಟ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಯೋಚನೆಗಳು ಹುಡ್ತಾ ಇರುತ್ತೆ. ಒಳ್ಳೆದನ್ನೇ ಆಯ್ಕೆ ಮಾಡ್ಕೊಳ್ಳಿ, ಒಳ್ಳೆ ಫಲಗಳೇ ಜೀವನದಲ್ಲಿ ಸಿಗುತ್ತೆ. ಇದನ್ನ ವಿಶೇಷವಾಗಿ ದುರ್ಗಾದೇವಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ನೀರಿನಿಂದ ಸ್ವಲ್ಪ ತೊಂದರೆಗಳಾಗುವಂಥದ್ದು, ಆಯುಧದಿಂದ ತೊಂದರೆ ಆಗುವಂಥದ್ದು. ನೀರಿನಿಂದ ಅಂತ ನೋಡಿ, ಬಿಸಿ ನೀರು ಕೈ ಇಟ್ಬಿಡುವಂಥದ್ದು, ಬಿಸಿ ನೀರು ಚೆಲ್ಕೊಂಡ್ಬಿಡೋದು, ಕಾಫಿ ಕುಡಿತಿದ್ರೆ ಮೇಲೆ ಹಾಕೊಂಡ್ಬಿಡುವಂಥದ್ದು, ಇಂಥದ್ದೆಲ್ಲ ಆಗುತ್ತೆ. ಬಿಸಿ ನೀರು ಅಂತಂದಾಗ ಬಿಸಿಯಿಂದ ತೊಂದರೆ ಅಂತಂದ್ರೆ ಸ್ವಲ್ಪ ಜಾಗ್ರತೆಯನ್ನ ವಹಿಸ್ಕೋಬೇಕು. ಇನ್ನ ಸ್ವಯಂ ಉದ್ಯೋಗಸ್ಥರಲ್ಲಿ ಸ್ವಲ್ಪ ಶತ್ರುಗಳನ್ನೇ ಜಗಳ ಆಗುವಂಥದ್ದು. ನೋಡಿ, ನಿಮ್ಮ ಸ್ನೇಹಿತರ ಹತ್ರ ಜಗಳ ಆಡ್ಬಿಡ್ತೀರಾ ನೀವು, ಸಿಡುಕುತನ ಜಾಸ್ತಿ ಇರುತ್ತೆ. ಸ್ವಲ್ಪ ತಾಳ್ಮೆ ಇದ್ರೆ ಖಂಡಿತ ಒಳ್ಳೆಯದು. ಮತ್ತೆ ಉದ್ಯೋಗಸ್ಥರಲ್ಲಿ ಮೃತ್ಯು ಭಯ, ನಾನು ಏನೋ ಭಯ ಆಗ್ತಿದೆ, ಏನೋ ಕೆಲಸ ಮಾಡ್ಬೇಕಾ ಬೇಡವಾ, ಇದು ಯಾವ ಸರಿ ಯಾವ ತಪ್ಪು ಅಂತ ಕನ್ಫ್ಯೂಷನ್ಲೇ ಇರ್ತೀರಿ. ಕಾನ್ಫಿಡೆನ್ಸ್ ಕರೆಕ್ಟಾಗಿ ಇಟ್ಕೊಳ್ಳಿ, ಒಳ್ಳೇದೇ ಆಗುತ್ತೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಶುಭ ಕಾರ್ಯಗಳೇನೋ ಮಾಡಬೇಕು ಅಂತ ಪ್ಲಾನ್ ಮಾಡಿರ್ತೀರಿ, ಅದು ಹಾಳಾಗುವಂಥದ್ದು, ಯಾರೋ ನಿಮಗೆ ಭಯ ಇಡಿಸುವಂಥದ್ದು. ಇದನ್ನ ಸ್ವಲ್ಪ ಅನಾಹುತ ದಿನನೇ ಆಗಿದೆ, ಜಾಗ್ರತೆ ವಹಿಸಬೇಕು. ಇನ್ನು ವಯೋವೃದ್ಧರಲ್ಲಿ ಆರೋಗ್ಯದಲ್ಲಿ ಏರ್ಪೇರಾಗುವಂಥದ್ದು, ಬಿ ಪಿ ಶುಗರ್ ಇದರಲ್ಲಿ ಇನ್ಬ್ಯಾಲೆನ್ಸ್ ಆಗುವಂಥದ್ದು, ಜಾಗ್ರತೆ ವಹಿಸಬೇಕು. ಇನ್ನು ಮಕ್ಕಳ ವಿಚಾರದಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟಿರುವ ರೋಗಗಳು ಬರುವಂಥದ್ದು, ಚರ್ಮಕ್ಕೆ ಸಂಬಂಧಪಟ್ಟ ಇನ್ಫೆಕ್ಷನ್ಸ್ ಆಗುವಂಥದ್ದು, ಮತ್ತೆ ಸೊಳ್ಳೆ ಕಚ್ಚಿದ್ರು ರಕ್ತ ಗಾಯ ಆಗ್ಬಿಡುವಂಥದ್ದು, ಅಥವಾ ಎಲ್ಲೋ ಹೋಗ್ತಿರ್ತೀರಿ ಕಾಲೇನೋ ಪರ್ಚ್ಕೊಳ್ಳುತ್ತೆ, ಅದು ಸೆಪ್ಟಿಕ್ ಆಗ್ಬಿಡೋ, ಇಂಥದ್ದು ಎಚ್ಚರಿಕೆಯನ್ನು ವಹಿಸಬೇಕು. ಇದನ್ನ ವಿಶೇಷವಾಗಿ ನೀವು ಅಮ್ಮನವರ ಅಷ್ಟೋತ್ರ, ಮಹಾಲಕ್ಷ್ಮಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಧನುರಾಶಿ. ಧನುರಾಶಿಯವರಿಗೆ ವಿಶೇಷವಾಗಿ ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ದಿಗ್ವಿಜಯ ಆಗುವಂಥದ್ದು. ನೋಡಿ, ಹೆಣ್ಮಕ್ಳಿಗೆ ಎಲ್ಲವೂ ಶುಭನೇ ಈ ದಿನ. ಆದರೆ ಬಂಧುಗಳು ಶತ್ರುಗಳಾಗ್ತಿದ್ದಾರೆ. ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೋ ಜನ ನಿಮ್ಮನ್ನ ಈ ಸರಿ ಇನ್ಸಲ್ಟ್ ಮಾಡೋದಕ್ಕೆ ಅಂತ ಬರ್ತಿದ್ದಾರೆ. ಜಾಗ್ರತೆಯನ್ನೇ ವಹಿಸಿ, ಅವ್ರ ಹತ್ರ ಬುದ್ಧಿವಂತಿಕೆಯಿಂದ ನಡ್ಕೊಳ್ಳಿ. ಬುದ್ಧಿವಂತಿಯಿಂದ ಒಂದೇ ಮಾತಲ್ಲಿ ಆನ್ಸರ್ ಕೊಟ್ಟು ಸುಮ್ಮನೆ ಆಗ್ಬಿಡಿ. ಜಾಸ್ತಿ ವಾದ ವಿವಾದಗಳಿಗೆ ಇಟ್ಕೋಬೇಡಿ. ಮತ್ತೆ ಸ್ವಯಂ ಉದ್ಯೋಗಸ್ಥರಿಗೆ ಸ್ವಲ್ಪ ಅಶಾಂತಿ ಆಗುತ್ತೆ. ಯಾಕೋ ಬಿಸ್ನೆಸ್ಸೇ ಆಗ್ತಿಲ್ವಲ್ಲ, ಬಿಸ್ನೆಸ್ ಮಾಡಬೇಕು, ಕಷ್ಟಪಡ್ತೀನಿ, ನನ್ನಿಂದ ಬೇರೆಯವ್ರಿಗೆ ಲಾಭ ಆಗ್ತಿದೆಯಲ್ಲ, ನನ್ನ ಅಂಗಡಿಯಲ್ಲೇ ಲಾಭ ಆಗ್ತಿಲ್ವಲ್ಲ, ಯಾರು ಕಂಡುಬಿತ್ತು ಅಂತ ಹೇಳಿ ಸ್ವಲ್ಪ ಸ್ವಯಂ ಉದ್ಯೋಗಸ್ಥರು, ಸ್ವಂತ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ನೆಮ್ಮದಿ ಹಾಳಾಗುವಂಥದ್ದು. ಮತ್ತೆ ಇವರಿಂದ ಉದ್ಯೋಗಸ್ಥರಿಗೆ ಸ್ನೇಹಿತರಿಂದ ಸಪೋರ್ಟ್ ಸಿಗುವಂಥದ್ದು ಈ ದಿನ ತುಂಬ ಚೆನ್ನಾಗಿರುತ್ತೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಸ್ವಲ್ಪ ಮನಸ್ತಾಪ ಉಂಟಾಗುತ್ತೆ, ಮನೆಯಲ್ಲಿ ಕುಟುಂಬದಲ್ಲಿ ಜಗಳಗಳಾಗುವಂಥದ್ದು, ಜಾಗ್ರತೆ ವಹಿಸಬೇಕು. ಇನ್ನು ವಯಸ್ಸಾಗಿರ್ತಕ್ಕಂಥವ್ರಿಗೆ ಇದನ್ನ ಹೃದಯ ಪೀಡೆಗಳು, ನೋಡಿ ಹೃದಯಕ್ಕೆ ಸಂಬಂಧಪಟ್ಟಿರೋ ತೊಂದರೆಗಳಿರುವಂಥವ್ರು, ಹಾರ್ಟ್ ಅಟ್ಯಾಕ್ ಆಗಿರ್ತಕ್ಕಂಥವ್ರು, ಆಂಜಿಯೋಗ್ರಾಮ್ ಮಾಡ್ಕೊಂಡಿರ್ತಕ್ಕಂಥವ್ರು, ಅಥವಾ ಶ್ವಾಸಕೋಶಗಳಿಗೆ ಸಂಬಂಧಪಟ್ಟ ತೊಂದರೆಗಳಿರುವಂಥವ್ರು, ಲಂಗ್ ಇನ್ಫೆಕ್ಷನ್ಸ್ ಇಂಥವೆಲ್ಲ ಇರುತ್ತೆ. ಅವರು ಸ್ವಲ್ಪ ಉಸಿರಾಟದ ತೊಂದರೆ ಇರುವಂಥವ್ರು ಜಾಗ್ರತೆ ವಹಿಸಿ.
ಹತ್ರ ನೀವು ಯಾವುದು ವೀಸಿಂಗ್ ಪ್ರಾಬ್ಲಮ್ ಏನಾದರೂ ಇದ್ರೆ ಅದು ಇನ್ಹೇಲರ್ ಏನು ಬೇಕೋ ಅವೆಲ್ಲ ಹತ್ರ ಇಟ್ಕೊಂಡಿರಿ. ಯಾಕಂತಂದ್ರೆ ಇದನ್ನ ಸ್ವಲ್ಪ ಆ ಸಮಸ್ಯೆಗಳಿಗೆ ಉದ್ಭವ ಆಗುತ್ತೆ. ಜಾಗ್ರತೆ ವಹಿಸೋದ್ರಿಂದ ತಪ್ಪೇನಿಲ್ಲ, ಮೊದಲೇ ಜಾಗ್ರತೆ ವಹಿಸ್ಕೊಳ್ಳಿ. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ಈ ಕ್ರೀಡಾಪಟುಗಳಿಗೆ ಮತ್ತು ಕಲೆಯಲ್ಲಿ ಆಸಕ್ತಿ ಇರೋಂಥವ್ರಿಗೆ, ಈ ಪೇಂಟಿಂಗ್ ಗ್ಯಾಲರಿ ಮಾಡತಕ್ಕಂಥವ್ರಿಗೆ ವಿಶೇಷವಾದ ಲಾಭದ ದಿನ. ತುಂಬ ಚೆನ್ನಾಗಿದೆ. ಇದನ್ನ ಸಿದ್ಧಿ ಆಗುವಂಥ ದಿನ. ನೀವೇನೇ ಮಾಡಿ, ಯಾರಿಗೆ ಒಂದು ಪ್ರೆಸೆಂಟ್ ಮಾಡಿ ಅಥವಾ ಗೌರ್ಮೆಂಟ್ ನಿಮ್ಮ ಡಾಕ್ಯುಮೆಂಟ್ಸ್ ಪ್ರೆಸೆಂಟ್ ಮಾಡಿ, ನಿಮಗೆ ಲಾಭ ಸಿಗುವಂಥ ದಿನ ತುಂಬ ಚೆನ್ನಾಗಿದೆ. ಇದನ್ನ ಮತ್ತಷ್ಟು ಶುಭ ಫಲಗಳು ನೀವು ಪಡಿಬೇಕು, ಎಲ್ಲ ರೀತಿಯದ್ದು ಒಳ್ಳೇದಾಗಬೇಕು ಅಂತಂದ್ರೆ ವಿಶೇಷವಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ, ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡ್ಕೊಳ್ಳಿ. ಎಲ್ಲ ರೀತಿಯ ಶುಭ ಫಲಗಳು ನಿಮ್ಮದೇ ಆಗತ್ತೆ. ಇದೀಗ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಹೆಣ್ಣು ಮಕ್ಕಳಿಗೆ ಬಂಧುಗಳು ಕ್ಷೇಮ ತುಂಬ ಚೆನ್ನಾಗಿದೆ. ಒಳ್ಳೆ ಅನುಕೂಲ ದಿನಗಳು ನಿಮ್ಮದಾಗ್ತಿದೆ. ನೋಡಿ, ಸ್ನೇಹಿತರು ಶತ್ರುಗಳಾಗ್ಬಿಟ್ಟಿದ್ರು, ನನ್ನ ಮೇಲೆ ಏನೇನೋ ಹೇಳ್ಕೊಂಡು ತಿರುಗ್ತಾ ಇದ್ಲ ಅವಳು ಅನ್ನೋರಿಗೆ ಈ ದಿನ ಶುಭ ಸಿಗ್ತಿದೆ. ನಿಮಗೆ ಒಳ್ಳೇದಾಗುವಂಥ ಯೋಗನೆ ಕಾಣಿಸ್ತಿದೆ. ಅವರು ಕೂಡ ಮಿತ್ರರಾಗ್ತಿದ್ದಾರೆ, ಆದರೂ ಎಚ್ಚರಿಕೆ ಇರಬೇಕು. ಇನ್ನು ಸ್ವಯಂ ಉದ್ಯೋಗಸ್ಥರಲ್ಲಿ ಯಾವಾಗಲೂ ಬೆಳಗ್ಗೆಯಿಂದ ನಿಂತಿದ್ದೆ, ತುಂಬ ಕಷ್ಟಪಟ್ಟು ಬರ್ತಿದ್ದೀನಿ, ನನಗೆ ಆರೋಗ್ಯನೇ ಸರಿ ಹೋಗ್ತಿಲ್ಲ ಅನ್ನೋರಿಗೆ ಈ ದಿನ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ಮನಸ್ಸಿಗೆ ಏನೋ ಒಂದು ವಿಧವಾದ ಸಂತೋಷದಲ್ಲಿರ್ತೀರಿ, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಮತ್ತೆ ಈ ಉದ್ಯೋಗಸ್ಥರಲ್ಲಿ ಸ್ವಲ್ಪ ಮಟ್ಟಿಗೆ ಈ ಉದ್ಯೋಗದಲ್ಲಿ ತೊಂದರೆಗಳಾಗುವಂಥದ್ದು, ಜಾಗ್ರತೆ ವಹಿಸಬೇಕು. ಇನ್ಬ್ಯಾಲೆನ್ಸು ಮಾಡಬೇಕು ಬೇಡೋ, ಮಾಡಿದ್ರೆ ಏನಾಗುತ್ತೋ, ಮಾಡದೆ ಹೋದ್ರೆ ಕನ್ಫ್ಯೂಷನ್ಲೇ ಇರ್ತೀರಿ. ಆದರೆ ನಿಮ್ಮ ಕಾನ್ಫಿಡೆನ್ಸ್ ಕರೆಕ್ಟಾಗಿ ನೀವು ವರ್ಕ್ ಮಾಡಿ ಸಾಯಂಕಾಲ ವೇಳೆಗೆ ಎಲ್ಲವೂ ಸುಸೂತ್ರವಾಗಿ ಕಂಪ್ಲೀಟ್ ಮಾಡುತ್ತೀರಿ. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಅನಾರೋಗ್ಯ, ದೀರ್ಘಕಾಲದ ರೋಗಗಳು ಶಮನ ಆಗುವಂಥದ್ದು. ನೋಡಿ, ನಿಮ್ಮ ದೀರ್ಘಕಾಲದ ಶುಗರ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದಕ್ಕೇನೋ ಒಂದು ಪರಿಹಾರ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರು ಮಕ್ಕಳಿಂದ ಪ್ರಶಂಸೆ, ಮಕ್ಕಳಿಗೇನೋ ಗಿಫ್ಟ್ ಮಾಡಬೇಕು ಅಥವಾ ಮಕ್ಕಳು ನಿಮ್ಗೆ ಗಿಫ್ಟ್ ಮಾಡುವಂಥದ್ದು, ಇದನ್ನ ಮನಸ್ಸು ಸಂತೋಷವಾಗಿರ್ತಕ್ಕಂಥದ್ದು. ಇನ್ನು ಮಕ್ಕಳ ವಿಚಾರದಲ್ಲಿ ಇದನ್ನ ಸ್ವಲ್ಪ ಜಾಗ್ರತೆ ಇರಬೇಕು. ನೀವು ಈಗ ಇದನ್ನ ಸ್ವಲ್ಪ ತಲೆಗೆ ಪೆಟ್ಟು ಮಾಡ್ಕೊಳ್ಳೋಂಥದ್ದು, ಗಾಡಿಯಲ್ಲಿ ಬೀಳುವಂಥದ್ದು, ರ್ಯಾಶ್ ಡ್ರೈವ್ ಇಂಥದ್ದು ಬೇಡ. ಎಲ್ಲಾ ರೀತಿಯ ಶುಭಫಲಗಳು ನಿಮ್ಗೆ ಆಗ್ಬೇಕು ಅನ್ನೋದಾದ್ರೆ ಮಹಾಗಣಪತಿಯ ಅಷ್ಟೋತ್ರ ಓದ್ಕೊಂಬಿಡಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಕುಂಭ ಹಾಗೂ ಮೀನ ರಾಶಿಯವರಿಗೆ ಈ ದಿನ ಹೇಗಿದೆ ಅಂತ ತಿಳ್ಕೊಳ್ಳೋ ಸಮಯ ಆಗಿದೆ. ಜೊತೆಗೆ ಈ ದಿನಕ್ಕೆ ಸಂಬಂಧಪಟ್ಟಂತ ಒಂದು ವಿಶೇಷ ಟಿಪ್ಸ್ ಕೂಡ ಗುರುಜಿ ಅವರು ತಿಳಿಸ್ಕೊಡ್ಲಿದ್ದಾರೆ. ಗುರುಜಿ, ಕುಂಭರಾಶಿ. ಕುಂಭರಾಶಿ ಹೆಣ್ಣು ಮಕ್ಕಳಿಗೆ ದಿನ ಸ್ವಲ್ಪ ಧನಹಾನಿ, ವಿಶೇಷವಾದ ಖರ್ಚನ್ನು ಮಾಡ್ಬಿಡ್ತೀರಿ. ಸ್ವಲ್ಪ ಜಾಗ್ರತೆ ವಹಿಸ್ಬೇಕು. ಅತಿ ಹೆಚ್ಚು ಖರ್ಚು ಮಾಡಕ್ಕೆ ಹೋಗ್ಬೇಡಿ. ಮತ್ತು ಸಾಲ ಆದರೂ ಮಾಡಿ ದಿನ ಏನಾದರೂ ಅವ್ರ ಹತ್ರ ಚೆನ್ನಾಗಿರ್ಬೇಕು ನಾನು, ಅಥವಾ ಅವ್ರು ತೋರಿಸ್ಕೋಬೇಕು, ನನ್ನ ಹಾಳ್ಕೊತಿದ್ದಾರೆ ಅನ್ನೋ ಒಂದು ಮಾನಸಿಕ ಸ್ಥಿತಿ, ಆ ರೀತಿ ಪ್ರಿಪೇರ್ ಆಗಿರ್ತೀರ. ಬೇಡ, ಯಾರು ಏನಾದರೂ ಅಂದ್ಕೊಳ್ಳಿ, ಬೇಕಾದ್ರೆ ಹೋಗ್ಬಿಡಿ, ನೆಮ್ಮದಿಯಾಗಿದ್ಬಿಡಿ ಮನೆಯಲ್ಲಿ. ಆದರೆ ಸಾಲ ಮಾಡಿ ಎಲ್ಲ ಮೈಲ ತುಂಬ್ಕೊಂಡು ಹೋಗೋ ಅವಶ್ಯಕತೆ ಬೇಡ. ಇನ್ನು ಕುಂಭರಾಶಿಯ ಒಂದು ಸ್ವಯಂ ಉದ್ಯೋಗಸ್ಥರಿಗೆ ಅಣ್ಣ ತಮ್ಮಂದಲ್ಲಿ ಜಗಳ ಆಗುವಂಥದ್ದು, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಯಾವುದೋ ಹಳೇ ದ್ವೇಷಕ್ಕೆ ನಿಮ್ಮ ಮೇಲೆ ಸಂಚನ್ನ ರೂಪಿಸ್ತಾರೆ. ಅಣ್ಣ ತಮ್ಮಂದ್ರಲ್ಲೇ ಕುಟುಂಬದಲ್ಲಿ ಸಮಸ್ಯೆಗಳು ಉಂಟಾಗುವಂಥದ್ದು. ಹೊಸದಾಗಿ ಏನಾದರೂ ಕೆಲಸ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀರಿ, ಅದ್ರಲ್ಲಿ ಸಾಕಷ್ಟು ಅಡ್ಡಿ ಆತಂಕಗಳು ಬರುವಂಥದ್ದು. ಜಾಗ್ರತೆ ಇರಬೇಕು. ಇನ್ನು ಉದ್ಯೋಗಸ್ಥರು ಸ್ವಲ್ಪ ಮೃತ್ಯು ಭಯ, ಜಾಗ್ರತೆಯಲ್ಲಿ. ಗಾಡಿನಲ್ಲಿ ನೀವು ಡ್ರೈವಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ರ್ಯಾಶ್ ಡ್ರೈವ್ ಅಂತೂ ಮಾಡೋಕ್ಕೆ ಹೋಗಬೇಡಿ, ನಿಧಾನಗತಿಯಲ್ಲಿ ಹೋಗಿ. ವೇಗವಾಗಿ ಹೋಗೋದು ಅಷ್ಟು ಒಳ್ಳೆಯದು ಅಲ್ಲ. ಬೆಳಗ್ಗೆ ಒಂದು 5 ನಿಮಿಷ ಬೇಗ ಎದ್ದೇಳಿ ಪ್ರತಿನಿತ್ಯ, ಬೇಗನೆ ಮನೆ ಬಿಡಿ, ಕರೆಕ್ಟಾಗಿ ಟೈಮ್ ಟು ಟೈಮ್ ಆಫೀಸ್ಗೆ ಸೇರಿಸ್ಕೊಳ್ಳಿ. ಇನ್ನು 10 ನಿಮಿಷದಲ್ಲಿ ಇರೋಬೇಕಾದ್ರೆ ನಾನು ಹೋಗ್ತೀನಿ ಟ್ರಾಫಿಕಲ್ಲಿ ಹೆಂಗೆ ಎರ್ರಾಬಿರಿ ನುಗ್ಗಿ ಯಾರ ಕೆಳಗಡೆನೋ ಹೋಗೋದು ಬೇಡ. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಸ್ವಲ್ಪ ಶತ್ರು ಪೀಡೆ, ಯಾಕೆಂದರೆ ಪ್ರಪಂಚದಲ್ಲಿ ಸರ್ಕಾರಿ ಉದ್ಯೋಗಸ್ಥರಿಗೆ ತುಂಬ ಶತ್ರುಗಳು ಇರ್ತಾರೆ. ಅವ್ರ ಕೆಲಸನೂ ಹಾಗೆ ಇರುತ್ತೆ. ಯಾರಿಗೋ ಮಾತು ಕೊಟ್ಟಿರ್ತೀರಿ, ನಾನು ಈ ದಿನ ನಡ್ಕೋಬೇಕು ಅಂತ, ನಡ್ಕೊಳಕ್ಕಾಗೋದಿಲ್ಲ, ಅವನೇ ಶತ್ರು ಆಗ್ಬಿಡ್ತಾನೆ. ಜಾಗ್ರತೆ ವಹಿಸಿ. ಇನ್ನು ವಯೋವೃದ್ಧರು ಬಂಧು ಮಿತ್ರರ ನಾಶ ಅಂತ ಹೇಳ್ತಿದೆ. ನೋಡಿ, ಯಾಕೋ ಕೋಪದಿಂದ ಸಿಡುಕ್ತನದಿಂದ ನಿಮ್ಮ ಕುಟುಂಬದವನ್ನೇ ನೀವು ದೂರ ಮಾಡ್ಕೊಳ್ಳಿಕ್ಕೆ ಆಗ್ತಿದೆ. ಅದನ್ನ ಕುಟುಂಬ ದೂರ ಮಾಡ್ಕೊಂಡ್ಬಿಟ್ರೆ ಅನಾಥರಾಗ್ಬಿಡ್ತೀರಿ. ಎಲ್ಲರೂ ಜಾಯಿಂಟ್ ಆಗಿರಬೇಕು, ಎಲ್ಲರ ಜೊತೆ ನಗ್ನಗ್ತಾ ಇರಬೇಕು. ಅದನ್ನೇ ಪ್ರಾರಂಭ ಮಾಡಿ ಅದೇ ರೀತಿ ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ಉತ್ತಮವಾದ ದಿನ. ವಿಶೇಷವಾಗಿ ಕ್ರೀಡಾಪಟುಗಳಿಗಂತೆ ತುಂಬ ಲಾಭದಾಯಕವಾದಂಥ ದಿನ, ತುಂಬ ಚೆನ್ನಾಗಿದೆ. ಆದರೆ ಸ್ವಲ್ಪ ನೆನಪಿನ ಶಕ್ತಿ ಕುಗ್ಗಿರುತ್ತೆ, ಸ್ವಲ್ಪ ಜಾಗ್ರತೆ ವಹಿಸಿ. ಇದನ್ನ ಎಲ್ಲ ರೀತಿಯ ಶುಭಫಲಗಳಿಗೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಿವನ ಆರಾಧನೆ, ಶಿವನಾಮಸ್ಮರಣೆ. ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕೊನೆಯದಾಗಿ ಮೀನರಾಶಿ. ಮೀನರಾಶಿಯ ಹೆಣ್ಣು ಮಕ್ಕಳಿಗೆ ಧನಲಾಭ, ಕೀರ್ತಿಯೂ ಲಾಭ, ಧನವೂ ಲಾಭ ಆಗ್ತದೆ.
ನೋಡಿ, ವ್ಯಾಪಾರಸ್ಥರಿಗೆ, ಹೆಣ್ಣು ಮಕ್ಕಳು ಮಾಡ್ತಕ್ಕಂಥ ಎಲ್ಲ ತರಕಾರಿ ವ್ಯಾಪಾರ ಆಗ್ಬೋದು, ಹೂವು ವ್ಯಾಪಾರ ಮಾಡೋರಿದ್ದಾರೆ, ಪಾರ್ಲರಲ್ಲಿ ಕೆಲಸ ಮಾಡೋಂಥವ್ರು ಇದ್ದಾರೆ. ಹೆಣ್ಮಕ್ಳು ಎಷ್ಟೋ ಜನ ಸ್ವಂತ ವ್ಯಾಪಾರ ಮಾಡ್ತಕ್ಕಂಥ ಪುರುಷರಿಗಿಂತ ಪ್ರಪಂಚದಲ್ಲಿ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ. ಅವ್ರಿಗೆಲ್ಲರಿಗೂ ಸಹ ಅಧಿಕ ಲಾಭ ಸಿಗುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಬಂಧು ಮಿತ್ರರಿಂದ ನಿಮಗೆ ಅನುಕೂಲ ಆಗುವಂಥದ್ದು ತುಂಬ ಚೆನ್ನಾಗಿದೆ. ಇನ್ನು ಉದ್ಯೋಗಸ್ಥರಿಗೆ ಅಧಿಕ ಲಾಭ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಅವ್ರಿಗೂ ಉದ್ಯೋಗದಲ್ಲಿ ಪ್ರಗತಿ ಉಂಟಾಗುವಂಥದ್ದು. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಮಿತ್ರರಿಂದ ಸಂತಸ. ನೋಡಿ, ಎಲ್ಲೋ ದೂರದ ಒಂದೇ ಜಾಗದಲ್ಲಿ ಕೆಲಸ ಮಾಡ್ತೀರಿ, ಒಂದೇ ಜಾಗದಲ್ಲಿ ಟ್ರೈನಿಂಗ್ ತಗೊಂಡಿರ್ತೀರಿ, ದೂರ ಹೋಗಿರ್ತಾರೆ, ಒಬ್ರಿಗೊಬ್ರು ಭೇಟಿಯಾಗುವಂಥದ್ದು, ಮಾತುಕತೆ, ಏನೋ ಮನಸ್ಸಿಗೆ ಉಲ್ಲಾಸ ಸಂತೋಷ ಸಿಗುವಂಥದ್ದು. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರು ಯಾವುದಾದ್ರೂ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು, ನನ್ನ ಕಷ್ಟ ಎಲ್ಲ ದೇವ್ರ ಹತ್ರ ಹೇಳ್ಕೋಬೇಕು ಅಂತ ಪ್ಲಾನ್ ಮಾಡ್ತಾರೆ, ಓಡ್ ಬನ್ನಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡಿ, ಖಂಡಿತ ಒಳ್ಳೆಯದಾಗುವಂಥದ್ದು. ಇನ್ನು ಮಕ್ಕಳ ವಿಚಾರದಲ್ಲಿ ಶುಭ ಫಲಗಳೇ ಅತಿ ಹೆಚ್ಚಾಗಿರ್ತಕ್ಕಂಥದ್ದು, ಶುಭ ಫಲಗಳು ಜಾಸ್ತಿ ಇರುತ್ತೆ. ಇದನ್ನ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ನೀವು ಮಾಡ್ಕೊಳ್ಳಿ. ಇದನ್ನು ವಿಶೇಷವಾಗಿ ಗುರುವಾರ ಬೇರೆ, ಗುರುಗಳ ಅಷ್ಟೋತ್ರ ಓದ್ಕೊಂಬಿಡಿ, ಎಲ್ಲ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಈ ದಿನ ಉತ್ತರಾಷಾಢ ನಕ್ಷತ್ರ, ಸೂರ್ಯ ದಶೆಯಲ್ಲಿ ಸೂರ್ಯೋದಯ ಆಗಿರ್ತಕ್ಕಂಥದ್ದು, ಗುರುವಾರ ಬೇರೆ. ಏನಿರುತ್ತೆ ನಕ್ಷತ್ರಕ್ಕೆ ತಕ್ಕಂತೆ ನಾವು ದಿನಕ್ಕೊಂದು ಟಿಪ್ಸನ್ನು ಹೇಳ್ತೀನಿ. ಆದರೆ ಈ ದಿನ ಯಾರಿಗೆ ಗುರುಬಲ ಇರಲ್ವೋ, ಯಾರಿಗೆ ಕಂಕಣ ಬಲ ಇರಲ್ವೋ, ಪಿತೃದೋಷ ಅಂತಂದ್ರೆ ಎಲ್ಲಿ ಪಿತೃದೋಷಗಳಿಂದ ಮನೇಲಿ ಮದುವೆಗಳೇ ಆಗೋದಿಲ್ಲ, ಕೆಲವ್ರ ಮಕ್ಕಳೇ ಸಂತಾನನೇ ಇರೋದಿಲ್ಲ ಅಂತ ಪಿತೃದೋಷಗಳು ಯಾರಿಗಾದ್ರೂ ಇದ್ರೆ, ಗುರು ದೃಷ್ಟಿ ಬಿದ್ದಿದೆ ಅಂತಂದ್ರೆ ಗುರುಮುಖೇನ ನಮಗೆ ತುಂಬಾ ಒಳ್ಳೇದಾಗುವಂಥದ್ದು. ನೀವು ಇದನ್ನ ಅನುಕೂಲ ಆದರೆ ಮನೆಯಲ್ಲಿ ಈಗ ನೀವೇನು ಮಾಡಬೇಕು, ಕಡಲೆಕಾಳು ನಿಮ್ಮ ಮನೇಲಿ ಇದ್ದೇ ಇರುತ್ತೆ, ಮನೇಲಿ ನೆನೆಸಿಟ್ಬಿಡಿ. ಹೆಣ್ಮಕ್ಳು ಮಾಡ್ಬೇಕು, ಕಡಲೆಕಾಳು ನೆನೆಸಿಟ್ಬಿಡಿ, ಒಂದು ಇಡಿಯಷ್ಟು ನೆನೆಸಿಟ್ಬಿಡಿ. ಸಾಯಂಕಾಲ ಆಗುವಷ್ಟೊತ್ತಿಗೆ ಚೆನ್ನಾಗಿ ನೆಂದಿರುತ್ತೆ. ಆ ಹಸಳಿ ಕಡಲೆಕಾಳನ್ನ ನಿಮ್ಮ ಮನೆಯಲ್ಲೇ ಉಪ್ಪಿಲ್ಲದೆ ಸಾಯಂಕಾಲ ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ. ಆ ನೈವೇದ್ಯ ಮಾಡಿರ್ತಂಥ ಪ್ರಸಾದ ನಿಮ್ಮ ಮನೆಯವ್ರಿಗೆಲ್ಲರೂ 2 ಕಾಳು ತಿನ್ನಿ. ನಿಜವಾಗ್ಲೂ ಅದು ಪ್ರಸಾದನೂ ಆಗುತ್ತೆ, ಗುರುವಿನ ಒಂದು ಅನುಗ್ರಹವೂ ನಿಮ್ಗೆ ಸಿಗುತ್ತೆ, ಮತ್ತು ಗುರುದೋಷವೂ ಹೋಗುತ್ತೆ, ಗುರುವಿನ ಒಂದು ಪ್ರತಿಫಲವೂ ನಿಮ್ಗೆ ಸಿಗುತ್ತೆ, ಪಿತೃದೋಷವು ಕಮ್ಮಿ ಆಗುತ್ತೆ. ಇಂಥ ಅದ್ಭುತವಾದ ಅವಕಾಶವನ್ನ ತಾವೆಲ್ಲರೂ ಉಪಯೋಗ ಮಾಡ್ಕೊಳ್ಳಿ. ಈಗ ವಾಸ್ತುವಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ತಿಳ್ಕೊಳ್ಳೋ ಸಮಯ ಆಗಿದೆ. ಒಂದು ಮನೆ ಅಥವಾ ಒಂದು ಕುಟುಂಬ ಅಂದ ಮೇಲೆ ಎಲ್ಲಾ ವಯೋಮಾನದ ಜನರು ಕೂಡ ಇರ್ತಾರೆ ಆ ಮನೆಯಲ್ಲಿ. ಇನ್ನ ಯಾವ ವಯಸ್ಸಿನವರಿಗೆ, ಯಾವ ವಯೋಮಾನದವರಿಗೆ ಯಾವ ದಿಕ್ಕು ಸೂಕ್ತ ಆಗುತ್ತೆ ಅನ್ನೋದನ್ನ ಗುರುಜಿ ಅವರು ತಿಳಿಸ್ಕೊಡ್ತಾರೆ. ಜೊತೆಗೆ ಬಹಳ ವಿಶೇಷವಾಗಿ ಯಾವ ರಾಶಿಯವರಿಗೆ ಯಾವ ದಿಕ್ಕು ಸೂಕ್ತ ಅನ್ನೋದನ್ನು ಕೂಡ ಇಂದು ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ಮಾಹಿತಿಯನ್ನ ಪಡ್ಕೊಳ್ಳೋಣ. ಗುರುಜಿ, ವಾಸ್ತು ತುಂಬಾ ನಾಡಿನಾದ್ಯಂತ ವಾಸ್ತು ಫೀವರ್. ಈಗ ಯಾವ ರೀತಿ ಮನೆ ಚೇಂಜ್ ಮಾಡಿ, ಮಾತಿಗೆ ಮುಂಚೆ ಮನೆ ಚೇಂಜ್ ಮಾಡಿ. ಆದರೆ ಮೊದಲು ನಾನು ಹೇಳೋಂಥದ್ದು ಮನೆ ವಾಸ್ತು ಒಂದು, ಎರಡನೇದು ಮನುಷ್ಯನ ವಾಸ್ತು ಕರೆಕ್ಟ್ ಇರಬೇಕು. ಮನುಷ್ಯನಿಗೂ ಒಂದು ವಾಸ್ತು ಇರುತ್ತೆ, ನಡವಳಿಕೆ, ಮಾತು, ಸ್ಪರ್ಶ, ಗುಣಗಳು, ಇದು ಮನುಷ್ಯನ ವಾಸ್ತು. ಮನುಷ್ಯನ ಮನಸ್ಸಿನ ವಾಸ್ತುವೂ ಇರುತ್ತೆ. ಮನಸ್ಸು ಯಾವ ರೀತಿ ಇಟ್ಕೋಬೇಕು, ಯಾವಾಗಲೂ ನೆಗೆಟಿವ್ ಯೋಚನೆ ಮಾಡುತ್ತೆ, ಅದು ಮನುಷ್ಯನ ವಾಸ್ತು. ಒಳಗಡೆ ಇರತಕ್ಕಂಥ ಮನಸ್ಸಿಗೆ ವಾಸ್ತು. ಇನ್ನು ದೇಹಕ್ಕೆ ವಾಸ್ತು, ಉತ್ತಮವಾದ ಬಟ್ಟೆ, ಶುಭ್ರವಾದ ಬಟ್ಟೆ, ಯಾವಾಗಲೂ ಸ್ವಚ್ಛತೆಯಿಂದ ಇರಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ರೋಗಗಳು ಬಂದ್ಬಿಡುತ್ತೆ. ಮನಸ್ಸಿಗೆ ವಾಸ್ತು ಸರಿ ಇಲ್ಲ ಅಂದ್ರೆ ಏನಾಗುತ್ತೆ, ಆ ಮನುಷ್ಯತ್ವನೇ ಕಳ್ಕೊಂಡ್ಬಿಡ್ತಾನೆ. ಅದೇ ರೀತಿಯೂ ಮನೆಗೂ ಒಂದು ವಾಸ್ತು ಇರುತ್ತೆ. ಆ ವಾಸ್ತುನಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇನ್ಬ್ಯಾಲೆನ್ಸ್ ಆಗೋದು ಕರೆಕ್ಟೇ. ಮನೆ ಯಾರೋ ಒಬ್ಬ ನಾನು ಕೇಳ್ತಿದ್ರು ಹೀಗೆ, ಗುರುಗಳೇ 100% ವಾಸ್ತು ಇರಬಾರ್ದಂತೆ ಅಂತ. ಅಂದರೆ 100% ಪಕ್ಕ ಮನುಷ್ಯ ಇರಬಾರ್ದು ಅಂತನಾ? ಆ ರೀತಿ ಏನೂ ಇಲ್ಲ. ವಾಸ್ತು 100% ಮಾಡಬಹುದು, ಆದರೆ ಅವ್ರ ಮನಸ್ಸು ಸರಿ ಇಲ್ಲ ಅಂತಂದ್ರೆ ಆ ವಾಸ್ತು ಮನೇಲಿ ಇದ್ದೇನು ಪ್ರಯೋಜನ? ಮನುಷ್ಯತ್ವನೂ ಚೆನ್ನಾಗಿರ್ಬೇಕು, ಮನುಷ್ಯನ ವಾಸ್ತುನೂ ಚೆನ್ನಾಗಿರ್ಬೇಕು, ಮನೆ ವಾಸ್ತುನೂ ಚೆನ್ನಾಗಿರ್ಬೇಕು. ಆಗ್ಲೇ ಎಲ್ಲ ಸುತ್ತಮುತ್ತಲು ಪರಿಸರನೂ ಚೆನ್ನಾಗಿರುತ್ತೆ. ನೋಡಿ, ನಾನು ನಿನ್ನೆ ವಿಚಾರದಲ್ಲಿ ಹೇಳಿದೆ, ಎಷ್ಟೋ ಜನಕ್ಕೆ ಮನೇಲಿ ಫೋಟೋಸ್ ಹೇಗಿಟ್ಕೋಬೇಕು ಏನು ಅಂತ ತಿಳಿಸ್ದೆ. ಅದಕ್ಕೆ ಸಾಕಷ್ಟು ಈ ಇಮೇಲಲ್ಲಿ ಮತ್ತು FB-ನಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಜನ ಮೆಸೇಜಸ್, ಆಫೀಸ್ಗೆ ಫೋನ್ ಮಾಡಿ ಸಿಕ್ಕಾಪಟ್ಟೆ ಫೋನ್ ಮಾಡ್ತಿದ್ದಾರೆ. ಫೋನ್ ಮಾಡಿದ್ದೆ, ಹೌದು ನಾವು ಹೇಳಿದ್ ತೆಗೆದಿದ್ವಿ, ಈ ರೀತಿ ನಮ್ಮ ಮನೇಲಿ ಆಗಿದೆ, ನಮ್ಮ ಅನುಭವ ಸ್ವಂತ, ನಿಜವಾಗ್ಲೂ ಒಳ್ಳೇದಾಯ್ತು, ಒಳ್ಳೆ ಕಾರ್ಯಕ್ರಮವನ್ನು ಮಾಡಿಕೊಟ್ರೆ ನಮ್ಗೆ ತುಂಬ ಸಂತೋಷ ಆಯಿತು, ನಾಳೆ ಇಂಥ ವಿಚಾರದ ಬಗ್ಗೆ ಸ್ವಲ್ಪ ತಿಳಿಸಿ ಅಂತ ಕೂಡ ಹೇಳಿದ್ದಾರೆ ಜನ. ಆದರೆ ವಿಶೇಷವಾಗಿ ಮನೆಯಲ್ಲಿ
ಬೆಡ್ರೂಮ್ ಯಾವ ರೀತಿ ಇರಬೇಕು ಅಂತ ನಾನು ಹೇಳಿದೆ. ಇನ್ನು ಅಡುಗೆ ಮನೆ ಯಾವ ರೀತಿ ಅದನ್ನು ಒಂದಿನ ತಿಳಿಸ್ತೀನಿ. ಯಾವ ದಿಕ್ಕು ಯಾವ ಬಣ್ಣ, ಅದಕ್ಕಿಂತ ಮುಂಚಿತವಾಗಿ ಚಿತ್ರಪಟಗಳ ಬಗ್ಗೆ ನೆನ್ನೆ ನಾನು ತಿಳಿಸ್ಕೊಟ್ಟಿದ್ದೆ. ಫೋಟೋಸ್ ಯಾವ್ದು ಇಡಬೇಕು ಯಾವ್ದು ಇಡಬಾರ್ದು ಅಂತ. ಅದ್ರ ಜೊತೆಯಲ್ಲಿ ನೋಡಿ, ಯಾವತ್ತೇ ಆಗಲಿ ಮನೆಯಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ, ಯಾವಾಗಲೂ ನಾವು ಪೂರ್ವದ ಗೋಡೆ ಇರುತ್ತಲ್ಲ, ಒಂದು ಹಾಲ್ ಇರುತ್ತೆ, ಡೈನಿಂಗ್ ಹಾಲು ಅಥವಾ ದೊಡ್ಡದಾಗಿ ಏನೋ ಒಂದು ಮಾಡ್ಕೊಂಡಿರ್ತೀರಿ ಪೂರ್ವದ ಗೋಡೆಗೆ. ಅಲ್ಲಿ ಏನು ಮಾಡಬೇಕು, ತುಂಬ ಪಾಸಿಟಿವ್ ಆಗಿ ನಿಮ್ಮ ಮನೆ ಇರಬೇಕು ಅಂತಂದ್ರೆ ಒಂದು ರೈನ್ಬೋ ಕಲರ್ಸ್, 7 ಬಣ್ಣಗಳಿರ್ತಕ್ಕಂತಹ ಒಂದು ಕಾಮನ ಬಿಲ್ಲು. ಕಾಮನ್ ಬಿಲ್ ಗೊತ್ತಾ? ಅದು ಹೆಸರು ಹೇಳ್ತಿದ್ರೆ ನಂಗೆ ಮನಸ್ಸು ತುಂಬ ಸಂತೋಷ ಆಗ್ತಿದೆ. ಯಾಕೆ ಅಂತಂದ್ರೆ ಸಣ್ಣ ವಯಸ್ಸಲ್ಲಿ ಮಧ್ಯಾಹ್ನದ ಏನಾದ್ರೂ ಮಳೆ ಬಂದು ನಿಂತೋಗ್ಬಿಟ್ರೆ ಈ ಬೆಟ್ಟದಿಂದ ಆ ಬೆಟ್ಟದವರೆಗೆ ಲೈನ್ಗಳು 7. ನೋಡು ಕಾಮನ ಬಿಲ್ ಬಂದಿದೆ ಅಂತ ಹೇಳಿ ಅದ್ ನೋಡಕ್ಕೆ ಮನಸ್ಸು ಖುಷಿ. ಆ ಕಾಮನದ ಬಿಲ್ಲು ಯಾವ ರೀತಿ ಆಗುತ್ತೆ ಗೊತ್ತಾ? ಅದು ಒಂದು ವಿಜ್ಞಾನ. ಏನು ಬಣ್ಣ ಅಲ್ಲಿ ಮೆತ್ಕೊಂಡಿರೋದಿಲ್ಲ. ಒಂದು ಶ್ವೇತವರ್ಣದ ಮಂಜಿನ ಅಂದ್ರೆ ಲೈಟ್ ಆಗಿ ಮಳೆ ಬೀಳ್ತಾ ಇರುತ್ತೆ, ಲೈಟಾಗಿ. ಆದ್ರಿಂದ ಹಿಂದಿನಿಂದ ಸೂರ್ಯನ ಬೆಳಕು ಆ ಒಂದು ನೀರಿನ ಹನಿಗಳಿಗೆ ಡ್ಯಾಶ್ ಹೊಡೆದು ಅಂತಂದ್ರೆ ಸ್ಪರ್ಶ ಮಾಡಿ ಅಲ್ಲಿ ಒಂದು ವಿಧವಾದ ಒಂದು ವೈಬ್ರೇಷನ್ ನ ಕ್ರಿಯೇಟ್ ಮಾಡಿ ಅಲ್ಲಿ ವರ್ಣ ಅನ್ನೋದು ಸೃಷ್ಟಿಯಾಗತ್ತೆ. ಕ್ಲಾಪ್ ಹೊಡೆದ್ರೆ ಶಬ್ದ ಬಂತು. ಅದೇ ರೀತಿ ಬೆಳಕು ಮತ್ತು ನೀರಿನ ನಡುವೆಯ ಒಂದು ಸ್ಪರ್ಶದಿಂದ ಆ ಒಂದು ಬಣ್ಣ ಸೃಷ್ಟಿ ಆಗ್ತಾ ಬರುತ್ತೆ. ಅದು 7 ಬಣ್ಣಗಳು. ಅದು ವಿಜ್ಞಾನ. ಅಂದ್ರೆ ಮಳೆ ನೀರೇ ಆ ರೀತಿ ಪರಿವರ್ತನೆ ಆಗುತ್ತೆ. ಬಿಳಿ ನೋಡಿ, ಅದು ಬಿಳಿ ವೈಟ್ ನೀರು, ಅದರಲ್ಲಿ ಬಣ್ಣನೇ ಇಲ್ಲ. ಬಣ್ಣ ಇಲ್ಲದೆ ಇರತಕ್ಕಂಥದ್ರಲ್ಲಿ ಅಷ್ಟು ವರ್ಣಗಳು ಬರುತ್ತೆ ಅಂತ. ಅದಕ್ಕೆ ಶ್ವೇತವರ್ಣ ಸುಪೂರಂ ಪವಿತ್ರಂ ಅಂತ, ಯಾವಾಗ್ಲೂ ಪೂರಕವಾಗಿರುತ್ತೆ ಎಲ್ಲರಿಗೂ ಅಂತ. ಬಿಳಿ ಬಣ್ಣ ಆಲ್ವೇಸ್ ಬ್ರೈಟ್, ವೈಟ್ ಈಸ್ ಆಲ್ವೇಸ್ ಬ್ರೈಟ್, ಬ್ಲಾಕ್ ಈಸ್ ಆಲ್ವೇಸ್ ಬ್ಲಾಕ್. ಬ್ಲಾಕ್ ಅಂದ್ರೆ ಏನು? ಮೈಂಡ್ ಬ್ಲಾಕ್. ಕೆಲವರು ತುಂಬಾ ವಾಟ್ ಇಸ್ ಇದು ಬ್ಲ್ಯಾಕ್ ಕಲರ್ ತುಂಬಾ ಜನ ಲೈಕ್ ಮಾಡ್ತಾರೆ. ಬ್ಲ್ಯಾಕ್ ಅನ್ನೋದು ಶನಿಕ ವರ್ಣ. ಅದು ಕೆಲವ್ರಿಗೆ ತುಂಬಾ ಪ್ರಿಯ. ಬ್ಲ್ಯಾಕ್ ಕಲರ್ ಶರ್ಟು, ಬ್ಲ್ಯಾಕ್ ಕಲರ್ ಪ್ಯಾಂಟು, ಬ್ಲ್ಯಾಕ್ ಕಲರ್ ಚಪ್ಪಲಿ, ಬ್ಲ್ಯಾಕ್ ಕಲರ್ ಲಿಪ್ಸ್ಟಿಕ್ಸು, ಎಲ್ಲವೂ ಬ್ಲ್ಯಾಕೆ. ಮೊಬೈಲು ಬ್ಲ್ಯಾಕ್. ಮತ್ತೆ ಆ ರೀತಿ ಎಲ್ಲೋ ಅಂತಂದ್ರೆ ಅವ್ರಿಗೆ ಶನಿ ಜಾಸ್ತಿ ಇದ್ದಾನೆ, ಅದಕ್ಕೆ ಅವ್ರು ತಗೊಳ್ತಾ ಇದ್ದಾರೆ. ನೋಡಿ, ಶನಿ ಯಾರು ಎಗ್ಲೇ ಇರುತ್ತೋ, ಶನಿ ಜಾಸ್ತಿ ಯಾರ ಮೇಲೆ ಇರುತ್ತೋ ಅವ್ರು ಬೇಕು ಅಂತ ಬ್ಲ್ಯಾಕ್ನೇ ಆಯ್ಕೆ ಮಾಡ್ಕೊಂತಾರೆ. ಆದ್ರಿಂದ ನಾವು ಬ್ಲ್ಯಾಕ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಬ್ಲ್ಯಾಕ್ ಅನ್ನೋದು ಒಂದು ನಕಾರಾತ್ಮಕ ಶಕ್ತಿಗಳನ್ನ ಆಕರ್ಷಣೆ ಮಾಡುತ್ತೆ ಬೇಗ. ಕೆಲವರು ಹೇಳ್ತಾರೆ ಬ್ಲ್ಯಾಕ್ನ ಅದೇನು ರೋಮಾಂಚಕವಾದ ವರ್ಣ ಅಂತ. ಆದ್ರೆ ನಿಜವಾಗ್ಲೂ ಅದು ರೋಮಾಂಚಕವಾದ ವರ್ಣ ಅಲ್ಲ. ಅದು ಕಪ್ಪು ವರ್ಣ, ಕರಿ ಕಾಗೆ ಇದ್ದಂಗೆ. ಅದು ಜನರು ಹೇಳ್ತಾರೆ ಕರಿ ಕಾಗೆ ಅದು ಅಂತ. ಹಾಗೆ ಅದು ದಾರಿದ್ರ್ಯದ ವರ್ಣ. ಅದರಿಂದ ಆದಷ್ಟು ಬ್ಲ್ಯಾಕ್ನ ಅವಾಯ್ಡ್ ಮಾಡಿ. ನೀವು ಅನ್ಕೋಬಹುದು, ಗುರುಗಳೇ ನಾವು ಬ್ಲ್ಯಾಕ್ ಕಾರ್ ತಗೊಂಡ್ಬಿಟ್ಟಿದ್ದೀನಿ, ಆ ಬ್ಲ್ಯಾಕ್ ಇದು ತಗೊಂಡ್ಬಿಟ್ಟಿದ್ದೀನಿ, ನಾನು ಏನು ಮಾಡಲಿ ಅಂತ. ನಿನ್ನ ಮೈಂಡ್ ಜೀವನದಲ್ಲಿ ಎಲ್ಲ ಬ್ಲಾಕ್, ನಿನ್ಗೆಲ್ಲ ನೆಗೆಟಿವ್ ಥಾಟ್ಸೇ. ಬ್ಲ್ಯಾಕ್ ಕಾರ್ ಎಷ್ಟು ಜನ ಇಟ್ಟಿರ್ತಾರೆ, ಅವ್ರಿಗೆ ಪಾಸಿಟಿವ್ ಥಾಟ್ಸ್ ಅನ್ನೋದು ಇರೋದೇ ಇಲ್ಲ. ಬೇಕಾದ್ರೆ ನನಗಿದೆ ಅಂತ ಬರಲಿ ನೋಡೋಣ. ನಥಿಂಗ್, ಬರಕ್ ಸಾಧ್ಯನೇ ಇಲ್ಲ. ಯಾವುದೋ ಒಂದು ರೀತಿ ಅವ್ರಿಗೆ ಬ್ಲಾಕ್ ಇದ್ದೇ ಇರುತ್ತೆ. ಅವ್ರಿಗೆ ಮೈಂಡ್ ಮಾಡ್ಬೇಕಾ ಬೇಡವಾ, ಇನ್ವೆಸ್ಟ್ಮೆಂಟ್ ಮಾಡ್ಲಾ ಬೇಡವಾ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಸ್ ಆಗ್ಬಿಡುತ್ತೇನೋ, ಜಿಪುಣ್ತನ, ದಾನ ಧರ್ಮ ಮಾಡಕ್ ಇಷ್ಟಲ್ಲ, ಬೇಕಾದ್ರೆ ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು 555 ಸಿಗರೇಟ್ ತಗೊಂಡು ಒಂದು ದಿನಕ್ಕೆ 100 ಪ್ಯಾಕೆಟ್ ಖಾಲಿ ಮಾಡ್ತಾರೆ. ಒಬ್ಬರಿಗೆ ₹1 ಕೊಡಕ್ಕೂ ಆಗಲ್ಲ ಅವರಿಂದ. ಈ ರೀತಿ ಆಗುವಂಥದ್ದು. ಆದ್ರೆ ಯಾಕೆ ಈ ರೀತಿ ಆಗ್ತಿದೆ? ವಿಶೇಷವಾಗಿ ಅವ್ರ ಮೈಂಡು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಯೋಚನೆ ಮಾಡೋ ಶಕ್ತಿನೇ ಅವ್ರಿಗಿಲ್ಲ ಅಂತಂದ್ಮೇಲೆ ಇನ್ನು ಅದು ಬ್ಲಾಕ್ ಆಗದೆ ಇನ್ನೇನ್ ಮತ್ತೆ ಇನ್ನು ತಿಳಿಸ್ತೀನಿ. ಬಣ್ಣಗಳ ವಿಶೇಷತೆ ಹಾಗೂ ಅದರ ಮಹತ್ವದ ಬಗ್ಗೆ ಗುರುಜಿ ಅವರು ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ರು. ಈಗ ಯಾವ ರಾಶಿಗೆ ಯಾವ ದಿಕ್ಕು ಸೂಕ್ತ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಗುರುಜಿ, ದಿಕ್ಕು ಎಲ್ಲರಿಗೂ, ಎಲ್ಲಾ ರಾಶಿಯವರೆಗೂ ವಾಸ್ತುಶಾಸ್ತ್ರ ಹೇಳುತ್ತೆ ಪೂರ್ವ ಪ್ರಥಮ ಆದ್ಯತೆ. ಎಲ್ಲ ರಾಶಿಯವರು. ಆದ್ರೆ ನಾವೊಂದು ಲೇಔಟು ಮತ್ತೊಂದು ಏನೋ ಮಾಡಿರ್ತಾರೆ. ಒಬ್ಬರಿಗೆ ದಕ್ಷಿಣ ಸಿಗುತ್ತೆ, ಒಬ್ರಿಗೆ ಉತ್ತರ ಸಿಗುತ್ತೆ, ಒಬ್ಬರಿಗೆ ಪೂರ್ವ ಸಿಗುತ್ತೆ, ಅವ್ರಿಗೆ ಪಶ್ಚಿಮ ಸಿಗುತ್ತೆ. ಅದು ಅವರ ಜನ್ಮರಾಶಿ ಅನುಸಾರವಾಗಿ ತಗೋಬಹುದು. ನಾನು ಆಗ್ಲೇ ಬಣ್ಣಗಳ ಬಗ್ಗೆ ಹೇಳ್ತಿದ್ದೆ. ಈ ಕಪ್ಪು ಬಣ್ಣ ಅತಿ ಹೆಚ್ಚು ಯಾರು ಯೂಸ್ ಮಾಡ್ತಾರೋ ಅವ್ರಿಗೆ ಕೋಪ ಜಾಸ್ತಿ ಇರುತ್ತೆ, ಯಾರಿಗೂ ಕೇರ್ ಮಾಡಲ್ಲ, ಅಹಂಕಾರ ಜಾಸ್ತಿ, ಅಂಥದ್ದು ಜಾಸ್ತಿ ಇರುತ್ತೆ ಅವರಲ್ಲೂ. ಟೋಟಲಿ ನೆಗೆಟಿವಿಟಿ ಅನ್ನೋದು ಕಂಪಲ್ಸರಿ. ಆ ಒಂದು ಬ್ಲ್ಯಾಕ್ ಅನ್ನ ಯಾರು ಯೂಸ್ ಮಾಡ್ತಾರೋ
ಅವ್ರಿಗೆ ವಿಶೇಷವಾಗಿ ಅವ್ರ ಗುಣಗಳನ್ನ ಅಥವಾ ಅವ್ರ ಮಾನಸಿಕ ಸ್ಥಿತಿಯನ್ನ ಅಬ್ಸರ್ವ್ ಮಾಡಿ ನೀವು. ಟ್ರೂ 100% ಅವ್ರಿಗೆ ಕರೆಕ್ಟ್ ಅಂತದ್ದು ಇರೋದಿಲ್ಲ. ಆದ್ರೆ ಪೂರ್ವದ ದಿಕ್ಕಿನ ಪಟಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದಾಗ ಈ ಒಂದು ಪ್ರಶ್ನೆ ಬಂತು, ಅದಕ್ಕೆ ಆ ಒಂದು ವಿಚಾರವನ್ನು ತಿಳಿಸ್ತೆ. ಇನ್ನ ಪೂರ್ವದ ಗೋಡೆಗೆ ಕಾಮನ ಬಿಲ್ಲುಗಳ ಮಧ್ಯದಿಂದ ಸನ್ರೈಸ್ ಆಗ್ತಾ ಇರ್ಬೇಕು. ಆ ಕಡೆಯಿಂದ ಕಾಮನ ಬಿಲ್ ಇರಬೇಕು, ಆದ್ರೆ ಒಳಗಡೆಯಿಂದ 7 ಕುದುರೆಗಳ ರಥ. 7 ಕುದುರೆ ಅಂದ್ರೆ ಯಾವುದು? ಸೂರ್ಯನ ರಥ. 7 hours ಅದು ಮನೆ ಒಳಗಡೆ ಬರ್ತಾ ಇರಬೇಕು ಅಂತ ಒಂದು ಪಟವನ್ನ ಹಾಕಿ ನೋಡಿ. ನಿಮ್ಮ ಮನೆಗೆ ಎವ್ರಿ ಡೇ ಇಸ್ ಪಾಸಿಟಿವ್ ಥಿಂಗ್ಸ್, ಪಾಸಿಟಿವ್ ಥಾಟ್ಸ್. ಸ್ಟೂಡೆಂಟ್ಸ್ ರೂಮ್ಸ್ ಅಲ್ಲೂ ಅಷ್ಟೇ, ಮಕ್ಕಳು ಓದೇ ಕೋಣೆಯಲ್ಲಿ ಅದಿರಬೇಕು, ಜ್ಞಾನ ಸಿದ್ಧಿ ಆಗುತ್ತೆ. ಒಂದು ಬಿಸ್ನೆಸ್ ನಡೆಯೋ ಜಾಗದಲ್ಲಿ ಅದಿರಬೇಕು, 7 hours ಬಿಸ್ನೆಸ್ ವೃದ್ಧಿ ಆಗುತ್ತೆ. ಇನ್ನು ವಿಶೇಷವಾಗಿ ಆನೆಗಳ ಚಿತ್ರ. ಆನೆಗಳು ಗಜಲಕ್ಷ್ಮಿ. ಸಿಂಹ ಇರಬಾರ್ದು, ಜಿಂಕೆ ಇರಬಾರ್ದು ಮನೆಯಲ್ಲಿ. ಎಷ್ಟೋ ಜನ ಶೋಕೇಶಲ್ಲಿ ಜಿಂಕೆಗಳೇನು ಕೊಂಬ್ ಚೆನ್ನಾಗಿರುತ್ತೆ ಅಂತ ಇಟ್ಬಿಟ್ಟಿರ್ತಾರೆ. ದಯವಿಟ್ಟು ಜಿಂಕೆಗಳು ಮನೆಯಲ್ಲಿ ಇಡಬಾರ್ದು. ಬೆಳಗ್ಗೆ ಎದ್ದು ಅದ್ರ ಮುಖ ನೋಡಬಾರ್ದು. ಜಿಂಕೆಯಿಂದ ಹೋದ ರಾಮನಿಗೆ ಏನಾಯ್ತು ಗೊತ್ತಿದೆಯಲ್ಲ, ಅದ್ ಮುಂದೆ ಹೇಳೋದು ಬೇಡ. ನಾನೇನಾದ್ರೂ ಹೇಳಿದ್ರೆ ಅದಕ್ಕೆ ಇನ್ನೊಂದು ಏನೋ ಹೇಳಿದ್ರು ಅಂತ ಹೇಳ್ಬಿಡ್ತಾರೆ ಜನ, ಕೆಲವು ಇರ್ತಾರೆ ಬುದ್ಧಿವಂತರು. ಅದರಿಂದ ನೀವು ಅರ್ಥ ಮಾಡ್ಕೊಳ್ಳಿ, ಜಿಂಕೆಯಿಂದ ಹೋಗಿದ್ದಕ್ಕೆ ರಾಮನಿಗೆ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರು ಅನ್ನೋ ಒಂದು ಪುರಾಣ ಅಂತಂದ್ರೆ ರಾಮಾಯಣ. ಮತ್ತೆ ಸಿಂಹ, ವ್ಯಾಘ್ರ ಪ್ರಾಣಿ ಸಿಂಹಗಳು ದೊಡ್ಡದಾಗಿ ರೋಡಲ್ಲಿ ಪಬ್ಲಿಕ್ ಅಲ್ಲಿ ಮಾಡ್ತಿರ್ತಾರೆ ಅಲ್ಲಿ ಇಲ್ಲಿ. ಅದನ್ನ ತಗೊಂಡೋಗಿ ಬೇಕಾದ್ರೆ ಯಾವ್ದಾದ್ರು ಪ್ರೈವೇಸಿ ರೂಮ್ಸ್ ಇದ್ರೆ ನಿಮ್ಗೆ ಫುಲ್ ಎಲ್ಲ ಕಡೆ ಚಿತ್ರಗಳು ಮಾಡ್ಕೊಂಬಿಡಿ. ಆದ್ರೆ ಸಿಂಹದ ಒಂದು ಚಿತ್ರಗಳನ್ನ ನೀವು ಇಡೋ ಹಾಗಿಲ್ಲ. ಸಿಂಹದ ಒಂದು ವ್ಯಾಘ್ರ ಪ್ರಾಣಿಯನ್ನ ಬೆಳಗ್ಗೆ ಎದ್ದು ನೋಡೋ ಹಾಗಿಲ್ಲ. ಮತ್ತೆ ಮೊಲ, ಆ ಮೊಲನೂ ಅಷ್ಟೇ ಬೆಳಗ್ಗೆ ಎದ್ದು ಮೊಲದ ಮುಖ ನೋಡಬಾರ್ದು. ನರಿ ಮುಖ ನೋಡ್ಬೋದು, ಒಳ್ಳೇದು. ಮತ್ತೆ ಬುದ್ಧಿವಂತ ನರಿ, ತುಂಬಾ ಬ್ರೈನ್ ಉಪಯೋಗ ಆಗುತ್ತೆ. ಆದ್ರೆ ಮೊಲದ ಮುಖವನ್ನ ನಾವು ನೋಡೋ ಹಾಗಿಲ್ಲ. ಕುಶಾಗ್ರ ಉಳ್ಳ ಪ್ರಾಣಿ. ನನಗೆ ಸಣ್ಣ ವಯಸ್ಸಲ್ಲಿ ಯಾವುದೋ ಮೊಲ ಮತ್ತು ಆಮೇಲೆ ಏನೋ ಪಾಠ ಓದಿದ್ ನೆನಪಿದೆ. ಅಂತಂದ್ರೆ ಆ ಒಂದು ಮೊಲವನ್ನು ಸಹ ನಾವು ಮನೇಲಿ ಇಟ್ಕೊಳ್ಳೋ ಆಗಿಲ್ಲ, ಸಾಕೋ ಆಗಿಲ್ಲ. ಮತ್ತೆ ಆ ಚಿತ್ರಗಳು ಇರಬಾರ್ದು. ನಿಮ್ಮ ಮನೇಲಿ ಏನಾದ್ರೂ ಇದ್ರೆ ಮೊದಲು ತೆಗೆದುಬಿಡಿ. ಮತ್ತೆ ಅಕ್ವೇರಿಯಂ ವಿಚಾರಕ್ಕೆ ಬರೋಣ. ಅಕ್ವೇರಿಯಂ ವಿಚಾರದಲ್ಲಿ ಬಂದಾಗ ಎಲ್ಲರ ಮನೇಲಿ ಈಗ ವಾಸ್ತು ಫಿಶ್ ಇಟ್ಕೋಬೇಕು, ಮೀನ್ ಇಟ್ಕೋಬೇಕು. ಅದ್ರ ಮೇಲೆ ಏನಾದ್ರೂ ಹೆಸರುಗಳಿದ್ರೆ ಅದಕ್ಕೆ ಕೋಟಿ ಲಕ್ಷ ಹರಾಜಾಗಿ ತಂದಿಟ್ಕೊಳ್ತಾರೆ ಮನೆಯಲ್ಲಿ. ಇಟ್ಕೊಳ್ಳಿ, ನಾನು ಬೇಡ ಅಂತ ಹೇಳಿಲ್ಲ. ಮತ್ಸ್ಯತಂತ್ರ ಎಲ್ಲಿಂದ ಬಂತು? ಅರ್ಜುನನಿಂದ, ಪಂಚಪಾಂಡವರಿಂದ. ಅವನೇನ್ ಮಾಡ್ದ ಅರ್ಜುನ? ಮತ್ಸ್ಯಾಕಾರವಾಗಿ ಮತ್ಸ್ಯವನ್ನ ಒಡೆದು ಅವನು ಛೇದಿಸಿದ. ಅಂದ್ರೆ ಮತ್ಸ್ಯಯಂತ್ರ, ಮತ್ಸ್ಯತಂತ್ರ, ಮತ್ಸ್ಯ ಪ್ರಯೋಗ, ಮತ್ಸ್ಯತಂತ್ರಂ ಅಂತ ಕೂಡ ಒಂದಿದೆ. ಮತ್ಸ್ಯತಂತ್ರಂ ಅಂತಂದ್ರೆ ಮೀನಿಂದ ತಂತ್ರಗಳು ಮಾಡೋಂಥದ್ದು. ಮೀನಿಂದ ಯಾವ ರೀತಿ ಶಕ್ತಿ, ಮತ್ಸ್ಯತಂತ್ರವನ್ನ ಓದಿದಾಗ ಗೊತ್ತಾಗುತ್ತೆ ಅದ್ರದ್ದು ಏನಪ್ಪ ವಿಶೇಷ ಅಂತ. ಆ ಒಂದು ಮೀನುಗಳನ್ನ ಮನೆಯಲ್ಲಿ ಎಷ್ಟಿರ್ಬೇಕು? ಒಂದು ಅಕ್ವೇರಿಯಂ ವಿವಿಧವಾದ ಇಟ್ಕೊಂಡಿರ್ತೀರಿ ನೀವು. ಮನೇಲಿ ಏನಾದ್ರೂ ಅಕ್ವೇರಿಯಂ ಇಟ್ಕೊಂಡ್ರೆ, ಅಥವಾ ಎಷ್ಟೋ ಜನ ಬೆಡ್ರೂಮ್ ಅಲ್ಲಿ ಅಕ್ವೇರಿಯಂ ಇಟ್ಕೊಂಡಿರ್ತಾರೆ. ಯಾವುದೇ ಕಾರಣಕ್ಕೂ ಬೆಡ್ರೂಮ್ ಅಲ್ಲಿ ನೀವು ಮಲಗುವಂತ ರೂಮಲ್ಲಿ ಅಕ್ವೇರಿಯಂ ಇರಬಾರ್ದು. ಯಾಕೆ ಅಕ್ವೇರಿಯಂ ಅಲ್ಲಿ ಇರಬಾರ್ದು? ಅಕ್ವೇರಿಯಂ ನೀವು ಅಲ್ಲಿ ಇಟ್ಟಿದ್ರು ನೀರಿಟ್ಟಿರ್ತೀರಿ, ಅದ್ರ ಒಳಗಡೆ ಆಕ್ಸಿಜನ್ಗೋಸ್ಕರ ಒಂದು ಮಿಷನ್ ಫಿಟ್ ಮಾಡಿರ್ತೀರಿ. ಅದು ಯಾವಾಗ್ಲೂ ವೈಬ್ರೇಟ್ ಆಗ್ತಾ ಇರುತ್ತೆ. ವೈಬ್ರೇಷನ್ ಇಂದನೇ, ಆ ಒಂದು ವೈಬ್ರೇಷನ್ಸ್ ಇಂದ ಏನಾಗುತ್ತೆ, ಒಳಗಡೆಯಿಂದ ಆ ಬಬಲ್ಸ್ ಬರ್ತಾ ಇರುತ್ತೆ, ಆಕ್ಸಿಜನ್ ಕ್ರಿಯೇಟ್ ಮಾಡ್ತಿರುತ್ತೆ. ವೈಬ್ರೇಷನ್ಸ್ ಇಂದ ಕ್ರಿಯೇಟ್ ಆಗುವಂಥದ್ದು. ಆ ರೀತಿ ವೈಬ್ರೇಷನ್ ಸದಾ ಕ್ರಿಯೇಟ್ ಆಗುವಂಥದ್ದು ಬೆಡ್ರೂಮ್ ಅಲ್ಲಿ ಇದ್ದಾಗ, ಅಲ್ಲಿ ಫಸ್ಟ್ ಸಕಾರಾತ್ಮಕವಿದ್ದು ಮತ್ತೆ ನಕಾರಾತ್ಮಕ ತರಂಗಗಳು ಸೃಷ್ಟಿಯಾಗಿ ಆಗಿ 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 ಬೆಡ್ರೂಮ್ ಎಲ್ಲ ಸುತ್ತಕೊಳ್ಳುತ್ತೆ. ಆಗ ಆ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿ ಆಟೋಮೆಟಿಕಲಿ ಡಿಪ್ರೆಷನ್ಗೆ ಹೋಗ್ತಾನೆ. ಬೆಡ್ರೂಮ್ ಅಲ್ಲಿ ಎಷ್ಟೋ ಜನ ಈ ಅಕ್ವೇರಿಯಂ ಇಟ್ಕೊಂಡಿರೋ ಆತ್ಮಹತ್ಯೆಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಡಿಪ್ರೆಷನ್ ಇರೋರು. ಅದು ಹೆಣ್ಣು ಮಕ್ಕಳಾಗ್ಬೋದು, ಗಂಡು ಮಕ್ಕಳು. ಸಣ್ಣ ವಿಚಾರಕ್ಕೆ ತುಂಬಾ ಜಾಗ್ರತೆ ಇರಬೇಕು, ತುಂಬಾ ಜಾಗ್ರತೆ ಇರಬೇಕು ಈ ವಿಚಾರದಲ್ಲಿ. ಪರ್ಟಿಕ್ಯುಲರ್ ಆಗಿ ಬೆಡ್ರೂಮ್ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಎಕ್ಸಾಕ್ಟ್ ಆಗಿ ಅಕ್ವೇರಿಯಂ ಇಡಬಾರ್ದು. ಇನ್ನೆಷ್ಟೋ ಜನ ಮನೆ ಈಶಾನ್ಯದಲ್ಲಿ ಅಕ್ವೇರಿಯಂ ಇಟ್ಬಿಟ್ಟಿರ್ತಾರೆ. ಏನಕ್ಕೆ ಈಶಾನ್ಯದಲ್ಲಿ ಅಕ್ವೇರಿಯಂ ಇಟ್ಟಿರ್ತಾರೆ ಅಂತಂದ್ರೆ, ಅಲ್ಲಿ ದೇವಮೂಲೆ ನೀರಿಡಬೇಕು, ನೀರಿದ್ರೆ ಚಂದ ಅಂತ. ಆದ್ರೆ ನಾವ್ ಹೇಳ್ತೀವಿ ದೇವಮೂಲೆಯಲ್ಲಿ ಎಕ್ಸಾಕ್ಟ್ ಆ 40 ಡಿಗ್ರಿ ಇದೆಯಲ್ಲ, ಅಲ್ಲಿ ಒಂದು ಪರ್ಕೆ ಕಡ್ಡಿ ಅಷ್ಟು ಭಾರನೂ ಅಲ್ಲಿ ಇಡಬಾರ್ದು ಅಂತ. ಆದ್ರೆ ನೀವು ತಂದು ಅಲ್ಲೇ ಇಡ್ತೀರ. ಒಂದು ಮಾತ್ರ ತಿಳ್ಕೊಳ್ಳಿ, ಎಕ್ಸಾಕ್ಟ್ ಆಗಿ ಮನೆಯ ಈಶಾನ್ಯದಲ್ಲಿ ಅಕ್ವೇರಿಯಂ ಯಾರಾದ್ರೂ ಇಟ್ಟು ಅಲ್ಲೇ ಅದನ್ನ ಮೀನುಗಳು ಬೆಳೆಸ್ತಿದ್ರೆ,
ಆ ಮನೆ ಪುರುಷನಿಗೆ ಪರಸ್ತ್ರೀಯರ ಆಕಾಂಕ್ಷೆ ಆಸೆಗಳು ಜಾಸ್ತಿ ಇರುತ್ತೆ, ಪರಸ್ತ್ರೀಯರು ಸವಾಸ ಮಾಡ್ತಾನೆ ಅಂತ. ಆದ್ರೆ ನಮ್ಮ ಮನೇಲಿದೆ ನನ್ನ ಗಂಡ ಈ ರೀತಿನೇನೋ ಅಂತ ನೀವು ಒಳಗಡೆ ಯೋಚನೆ ಮಾಡಬೇಡಿ, ಅದರಲ್ಲಿ ಒಳ್ಳೆಯವರು ಇರ್ತಾರೆ. ಅಂದ್ರೆ ಕುಟುಂಬಕ್ಕಿಂತ ಬೇರೆಯವ್ರ ಮೇಲೆ ಮೊದಲನೇ ಆದ್ಯತೆ ಕೊಟ್ಟಿರ್ತಾರೆ. ಅಂದ್ರೆ ಊರ್ಗ್ ಉಪಕಾರಿ ಮನೆಗ್ ಮಾರಿ ಅಂತ ಎಲ್ಲರ ಜೊತೆ ನಗ್ನಗ್ತಾ ಇರ್ತಾರೆ, ಎಲ್ಲರ ಜೊತೆ ಹೋಗ್ತಾರೆ, ಎಲ್ಲರ ಜೊತೆ ಮಾತಾಡ್ತಾರೆ, ಎಲ್ಲರ ಜೊತೆ ವೆರಿ ಫ್ರಾಂಕ್ ಆಗಿರ್ತಾರೆ. ಹೆಂಡತಿ ಹತ್ರ ಏನೂ ಗಂಭೀರ, ಒಂದ್ ಮಾತಾಡಿದ್ರೆ ಕಮ್ಮಿ, ಒಂದ್ ಮಾತಾಡಿದ್ರೆ ಜಾಸ್ತಿ, ಮಾತಾಡ್ಬೇಕು ಬೇಡವೋ ಅಂತ. ಯಾಕೆ ಹೇಳಿ, ಏನಾದ್ರೂ ಮಾತಾಡಿದ್ರೆ ಹೆಂಡತಿ ಹತ್ರ ಕಮ್ಮಿ ಆಗ್ಬಿಡುತ್ತಲ್ಲ, ಹಿಂಗಾಗಿರ್ಬೇಕಲ್ಲ ಯಾವಾಗ್ಲೂ. ಆ ರೀತಿಯಿಂದ ಈ ರೀತಿ ಆಗುವಂತ ಮಾನಸಿಕ ಸ್ಥಿತಿಯಲ್ಲಿ ಹೆಚ್ಚು ಕಮ್ಮಿ ಇರುತ್ತೆ. ಆದ್ರಿಂದ ಮನೆಯಲ್ಲಿ ಎಕ್ಸಾಕ್ಟ್ ಆಗಿ ಈಶಾನ್ಯಕ್ಕೆ ಇರಬಾರ್ದು. ಆದಷ್ಟು ಈಶಾನ್ಯ ಮತ್ತು ವಾಯು ಆ ಮಧ್ಯದಲ್ಲಿ ಇಡುವಂಥದ್ದು, ಅಥವಾ ಈಶಾನ್ಯ ಎಲ್ಲಿರುತ್ತೋ ಅಲ್ಲಿಂದ 4 ಅಡಿಗಳನ್ನ ಬಿಟ್ಟು ಅಥವಾ ಪೂರ್ವದ 4 ಅಡಿಗಳನ್ನ ಬಿಟ್ಟು ಇಡಬೇಕು. ಎಕ್ಸಾಕ್ಟ್ ಆಗಿ ಈಶಾನ್ಯಕ್ಕೆ ಇಡೋ ಹಾಗಿಲ್ಲ, ಕಾರ್ನರ್ಗೆ ಜರುಗಿಸಿಡಬಾರ್ದು. ಈ ಕಡೆ ಆದ್ರೂ ಇರಬೇಕು, ಈ ಕಡೆ ಆದ್ರೂ ಇರಬೇಕು. ಆ ರೀತಿ ಇಟ್ಟಾಗ ಮನೆಯಲ್ಲಿ ಖಂಡಿತವಾಗ್ಲೂ ಒಳ್ಳೇದಾಗುವಂಥದ್ದೇ. ಮನೆಯಲ್ಲಿ ವಾಸ್ತು ದೋಷಗಳಿದ್ರೂ ನಿವಾರಣೆ ಆಗುತ್ತೆ. ಮತ್ತೆ ಮನೆಗೆ ಫಸ್ಟ್ ದೃಷ್ಟಿ ಆಗಿದ ತಕ್ಷಣ, ಮನೆಗೆ ದೃಷ್ಟಿ ಆಗಿದ ತಕ್ಷಣ ಫಸ್ಟ್ ಮೀನೇ ಸಾಯೋದು. ಕೆಲವರು ಹೇಳ್ತಾರೆ, ಅಯ್ಯೋ ಮನೆಗೆ ಯಾರು ನೋಡಿ, ಯಾರಾದ್ರೂ ಮನೆಗೆ ಒಂದು 10-15 ಜನ ಬಂದೋಗಿರೋದನ್ನ ಒಂದಿನ ಮೀನ್ ಸತ್ತೋಗ್ಬಿಟ್ಟಿರುತ್ತೆ. ಒಂದು ಮೀನ್ ಸಾಕಿರೋರಿಗೆ ಗೊತ್ತಿರುತ್ತೆ ಅದರ ಅನುಭವ ಏನು ಅಂತ. ಅಂದ್ರೆ ಆ ಮನೆಗೆ ದೃಷ್ಟಿಯಾಗಿದೆ ಮತ್ತು ನಿಮ್ಮ ಮೇಲೆ ದ್ವೇಷವನ್ನ ಸಾಧನೆ ಮಾಡೋ ವ್ಯಕ್ತಿ ಬಂದೋಗಿದ್ದಾನೆ ಆ ಮನೆಗೆ ಇವತ್ತು ಅಂತ ಅರ್ಥ. ನಮಗೇ ಗೊತ್ತು, ನಮಗೆ ಅನುಭವ ಆಗಿದೆ ಇದು. ಏನಂತ, ನಾವು 100 ಜನ ಹತ್ರ ಬೆಳೆಸ್ತೀವಿ. ನಮ್ಮ ಆಶ್ರಮ ಸಣ್ಣಕ್ಕೊಂದು ಜಾಗದಲ್ಲಿ ಇಟ್ಟಿದ್ವಿ. ಆ ಒಂದು ಜಾಗದಲ್ಲಿ ಯಾವುದೋ ಒಂದು ಮನೆಗಳಲ್ಲೂ ಅಷ್ಟೇ, ಇದು ಸ್ವಂತ ಅನುಭವ ಆಗಿರ್ತಕ್ಕಂಥ ಮಾತು. ಅವ್ರ ಮನೇಲಿ ಜೀವನದಲ್ಲಿ ಒಂದು ಮೀನು ಸಾಯ್ದೇ ಇರೋಂಥದ್ದು, ಸಣ್ಣ ಮೀನು, ಇಷ್ಟು ದೊಡ್ಡದಾಗಿರೋಂಥ ಮೀನು. ಅವ್ರ ಮನೆಗೆ ಒಂದು 10 ಜನ ಬಂದ್ರು, ಊರಿಂದ ಒಬ್ಬ ಹುಡುಗ ಬಂದು ಮನೆಗೆ ಬಂದು ಹೋಗಿದ ತಕ್ಷಣ ಅವತ್ತು ಆ ಮೀನು ಸತ್ತೋಗಿತ್ತು. ಆಗೇನಾಯ್ತು ಅಂತಂದ್ರೆ ಏನ್ ಮಾಡಿದ್ರು ಗೊತ್ತಿಲ್ಲ. ಆದ್ರೆ ಅವತ್ತು ಆ ಮನೆ ಒಂದು ಸೋಫಾದಲ್ಲಿ ಇಷ್ಟು ದಪ್ಪ ತಾಯ್ತಾ ಒಂದು ನಿಂಬೆಹಣ್ಣು ಸಿಕ್ತಂತೆ. ಅಂತಂದ್ರೆ ಅವ್ನು ಮಂತ್ರ ಮಾಡ್ಕೊ ಬಂದೋ ಇಲ್ವೋ ನನಗ್ ಗೊತ್ತಿಲ್ಲ, ಅವ್ರು ಹೇಳಿದ್ದನ್ನ ನಾನು ನಿಮ್ಗೆ ಹೇಳ್ತಿದ್ದೀನಿ. ಅಂತಂದಾಗ ಆ ನೆಗೆಟಿವ್ ಎನರ್ಜಿ ಅವ್ರ ಮೇಲೆ ದ್ವೇಷ ಇಟ್ಕೊಂಡು ಇವ್ನೇನಾದ್ರೂ ಮಾಡ್ಬೇಕು ಅಂತ ಬಂದಿದ್ನಲ್ಲ, ಆ ಒಂದು ಪ್ರಭಾವ ಫಸ್ಟ್ ಆ ಮೀನ್ ಮೇಲೆ ಬಿತ್ತು ನೋಡಿ. ಅಂದ್ರೆ ಆ ಮೀನು ಕೂಡ ಇವ್ರನ್ನ ಕಾಯ್ತಾ ಇತ್ತು ಅಂತ ಅರ್ಥ. ಆದ್ರೆ ಅದು ಎಷ್ಟು ಮಂತ್ರ ನಿಮ್ಮ ಮೇಲೆ ಪ್ರಭಾವ ಆಗುತ್ತೋ ಬಿಡುತ್ತೋ, ಅದು ಎರಡನೇದಕ್ಕೆ ಬಿಟ್ಬೇಡ, ಅದು ಬೇಡ ನಮ್ಗೆ. ಆದ್ರೆ ಆ ಮೀನು ಸತ್ರು ಸಹ ಮನೆ ಮೇಲೆ ದೃಷ್ಟಿ ಇದ್ದಾಗ ಅದ್ರ ಮೇಲೆ ಮೊದಲು ಆ ಒಂದು ನೆಗೆಟಿವ್ ಎನರ್ಜಿನ ಅದನ್ನ ಅಟ್ರಾಕ್ಟ್ ಮಾಡ್ಕೊಂಡಿರುತ್ತೆ. ಅದನ್ನ ಮನೆಯಲ್ಲಿ ಇಡಬಹುದು, ತೊಂದರೆ ಇಲ್ಲ. ಕೆಲವ್ರಿಗೆ ಬರೋದಿಲ್ಲ, ಇಟ್ಟಿದ ತಕ್ಷಣ ತೊಂದರೆಗಳು ಶುರುವಾಗ್ಬಿಡುತ್ತೆ. ಅದನ್ನ ಪರೀಕ್ಷೆ ಮಾಡ್ಬೇಕು. ಮೊದಲು ಒಂದು ಸಣ್ಣದು ಒಂದು ಬೋಲ್ ತರಬೇಕು. ಫಸ್ಟ್ ಒಂದು ಹಾರ್ಡ್ ನಂಬರ್ ತರ 3, 5, 7, 9 ಈ ರೀತಿ. ಆಕ್ಚುಲಿ ಎಷ್ಟು ಮೀನ್ ಆಗ್ಬೇಕು ಅಂತ ನಾನು ಹೇಳ್ತೀನಿ. ಹಾರ್ಡ್ ನಂಬರ್ ಅಲ್ಲಿ ತಂದಿಡ್ಬೇಕು ಅಕ್ವೇರಿಯಂನ. ನೋಡ್ಬೇಕು ಒಂದು 15 ದಿನ ಓ ಪಾಸಿಟಿವ್ ಮನ್ಸು ಯಾಕೋ ಸಮಾಧಾನ ಇದೆ ಅಂತಂದಾಗ ಆಗ ದೊಡ್ಡದಾಗ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಸೋದ್ರಲ್ಲಿ ಹಾಕಿಡ್ಬೇಕು. ಆದ್ರೆ ಯಾವತ್ತೇ ಆಗ್ಲಿ ಅಕ್ವೇರಿಯಂ ಮನೇಲಿ ಇದ್ರೆ ಒಳ್ಳೇದೇ, ಕೆಟ್ಟದಂತೂ ಇಲ್ಲ. ಅದನ್ನ ಇಟ್ಕೊಂಡು ಚೆನ್ನಾಗಿ ಕಾಪಾಡ್ಕೋಬೇಕು ಮತ್ತು ಪ್ರತಿನಿತ್ಯ ಅದನ್ನ ಕ್ಲೀನ್ ಮಾಡ್ಬೇಕು. ವಾರಕ್ಕೊಂದ್ಸಲಿ ಆದ್ರೂ ತಂದಿಟ್ಬಿಟ್ಟು ಮೈ ಮರ್ತೋಗಿ ಪಾಪ ಅದು ಉಸಿರಾಟಕ್ಕೂ ತೊಂದರೆ ಇಲ್ಲ, ಆಕ್ಸಿಜನ್ ಇಲ್ಲದೆ ಸಾಯ್ತಾ ಇದ್ರೆ ಆ ಪಾಪನು ನಿಮ್ಗೆ ಬರುತ್ತೆ. ಮತ್ತೆ ಅದನ್ನು ಚೆನ್ನಾಗಿ ಪೋಷಣೆ ಮಾಡ್ಬೇಕು, ಒಳ್ಳೇದಾಗಿ ನೋಡ್ಕೋಬೇಕು. ಇನ್ನಿದೆ ಯಾವ ಬಣ್ಣಗಳು ಇರ್ಬೇಕು, ಇನ್ನು ಯಾವ್ಯಾವ ಅಕ್ವೇರಿಯಂ ಅಲ್ಲಿ ಎಷ್ಟು ಮೀನುಗಳಿರ್ಬೇಕು. ಬೆಂಗಳೂರಿನಿಂದ ಸುಕೇಶ್ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ ಹಲೋ. ಓಕೆ, ಸಂಪರ್ಕ ಕಟ್ಟಾಗಿದೆ ಅನ್ಸುತ್ತೆ. ಬನ್ನಿ ವೀಕ್ಷಕರೇ, ಪತ್ರಗಳತ್ತ ಗಮನ ಹರಿಸೋಣ. ನಿಮ್ಮ ಪತ್ರಗಳಿಗೆ ಗುರುಜಿಯವರು ಸ್ಪಂದಿಸಿದ್ದೆ ಆದಲ್ಲಿ ಜಿ ಕನ್ನಡ ವಾಹಿನಿ ಕಡೆಯಿಂದ ವಿಶೇಷವಾದಂತಹ ಶ್ರೀಚಕ್ರ ನಾಣ್ಯವನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ವ್ಯವಸ್ಥೆ ನಮ್ಮ ಸಂಸ್ಥೆ ಹೊತ್ತಿದೆ. ಈ ದಿನದ ಭಾಗ್ಯಶಾಲಿಗಳು ಯಾರು ನೋಡೋಣ. ಗುರುಜಿ, ಪತ್ರ ದಾಕ್ಷಾಯಿಣಿ ಶೆಟ್ಟಿ ಅವರು ಬರೆದಿದ್ದಾರೆ, ಉತ್ತರ ಕನ್ನಡ ಜಿಲ್ಲೆಯಿಂದ. 4 ವರ್ಷಗಳ ಹಿಂದೆ ತಿಳಿದೇನೋ ಒಂದು ಜೀವನದಲ್ಲಿ ದೊಡ್ಡ ತಪ್ಪನ್ನ ಮಾಡಿದೆ ಗುರುಜಿ. ಆ ತಪ್ಪಿನಿಂದಾಗಿ ಜನರಲ್ಲಿ ನನ್ನ ಬಗ್ಗೆ ಕೆಟ್ಟದಾಗಿ ಈಗ ನೋಡ್ತಾರೆ. ಸಾಕಷ್ಟು ನೋವು, ಅಪಮಾನ, ನಿಂದನೆಗೆ ನಾನು ಗುರಿಯಾಗಿದ್ದೀನಿ. ಯಾರ ಜೊತೆ ಮಾತಾಡಿದ್ರು ಕೂಡ ಕೆಟ್ಟದಾಗಿ ಸಂಬಂಧ ಕಟ್ತಾರೆ ಅಂತ ಹೇಳ್ತಿದ್ದಾರೆ. ನನ್ನ ಆತ್ಮವಿಶ್ವಾಸನೇ ಕಳೆದು ಹೋಗ್ತಾ ಇದೆ, ಬದುಕೋದೇ ಬೇಡ ಅನ್ಸುತ್ತೆ ಗುರುಜಿ ಅಂತ ಹೇಳ್ತಿದ್ದಾರೆ. ಜೀವನದಲ್ಲಿ ಒಳ್ಳೆ ಗೃಹಿಣಿ ಆಗಿರ್ಬೇಕು ಅನ್ನೋದು ನಂದು ಕೂಡ ಆಸೆ ಇದೆ. ಉತ್ತಮವಾದಂತಹ ಸಂಸಾರ ನನ್ನದಿದೆ, ಆದ್ರೆ ಯಾವುದ್ರಲ್ಲೂ ಇತ್ತೀಚೆಗೆ ಆಸಕ್ತಿನೇ ಇಲ್ಲ. ದಯಮಾಡಿ ನನ್ನ ಬಾಳಲ್ಲಿ ಹೊಸದೊಂದು ಬೆಳಕನ್ನ ಪಡ್ಕೊಳ್ಳುವಂತ ಒಂದು ದಾರಿಯನ್ನ ತೋರಿಸಿ ಅಂತ ಹೇಳ್ತಿದ್ದಾರೆ. ಯಾವ ಕಾರಣಕ್ಕೆ ಈ ರೀತಿಯಾದಂತಹ ಫಲ ಸಿಗ್ತಿದೆ ತಿಳಿಸ್ಕೊಡಿ ಅಂತ ಕೂಡ ಕೇಳಿದ್ದಾರೆ. ಜನ್ಮ ದಿನಾಂಕ 17/5/85 ಇಸವಿ, ಸಮಯ ಬೆಳಗ್ಗೆ 7:35, ಅಶ್ವಿನಿ ನಕ್ಷತ್ರ, ಮೇಷರಾಶಿ ಅಂತ ಹೇಳ್ತಿದ್ದಾರೆ. ಅಶ್ವಿನಿ ನಕ್ಷತ್ರ, ಮೇಷರಾಶಿ.
ತೃತೀಯ ಸ್ಥಾನ ಕುಟುಂಬ ಸ್ಥಾನ, ಮೂರನೇ ಸ್ಥಾನ ಕುಟುಂಬ ಸ್ಥಾನ. ಕುಟುಂಬದಲ್ಲೂ ನೆಮ್ಮದಿ ಇಲ್ಲ, ಕುಟುಂಬದಲ್ಲೂ ನಿನಗೆ ಅವಮಾನ ತೋರಿಸ್ತಿರ್ತಕ್ಕಂಥದ್ದು. ಚಂದ್ರ ಮನಸ್ಸುಕಾರಕ. ನೀನಲ್ಲಿ ಮನಸ್ಸಲ್ಲಿ ಬದುಕೋದಕ್ಕೂ ಇಷ್ಟ ಇಲ್ಲ, ಸಾಯೋದಕ್ಕೂ ಇಷ್ಟ ಇಲ್ಲ. ನಿನ್ನ ಜೀವನ ಹಿಂಗೆ ನಡೀತಿದೆ. 4 ವರ್ಷದಿಂದ ಏನೋ ತಪ್ಪು ಮಾಡಿದೀಯಾ, ಅದು ಗೊತ್ತಾಯ್ತು ಜನಗಳು. ಈಗೆಲ್ಲರೂ ಅದೇ ಖಂಡಿತ. ಆದರೆ ಮನುಷ್ಯ ಜೀವನದಲ್ಲಿ ತಪ್ಪು ಮಾಡೋದು ಸಹಜ. ಅದನ್ನ ತಿದ್ದುಕೊಂಡು ಪಶ್ಚಾತ್ತಾಪ ಪಡೆಯೋದ್ರೇನೆ ಕ್ಷಮೆ ಸಿಕ್ಬಿಡುತ್ತೆ. ನೀನು ಮರ್ತೋಗ್ತಾಯಿ. ನಿನ್ನನ್ನು ಯಾರು ಹೇಗಾದ್ರೂ ಅನ್ಕೊಳ್ಳಿ, ಕೆಟ್ಟ ದೃಷ್ಟಿಯಿಂದ ನೋಡ್ಕೊಳ್ಳಿ, ನಿನ್ನ ಮನಸ್ಸು ಶುದ್ಧಿಯಾಗಿ ಇಟ್ಕೊಂಡ್ಬಿಡು. ನಿನ್ನ ಮನಸ್ಸು ಇನ್ನೂ ಶುದ್ಧಿ ಇಲ್ಲ, ಅದಕ್ಕೆ ನೀನು ಹಂಗೆ ಆ ರೀತಿ ಅನಿಸ್ತಿದೆ. ಸಂಕೋಚ ಪಡಬೇಡ, ಭಯ ಪಡಬೇಡ. ಐ ಆಮ್ ಆಲ್ ರೈಟ್. ನಾನು ಯಾರು ಮಾಡದೇ ಇರೋ ತಪ್ಪು ನಾನು ಮಾಡಿಲ್ಲ. ಬೇಜಾನ್ ಜನ ಎಲ್ಲರೂ ನೀನು ಮಾಡಿರೋ ತಪ್ಪು 4 ಜನ ಗೊತ್ತಾಗಿದೆ. ಆದರೆ ಅವ್ರ ಮನೇಲಿ ನಡೆಯೋ ತಪ್ಪುಗಳು ಅವ್ರಿಗೆ ಗೊತ್ತಿರಲ್ಲ. ಈಗಿನ ಕಾಲದಲ್ಲಿ ಎಷ್ಟು ನಡೀತಿದೆ ಗೊತ್ತಾ ತಾಯಿ? ಎಷ್ಟೋ ಸಂಸಾರಗಳಲ್ಲಿ ಈ ರೀತಿ ತಪ್ಪುಗಳು ನಡೀತಿದೆ. ಗಂಡನ್ ಗೊತ್ತಿಲ್ದಿರ ಹೆಂಡತಿ ತಪ್ಪು ಮಾಡಿರ್ತಾಳೆ, ಹೆಂಡತಿ ಗೊತ್ತಿಲ್ದಿರ ಗಂಡ ತಪ್ಪು ಮಾಡಿರ್ತಾನೆ. ಆದ್ರೆ ಅವರಿಬ್ರು ತಪ್ಪು ಮಾಡಿರ್ತಾರೆ, ಒಬ್ರಿಗೊಬ್ರಿಗೆ ಗೊತ್ತಿರೋದಿಲ್ಲ. ನಮ್ಮ ತಪ್ಪು ಆಚೆಗೆ ಬರೋ ತನಕ ಯಾರಿಗೂ ಗೊತ್ತಾಗಲ್ಲ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ತಾನು ಯಾರು ನೋಡಿಲ್ಲ ಅನ್ಕೊಂಡ್ಬಿಡುತ್ತೆ. ಆದ್ರೆ ಬೆಕ್ಕಂಗೆ ಅನ್ಕೊಳ್ಳುತ್ತೆ, ಅವ್ರಂಗೆ ಅನ್ಕೋಬಹುದು. ಆದ್ರೆ ಪರಮಾತ್ಮನ ಅವನೊಬ್ಬ ಇರ್ತಾನಲ್ಲ, ಅವ್ನು ನೋಡ್ತಾ ಇರ್ತಾನೆ. ಭಗವಂತ ಯಾವಾಗ್ಲೂ ನೋಡ್ತಾ ಇರ್ತಾನೆ, ಏನ್ ತಪ್ಪು ಮಾಡಿರ್ತೀರಿ, ಏನ್ ಮಾಡಿರ್ತೀರಿ ಅಂತ. ಆದ್ರೆ ನಿಜವಾಗ್ಲೂ ಪ್ರೀತಿ, ವಿಶ್ವಾಸ, ಸಹನೆ, ಸಂಯಮ, ಒಳ್ಳೆ ಗುಣ, ಒಳ್ಳೆಯ ಒಂದು ಪ್ರಪಂಚದಲ್ಲಿ ಒಳ್ಳೆ ಹೆಸರು, ಒಳ್ಳೆ ಸಂಪಾದನೆ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ. 4 ಜನ ಪ್ರೀತಿ ಗೆಲ್ಲಬೇಕು ಅಂದ್ರೆ ತುಂಬಾ ಕಷ್ಟ. ಒಬ್ಬರನ್ನ 4 ಜನದ ಜೊತೆ ನಾವು ಬೆರೆತು ಎಲ್ಲರ ಜೊತೆ ಹೋಲಿಸ್ಕೋಬೇಕು ಅಂದ್ರೆ ತುಂಬಾ ಕಷ್ಟ. ಏಕೆಂದ್ರೆ ಈ ಪ್ರಪಂಚದಲ್ಲಿ ನಮ್ಮ ಹತ್ರ ಸಾವಿರಾರು ಜನ ಬರ್ತಾರೆ, ಸಾವಿರಾರು ಜನಕ್ಕೂ ನಾವು ಒಳ್ಳೇದು ಮಾಡ್ತೀವಿ. ಅದ್ರಲ್ಲಿ 10 ಜನ ಅದನ್ನ ನಮಗೆ ಒಳ್ಳೇದಾಗಿಲ್ಲ ಅಂತ ಹೇಳೋರು ಇದ್ದೇ ಇರ್ತಾರೆ. ಅದು ಪ್ರಕೃತಿಯ ಸಹಜ ತಾಯಿ. ಅದ್ರ ಬಗ್ಗೆ ಏನ್ ಚಿಂತೆ ಮಾಡಬೇಡ. ನೀನು ಒಳ್ಳೆಯವಳಾಗಿದ್ದೀಯ. ಈಗ 4 ಜನಕ್ಕೆ ಒಳ್ಳೇದ್ ಮಾಡ್ತಾ ಹೋಗು, ಒಳ್ಳೇದು ಹೇಳ್ತಾ ಹೋಗು. ನೀನ್ ಮರ್ತೋಗ, ಅವ್ರು ಯಾರು ಏನಾದ್ರು ಅನ್ಕೊಳ್ಳಿ, ಆಯ್ತಾ? ಬೆಟ್ಟ ನೋಡಿ ಆ ನಾಯಿಗಳು ಬೊಗಳುತ್ತೆ, ಆನೆ ನೋಡಿ ನಾಯಿಗಳು ಬೊಗಳುತ್ತೆ. ಆನೆ ಚಿಂತೆ ಮಾಡಬಾರ್ದು, ಸರಿನಾ, ಹೋಗು, ಆಯ್ತಾನೆ. ಅದರಿಂದ ನೀನೇನು ಬೇಜಾರು ಮಾಡ್ಕೋಬೇಡ. ನಿನಗೇನಾದ್ರೂ ಅವಮಾನ ಆಗ್ತಿದೆ, ಹಂಗೇನಾದ್ರೂ ಮನ್ಸಿಗೆ ಅನ್ಸಿದ್ರೆ ಕಾಲಭೈರವಾಷ್ಟಕ ಅಂತ ಹೇಳುತ್ತೆ. ಈ ಕಾಲಭೈರವಾಷ್ಟಕವನ್ನ ದಿನಕ್ಕೆ 9 ಸಲಿ ಕರೆಕ್ಟಾಗಿ 108 ದಿನ ಪಾರಾಯಣ ಮಾಡ್ಕೊಂಡ್ಬಿಡು. ಪ್ರತಿ ದಿನನೂ ನೀನು ಊಟ ಮಾಡೋಕ್ಕಿಂತ ಮುಂಚಿತವಾಗಿ 1 ಇಡಿಯಷ್ಟು ನಾಯಿಗೆ ಹಾಕಿ, ಕಾಲಭೈರವ ವಾಹನ ಯಾವುದು ನಾಯಿ, ಅದಕ್ಕೆ ಹಾಕಿ ನಂತರನೇ ಊಟ ಮಾಡಬೇಕು. ಖಂಡಿತವಾಗ್ಲೂ ನಿನ್ನ ಜೀವನದಲ್ಲಿ ಸಾಕಷ್ಟು ಸುಖ ಸಂತೋಷವನ್ನು ಅನುಭವಿಸ್ತೀಯಾ. ನಿನ್ಗೆ ಯಾರಾದ್ರೂ ತೊಂದರೆ ಮಾಡಬೇಕು ಅಂದ್ರೆ ಜೀವನದಲ್ಲಿ ಅವ್ರಿಗೆ ಭಗವಂತನೇ ತೊಂದರೆ ಕೊಟ್ಬಿಡ್ತಾನೆ. ಒಳ್ಳೇದಾಗ್ಲಿ ಅಮ್ಮ, ಸದಾ ನನ್ನ ಆಶೀರ್ವಾದ ಇರುತ್ತೆ. ಒಳ್ಳೇದಾಗ್ಲಿ ತಾಯಿ, ನಮಸ್ತೆ. ವೀಕ್ಷಕರೇ, ಬೆಂಗಳೂರಿನಿಂದ ಸುಕೇಶ್ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಸುಕೇಶ್ ಅವರೇ. ನಮಸ್ತೆ ಮೇಡಮ್. ಸರಿ, ಹೇಳಿ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನಾನು ಅಂದ್ರೆ ನಂದು ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದೇನೆ ಮೇಡಮ್. ನಾನು ಹೋಟೆಲ್ ಡಿಪಾರ್ಟ್ಮೆಂಟ್ ನಡೆಸ್ತಾ ಇದ್ದೇನೆ. ನಮ್ಗೆ ಯಾವುದೇ ಮಾಡಿದ್ರು 1 ವರ್ಷ 2 ವರ್ಷ ನಡೀತಾ ಇರ್ತದೆ. ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ತಿಳಿಸ್ಕೊಡಿ. ಗುರೂಜಿ ಅವರು ನಿಮ್ಮ ಸಮಸ್ಯೆಗೆ ಸೂಕ್ತವಾದಂತಹ ಪರಿಹಾರವನ್ನ ಸೂಚಿಸ್ತಾರೆ. ನಮಸ್ತೆ. ನಮಸ್ತೆ ಗುರೂಜಿಗಳೇ. ಹೇಳಿ, ಎಲ್ಲಿಂದ ನೀವು ಫೋನ್ ಮಾಡಿರೋದು? ನಾನೀಗ ಬೆಂಗಳೂರಿಂದ ಮಲ್ಲೇಶ್ವರದಿಂದ ಮಾಡ್ತಾ ಇದ್ದೇನೆ ಎಷ್ಟು ವರ್ಷದಿಂದ ನೀವು ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ರಿ? ನಾನೊಂದು 22 ವರ್ಷದಿಂದ ಮಾಡ್ತಾನೆ ಇದ್ದೀನಿ ಸರ್ ಗುರುಗಳೇ. ಆದ್ರೆ ಯಾವುದೇ ಮಾಡಿದ್ರು 1 ವರ್ಷ 2 ವರ್ಷ ನಡೀತದೆ. ಅಂದ್ರೆ ಹೋಟೆಲ್ ಬಿಸ್ನೆಸ್ 20 ವರ್ಷದಿಂದ ಮಾಡ್ತಿದ್ರಾ? ಹೋಟೆಲ್ ಇಂದ ಬಿಸ್ನೆಸ್ ಇಂದ ನಾನು ಲೀಸಿಗಾಗಿ ಯಾವ್ದೋ ಹೋಟ್ಲ್ ಅಂತ ತಕೊಂಡು ಲೀಸ್ ಅಲ್ಲಿ ಮಾಡ್ತಾನೆ ಬರ್ತಾ ಇದ್ದೇನೆ. ಆದ್ರೆ ಒಂದು ಡೆವಲಪ್ಮೆಂಟ್ ಇಲ್ಲ ಜೀವನದಲ್ಲಿ. ಡೆವಲಪ್ಮೆಂಟ್ ಇಲ್ಲ. ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ಜಾಗ್ರತೆ ಇರ್ಬೇಕು ನೀವು. ಯಾಕೆಂತಂದ್ರೆ ನೀವು ಸಾಲ ಮಾಡ್ಕೋಬಾರ್ದು ಜೀವನದಲ್ಲಿ, ಎಚ್ಚರಿಕೆ ಇರ್ಲಿ. ಅದು ನೀವೆಷ್ಟು ದುಡ್ದಿದ್ದೆಲ್ಲ ಅದಕ್ಕೆ ಹೋಗ್ತಿದೆ, ಇನ್ನೆಲ್ಲ ಅಭಿವೃದ್ಧಿ ಆಗೋದು ನೀವು. ಅದರಿಂದ ಜೀವನದಲ್ಲಿ ಸಾಲ ಅಂತ ಮಾಡ್ಕೋಬಾರ್ದು. ತುಂಬಾ ಎಚ್ಚರಿಕೆಯಿಂದ ಜೀವನ ಮಾಡ್ಬೇಕು. ಅದೊಂದು ಜಾಗೃತೆ ಇರ್ಲಿ. ನಿಮ್ಮ ಆರ್ಥಿಕ ಸ್ಥಿತಿ, ನೀವು ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಸಿಗ್ತಿಲ್ಲ ಅನ್ನೋದಕ್ಕೆ ನೋಡಿ, ಭಾಗ್ಯಸ್ಥಾನ ಅಂದ್ರೆ 9ನೇ ಸ್ಥಾನ. 9ನೇ ಸ್ಥಾನಾಧಿಪತಿ ನಿಮ್ಮ ಜಾತಕದಲ್ಲಿ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲಗಳೇ ಸಿಗ್ತಿಲ್ಲ. ತುಂಬಾ ಎಫರ್ಟ್ಸ್ ಹಾಕ್ತೀರಿ, ಬೆಳಗ್ಗೆಯಿಂದ ದುಡಿತೀರಿ. ಎಲ್ಲರಿಗೂ ಫಸ್ಟ್ ನಿಮ್ಮ ಮಾನಸಿಕ ಸ್ಥಿತಿ ಹೇಗೆ ಅಂತಂದ್ರೆ, ನನ್ನಿಂದ 4 ಜನಕ್ಕೆ ಒಳ್ಳೇದಾಗಬೇಕು, ನಾನು ಕಷ್ಟದಲ್ಲಿ ಸಿಕ್ಕಾಕೊಂಡ್ರು ಪರವಾಗಿಲ್ಲ ಅಂತ ಮಾನಸಿಕ ಸ್ಥಿತಿ ಹಂಗಿದ್ರ ನೀವು.
ಇದರಿಂದನೇ ನಿಮ್ಗೆ ಈ ರೀತಿ ತೊಂದರೆಗಳು ಸಿಕ್ಕಾಕೊಳ್ತಿದ್ರ. ಫಸ್ಟ್ ನೀವು ನಿಮ್ಮ ಒಂದು ಫೌಂಡೇಶನ್ ಗಟ್ಟಿ ಮಾಡ್ಕೊಳ್ಳಿ. ನಾನು ಕರೆಕ್ಟಾಗಿ ಮಾಡ್ತಿದ್ದೀರಿ, ನನಗೆ ಅನುಕೂಲ ಆಗ್ಬೇಕು ಅಂತ ಭಗವನ್ ಹತ್ರ ಸಂಕಲ್ಪ ಮಾಡಿ. ನಿಮ್ ಮನೆ ದೇವ್ರು ಯಾವ್ದು? ನಮ್ದು ಮೊದಲು ಚಿಕ್ಕು ಅಂತ. ಹಾ ಸರಿ, ಒಳ್ಳೇದಾಗ್ಲಿ. ಆ ದೇವಿ ಅನುಗ್ರಹ ನಿಮ್ಮ ಮೇಲೆ ಅನುಕೂಲ ಆಗ್ಲಿ. ನೀವು ಪ್ರತಿ ಶುಕ್ರವಾರ ಮಂಗಳವಾರ ಹಸುವಿಗೆ ಏನಾದ್ರೂ ಊಟ ಉಪಚಾರ ಏನಾದ್ರೂ ಸರಿ, ಹಸುವಿಗೆ ಗೋಸ್ಪರ್ಶ ಮಾಡಬೇಕು. ಪ್ರತಿ ಮಂಗಳವಾರ ಶುಕ್ರವಾರ ಏನಾದ್ರೂ ತಿನ್ನಿಸ್ಲೇಬೇಕು. ಈ ರೀತಿ ಕರೆಕ್ಟಾಗಿ ಒಂದು 16 ವಾರ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಂಗಳವಾರ ಶುಕ್ರವಾರ ನಿಮ್ಮ ಲೈಫಲ್ಲಿ ನಾನ್ ವೆಜ್ ಅನ್ನೋದು ತಿನ್ಬಾರ್ದು. ಅದನ್ನ ಬಿಟ್ಬಿಡ್ಬೇಕು. ಮಂಗಳವಾರ ಶುಕ್ರವಾರ ಇವೆರಡನ್ನ ಬಿಟ್ಟು ಲೈಫಲ್ಲಿ ಒಂದು ಬಿಟ್ರೇ ಒಂದು ಸಿಗುವಂಥದ್ದು, ಅದು ಭಗವಂತನ ಒಂದು ಸಂಕಲ್ಪ. ಆ ರೀತಿ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಳ್ಳೆ ಸ್ಥಾನಕ್ಕೆ ಹೋಗ್ತೀರಿ. ಒಳ್ಳೇದಾಗ್ಲಿ. ನಮಸ್ತೆ ಗುರುಜಿ. ಈಗ ಒಂದು ಪತ್ರವನ್ನ ನೋಡೋಣ. ಶಾಂತಲಾ ಅವರು ಭದ್ರಾವತಿ ಇಂದ ಪತ್ರವನ್ನ ಬರೆದಿದ್ದಾರೆ. ಗುರುಜಿ, ಮದುವೆ ದಿನಾಂಕ ಸೂಚಿಸಿದ್ದಾರೆ 26/11/2001 ಸೋಮವಾರ ಬೆಳಗ್ಗೆ 9:30 10:15 ಅಂತ ಹೇಳ್ತಿದ್ದಾರೆ. ನಮ್ಮ ದಾಂಪತ್ಯ ಜೀವನ 12 ವರ್ಷಗಳಿಂದ ತುಂಬಾನೇ ಚೆನ್ನಾಗಿ ನಡೀತಿತ್ತು. ಆದ್ರೆ ಇತ್ತೀಚೆಗೆ ಸಮಸ್ಯೆ ಎದುರಾಗಿದೆ. ದಾಂಪತ್ಯ ಜೀವನದಲ್ಲಿ ತುಂಬಾನೇ ಬಿರುಕಿದೆ. ಪರಸ್ತ್ರೀ ವ್ಯಾಮೋಹ ಇದೆ. ಗುರುಜಿ, ನನ್ನ ಆ ಹೆಂಗಸನ್ನ ಬಿಟ್ಟು ಮಕ್ಕಳು ಹೆಂಡತಿ ಅಂತ ಪುನಃ ವಾಪಸ್ ಯಾವಾಗ ಬರ್ತಾರೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ. ಜನ್ಮ ಪತ್ರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಗುರುಜಿ. ನಮ್ಮ ನಾಡಿನಾದ್ಯಂತ ಪತ್ರಗಳು ಇದೇ ಜಾಸ್ತಿ ಬರ್ತಿದೆ ಅನ್ಸುತ್ತೆ. ವ್ಯಾಮೋಹ. ಮನುಷ್ಯನಿಗೆ ಒಬ್ಬರಿಗೆ ದುಡ್ಡಿನ ವ್ಯಾಮೋಹ, ಕೆಲವರಿಗೆ ಸ್ತ್ರೀ ವ್ಯಾಮೋಹ, ಕೆಲವರಿಗೆ ಇನ್ನೇನೇನು ವ್ಯಾಮೋಹಗಳಿದೆ ನಂಗೆ ಗೊತ್ತಿಲ್ಲ. ಆದರೆ ವ್ಯಾಮೋಹ ಅನ್ನೋದು ಆಸೆ ಮೋಹ 3 ವರ್ಷ, ಆಸೆ 6 ವರ್ಷ ಅಂತ. ನೋಡಮ್ಮ, ನಿನ್ನ ಗಂಡ ಎಲ್ಲರ ಹತ್ರ ಏನಾದರೂ ಮಾಡಲಿ, ಆದರೆ ನಿನ್ನ ಹೆಂಡತಿ ಹೆಸರೇನು ಅಂತಂದ್ರೆ ನಿನ್ನ ಹೆಸರೇ ಹೇಳ್ಬೇಕು ತಾಯಿ, ಬೇರೆ ಯಾರ ಹೆಸರು ಹೇಳೋಂಗೆ ಇಲ್ಲ. ಸರಿ, ಪರಸ್ತ್ರೀ ವ್ಯಾಮೋಹನ ಅವ್ರ ಹತ್ರ ಹೋಗ್ತಾರೆ, ಅವ್ರಿಗೇನಾದ್ರೂ ಮಕ್ಕಳು ಏನಾದ್ರು ಅವ್ರು ಹೇಳಿ ಪಾಪ, ನಿಮ್ಮ ತಂದೆ ಹೆಸರೇನಪ್ಪ ಅಂದ್ರೆ ಗೊತ್ತೇ ಇರಲ್ಲ ಪಾಪ. ಅಷ್ಟು ಕರ್ಮ ನಿನ್ನ ಗಂಡನಿಗೆ ಬಂದೇ ಬರುತ್ತೆ. ನೀನು ಎಂಥ ಪೂಜೆ ಮಾಡಿದ್ರು ನನ್ನ ಗಂಡನ ಇಟ್ಕೊಳ್ಳೋದು ತುಂಬ ಈಜಿ. ನಾನು ನಿಮ್ಮ ಕಡೆ ಕರೆಸ್ತೀನಿ, ಅದು ನಿನ್ನ ಗಂಡ ನಿನ್ನ ಕೈಲಿ ಬರಬೇಕು, ಚೆನ್ನಾಗಿರ್ಲಿ, ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಆದರೆ ಎಲ್ಲೇ ಹೋಗಿರ್ಲಿ ಒಂದು ಮಾತ್ರ ತಿಳ್ಕೊಡಿ, ಪುರುಷರೆಲ್ಲರೂ ಸಹ ನೀವು ಎಷ್ಟೇ ಜನರ ಹೆಣ್ಣು ಮಕ್ಕಳ ಸವಾಸ ಮಾಡಿದ್ರು, ನೀವು ಅಧ್ವಾನ ಆಗಿ ಕೆಟ್ಟೋದ್ರೂ ನಿಮ್ಗೆ ಬರೋದು ಒಂದು ರೋಗಗಳು, ಎರಡನೇದು ಕರ್ಮ ಅಷ್ಟೇ. ಇವೆರಡು ಬಂದು ಕೊನೆಗೆ ಯಾವುದೂ ಇಲ್ದಿರ ಹಾಳಾಗಿ ಹೋಗ್ಬಿಡ್ತೀರಿ. ಅದರಿಂದ ನೀವೆಲ್ಲೋದ್ರೂ ಹೆಂಡತಿ ಹೆಸರು ಹೇಳಬೇಕು, ನಿಮ್ಮ ಮಕ್ಕಳೇ ಹೇಳಬೇಕು. ಬೇರೆ ಮಕ್ಕಳು ನನ್ನ ಮಕ್ಕಳು ಅಂದರೆ ಅವ್ರು ಬರ್ತಾರೆ ಉಗಿಯೋದಕ್ಕೆ ನಿಮಗೆ. ಆದ್ದರಿಂದ ಇಂಥ ಕೆಲಸಗಳು ಮಾಡೋಕ್ಕೆ ಹೋಗ್ಬೇಡಿ. ಪುರುಷರಿಗೆಲ್ಲ ಒಂದು ಎಚ್ಚರಿಕೆ, ಮಾನವೀಯತೆಯಿಂದ ಬದುಕೋದಕ್ಕೆ ಕಲೀರಿ. ನೋಡಮ್ಮ, ನಿನ್ನ ಗಂಡ ನಿನ್ನ ಕೈಯಲ್ಲಿ ಸದಾ ಇರಬೇಕು ಅನ್ನೋದಾದ್ರೆ ಒಂದು ಪ್ರತಿ ಶುಕ್ರವಾರ ಸಾಯಂಕಾಲ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 3 ಜನ ಮುತ್ತೈದರ ಪಾದವನ್ನು ತೊಳೆದು ಅವ್ರ ಪಾದ ಪೂಜೆ ಮಾಡಿ, ಅರ್ಶಿನ ಕುಂಕುಮ ಇಟ್ಕೊ ಪೂಜೆ ಮಾಡಿ, ನಮಸ್ಕಾರ ಮಾಡಿಕೊಂಡು ಆ ಕುಂಕುಮವನ್ನು ಮೆತ್ತಗೆ ಸ್ವಲ್ಪ ಮನೆಗೆ ತಗೊಂಬಂದು ನಿಮ್ಮ ಮನೆಯವ್ರಿಗೆ ದೇವಸ್ಥಾನಕ್ಕೆ ಹೋಗಿದ್ದೆ ಒಳ್ಳೆ ಬುದ್ಧಿ ಬರಲಿ ಅಂತೇಳಿ ಅವ್ರ ಹಣೆಗೆ ಇಟ್ಬಿಡು. ಖಂಡಿತವಾಗ್ಲೂ ನಿಮ್ಮ ಮನೆಯವರು ಅದೆಲ್ಲ ಬಿಟ್ಟು ಸದ್ಬುದ್ಧಿಯಿಂದ ಬದುಕ್ತಾರೆ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ಬೆಂಗಳೂರಿನಿಂದ ಶ್ರೀದೇವಿ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಶ್ರೀದೇವಿ ಅವರೇ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಸರಿ, ಜನ್ಮ ದಿನಾಂಕ ಇನ್ನಿತರೆ ಡೀಟೇಲ್ಸ್ ತಿಳಿಸ್ತೀರಾ? ಓಕೆ ಮ್ಯಾಮ್. 19/3/76. ಬರ್ತ್ ಟೈಮಿಂಗ್ ಗೊತ್ತಿಲ್ಲ, ಮದುವೆ ಮುಹೂರ್ತ ಗೊತ್ತಿದೆ 31/4/2010. ಟೈಮಿಂಗ್ 12 to 12:45. 31/4/2010 12 to 12:45 ಅಂತ ಹೇಳ್ತಿದ್ದಾರೆ ಶ್ರೀದೇವಿ ಅವರು. ಸರಿ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ನಿಮ್ಮ ಹತ್ರ ಆಲ್ರೆಡಿ ಮಾತಾಡಿದ್ದೀನಿ ನಾನು. ನನ್ಗೆ ತುಂಬಾ ಪ್ರಾಬ್ಲಮ್ ಇದೆ ಗುರುಜಿ. ನೀವು ಸ್ವಲ್ಪ ಸೊಲ್ಯೂಷನ್ಸ್ ಹೇಳಿದ್ರಿ, ಅದ್ರ ಬಗ್ಗೆ ನಾನು ಮಾಡ್ತಾನೆ ಇದ್ದೀನಿ. ಯಾವಾಗ ಮಾತಾಡಿದ್ರಿ? ಒಂದು 3 months ಬ್ಯಾಕ್ ಮಾತಾಡಿದೀನಿ ಗುರುಜಿ. ನನ್ ಮಗು ಬಗ್ಗೆ ಕೇಳಿದ್ದೆ, ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಅಂತೇಳಿ. ಅದೇ ಮಗುದು ಹಾರ್ಟ್ ಪ್ರಾಬ್ಲಮ್ ಇದೆ. ಆಮೇಲೆ ನಮ್ಮ ಮನೆಯವ್ರಿಗೆ ಒಂದು ಒಳ್ಳೆ ಕೆಲಸ. ನಿಮ್ ಬಗ್ಗೆ ಕೇಳ್ತಿದ್ರಾ, ಮಗು ಬಗ್ಗೆ ಕೇಳ್ತಿದ್ರಾ? ಇಲ್ಲ, ನನ್ ಬಗ್ಗೆನೇ ಕೇಳ್ತಾ. ಯಾರ ಬಗ್ಗೆ ಕೇಳಿದ್ರಿ? ನಾನು ಮಗು ಬಗ್ಗೆ ಕೇಳಿದ್ದು ಗುರುಜಿ. ಹಾಗೇಳಿ, ಮೊದಲು ಮಗು ಬಗ್ಗೆ ಕೇಳಿದ್ದೆ, ಈಗ ನನ್ ಬಗ್ಗೆ ಕೇಳ್ತಿದ್ದೀನಿ ಅಂತ ಸಂಕ್ಷಿಪ್ತವಾಗಿ ತಿಳಿಸ್ಬೇಕು. ಸರಿಮ್ಮ, ಆಯ್ತು. ಯಾವ ವಿಚಾರದ ಬಗ್ಗೆ ಕೇಳ್ಬೇಕು ಕೇಳಿ. ಅದೇ ಫೈನಾನ್ಷಿಯಲ್ ಕಂಡೀಷನ್ ಸರಿ ಇಲ್ಲ. ನಾನು ಒಂದು ಗವರ್ಮೆಂಟ್ ಜಾಬ್ ಮಾಡ್ತಾ ಇದ್ದೀನಿ. ಸೊ ಅಲ್ಲೂ ಅಷ್ಟು ನನ್ಗೆ ಇದು ಇಲ್ಲ, ಅಂದ್ರೆ ಪದೇ ಲೀವ್ ಹಾಕೋ ಪರಿಸ್ಥಿತಿ ಆತರ ಎಲ್ಲ ಬರ್ತಾ ಇದೆ. ಚಿಂತೆ ಮಾಡಬೇಡಿ. ಜಾಬ್ ನಿಮ್ಮ ಜಾತಕದಲ್ಲಿ ನಾನು ನೋಡ್ತಿದ್ದೀನಿ, ರಮಲಶಾಸ್ತ್ರದಲ್ಲಿ ದುಸ್ಥಾನ ತೋರಿಸ್ತಿರ್ತಕ್ಕಂಥದ್ದು ಅಷ್ಟಮ ಭಾವದ ಗ್ರಹ ದುಸ್ಥಾನವನ್ನೇ ತೋರಿಸ್ತಿದೆ. ಆದರೆ ಈ 2014 ಕಂಪ್ಲೀಟ್ ಆಗೋವರೆಗೂ ನಿಮ್ಗೆ ಅಂಥ ಉತ್ತಮ ಸಮಯ ಇಲ್ಲ.
ಅಪವಾದ ಆಗುವಂಥದ್ದು, ಕೆಲಸದಲ್ಲೂ ತುಂಬ ತೊಂದರೆಗಳಾಗುವಂಥ ಸಂದರ್ಭಗಳು ಜಾಸ್ತಿ ಕಾಣಿಸ್ತಿದೆ. ಭಯ ಪಟ್ಕೋಬೇಡಿ. ಬಟ್ ಈ ಮೇ ಕಳೆದ ನಂತರ ನಿಮಗೆ ಸ್ವಲ್ಪ ಗುರುಬಲ ಬರ್ತಕ್ಕಂಥದ್ದು, ಗುರು ಪರಿವರ್ತನೆ ಆಗ್ತಾನೆ, ಚೇಂಜ್ ಆಗ್ತಿದ್ದಾನೆ. ಗುರು ಅಂತಂದಾಗ ಈಗ ಗುರು ಇರ್ತಕ್ಕಂಥದ್ದು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿ ಉಚ್ಚ ಸ್ಥಾನಕ್ಕೆ ಬರ್ತಾನೆ. ಆಗ ಕೆಲಸದಲ್ಲೂ ಉನ್ನತ ಪ್ರಗತಿಗೆ ಹೋಗುವಂಥದ್ದು, ಅಲ್ಲಿಂದ ಕುಟುಂಬದಲ್ಲಿ ನೆಮ್ಮದಿ ಸಿಗುವಂಥದ್ದು, ಆರ್ಥಿಕತೆಯಲ್ಲೂ ಪ್ರಗತಿ ಆಗುವಂಥದ್ದಾಗುತ್ತೆ. ಪ್ರತಿ ಗುರುವಾರ ಕಡಲೆಕಾಳನ್ನ ನೆನೆಸಿ ಒಂದು ಹಾರ ಮಾಡಿ ತಗೊಂಡೋಗಿ ದತ್ತಾತ್ರೇಯ ಅಥವಾ ದಕ್ಷಿಣಾಮೂರ್ತಿ ಅಥವಾ ಎಲ್ಲಾದ್ರೂ ಬೃಹಸ್ಪತಿ ಗ್ರಹ ಇರುತ್ತೆ ನವಗ್ರಹದಲ್ಲಿ, ಆ ಗ್ರಹಕ್ಕೆ ಹಾಕುವಂಥದ್ದು. ಈ ಒಂದು 16 ಗುರುವಾರಗಳ ಮಾಡ್ತಾ ಬನ್ನಿ. ಪ್ರತಿ ಮಂಗಳವಾರ ಒಂದು ದಿನ ನೀವು ಒನ್ ಟೈಮ್ ಊಟ ಮಾಡೋವಂಥದ್ದು, ಅಂತಂದ್ರೆ ಮಧ್ಯಾಹ್ನ ಮಾಡಬೇಕು ಅಥವಾ ರಾತ್ರಿ ಬೆಳಗ್ಗೆ ಅನ್ನವನ್ನು ತಿನ್ಬೇಕು. ಉಳಿದಿದ್ದ ಟೈಮಲ್ಲಿ ನೀವು ಬೇರೆ ಯಾವುದಾದ್ರೂ ಧಾನ್ಯಗಳನ್ನ ತಿನ್ನಬಾರ್ದು, ಬೇರೆ ಏನಾದರೂ ತಗೊಳ್ಳಿ. ಮಂಗಳವಾರ ಇರ್ತಿ ಒಂದು 16 ವಾರ ಮಾಡ್ಕೊಳ್ಳಿ. ಆ ಮಂಗಳದಿಂದನೂ ಒಳ್ಳೇದಾಗುತ್ತೆ, ಇದರಿಂದನೂ ಒಳ್ಳೇದಾಗುತ್ತೆ ತಾಯಿ. ನಮಸ್ತೆ. ಗುರುಜಿ, ಸುಪ್ರಿಯಾ ಅವರು ಧಾರವಾಡದಿಂದ ಪತ್ರವನ್ನ ಬರ್ತಿದ್ದಾರೆ. ತಮ್ಮನ ಬಗ್ಗೆ ಕೇಳಬೇಕು ಅಂತ ಹೇಳ್ತಿದ್ದಾರೆ. ತಮ್ಮನ ಹೆಸರು ಸುಧಾಕರ್ ಅಂತ, 8/4/96ನೇ ಇಸವಿಯಲ್ಲಿ ಜನನ, ಸೋಮವಾರ ಬೆಳಗ್ಗೆ 7ರಿಂದ 7:30 ಅಂತ ಹೇಳ್ತಿದ್ದಾರೆ. ಮನೆಯಲ್ಲಿ ಈಗ ಸದ್ಯಕ್ಕೆ ಇಲ್ಲ ಗುರುಜಿ, ಮನೆ ಬಿಟ್ಟು ಓಡ್ ಹೋಗಿದ್ದಾನೆ. ಮನೆಯಲ್ಲಿದ್ರೆ ಸಾಕು ಜಗಳ ಆಡೋದು, ಹೊಡೆಯೋದು, ತಾಯಿಗೆ ತುಂಬಾ ಕೆಟ್ಟ ಪದಗಳಿಂದ ಬೈಯೋದು ಎಲ್ಲ ಮಾಡ್ತಾನೆ. ಪ್ರತಿಯೊಂದು ರೀತಿಯಾದಂಥ ಕೆಟ್ಟ ಚಟ ಇವನಲ್ಲಿದೆ. ಮನೆಗೆ ದೊಡ್ಡ ಮಗ, ಸಾಕಷ್ಟು ಸಮಸ್ಯೆಗಳಿದೆ. ಇವನ್ ಸರಿ ಹೋದ್ರೆ ಪ್ರತಿ ಸಮಸ್ಯೆಯೂ ಸರಿ ಹೋಗುತ್ತೆ ಅನ್ನುವಂಥ ಆಸೆ ನಮ್ಮ ತಾಯಿಗಿದೆ. ಏನಾದರೂ ಒಂದು ಪೂಜೆ ಅನುಷ್ಠಾನವನ್ನ ತಿಳಿಸ್ಕೊಡಿ, ನಾವು ಮಾಡ್ತೀವಿ, ಇದರಿಂದ ಅವ್ನು ಸರಿ ಹೋಗ್ತಾನೆ ಅಂತ ಕೇಳ್ತಿದ್ದಾರೆ. ಪೂಜೆ ಅನುಷ್ಠಾನ ನೀವು ಕೇಳಿದಿರಿ. ಪೂಜೆ ಅನುಷ್ಠಾನ ನಾನು ಹೇಳ್ತೀನಿ, ಆದ್ರೆ ಅವನ ಕೈಲಿ ನೀವು ಮಾಡಿಸೋದಕ್ಕಾಗೋದಿಲ್ಲ, ತುಂಬಾ ತೊಂದರೆ ಆಗುತ್ತೆ. ಅವ್ನು ಮಾಡೋದು ಇಲ್ಲ. ಯಾವತ್ತೇ ಆಗ್ಲಿ ಜ್ವರ ಇರತಕ್ಕಂಥವನ್ನ ಔಷಧಿ ತಗೋಬೇಕಾಗತ್ತೆ, ಆಗ ಬೇಗ ಪ್ರತಿಫಲ ಸಿಗುತ್ತೆ. ಆದ್ರೆ ನನ್ನ ಮಗನ್ಗೆ ಒಳ್ಳೆ ಬುದ್ಧಿ ಬರ್ಲಿ ಅಂತ ನೀವೆಷ್ಟು ಪೂಜೆಗಳು ಮಾಡಿದ್ರು ತುಂಬಾ ಕಷ್ಟ. ಅದೇ ಅವನೇ ಪೂಜೆ ಮಾಡ್ಬಿಟ್ರೆ ಅವನಿಗೆ ಪರಿವರ್ತನೆ, ಮನಸ್ಸು ಪರಿವರ್ತನೆ ಆಗುತ್ತೆ. ಭಗವಂತ ತಾಳ್ಮೆ, ಕಾಮ್ನೆಸ್ ಎಲ್ಲವನ್ನು ಭಗವಂತ ಕೊಡ್ತಾನೆ. ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋದ ಆಧ್ಯಾತ್ಮಿಕ ತಾಳ್ಮೆ ಇರುತ್ತೆ, ಆ ಒಂದು ವೈಬ್ರೇಷನ್ಸ್ ಇರುತ್ತೆ ಅಂತ. ನೀವು ಹೋಗಿ ಬರ್ತಿದ್ರೆ ಆ ತಾಳ್ಮೆ ನಿಮಗೆ ಬರುತ್ತೆ, ನಿಮ್ಮದು ಅವನಿಗೆ ಬರೋದಿಲ್ಲ. ಆದಷ್ಟು ನಾವು ಯಾವುದೇ ಒಂದು ದತ್ತಗಳು ಕೊಟ್ಟಾಗ ಅವ್ರ ಕೈಲೇ ಮಾಡಿಸೋದು ತುಂಬಾ ಒಳ್ಳೆಯದು. ಸಾಕಷ್ಟು ಜನ ಮಿಸ್ ಮಾಡ್ಕೊತಾರೆ ಈ ವಿಚಾರಗಳಲ್ಲಿ. ನಮ್ಗೆ ಒಳ್ಳೆ ಏನು ಹೋಮ ಹವನ ಏನಾದರೂ ಮಾಡಿ ಅಥವಾ ಅವನ್ ಕೂರಿಸಿ ಆ ರೀತಿ ಮಾಡಿದಾಗ ಖಂಡಿತ ಸಿಗುತ್ತೆ. ಇಂಥ ಸಿಂಪಲ್ಸ್ ಇರೋದನ್ನ ಅವನೇ ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ನಿಮ್ಮ ಮಗಂದು ಇರ್ತಕ್ಕಂಥ ಎಲ್ಲಾ ದೂರಗಳಿದೆ ಅಂತ ಹೇಳಿದ್ರಿ, ಎಲ್ಲಾ ತರದ್ದು ಇದಕ್ಕೆ ತುಂಬಾ ಕೆಟ್ಟ ಗುಣಗಳೆಲ್ಲವೂ ಅವನಿಗೆ ಆವರಿಸ್ಬಿಟ್ಟಿದೆ ಅಂತ ಹೇಳಿದ್ರಿ ಆ 20 ವರ್ಷಕ್ಕೇನೆ. ಆದ್ರಿಂದ ಅವನೇ ಪರಿವರ್ತನೆ ಮಾಡಬೇಕು. ನಿಮ್ಗೆ ಅನುಕೂಲ ಆದ್ರೆ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲೊಂದು ಬೆಲ್ಲದ ತುಲಾಭಾರ ಮಾಡಿಸಿ, ಆ ನದಿಯಲ್ಲಿ ಸ್ನಾನ ಮಾಡಿಸಿ, ಸೌಪರ್ಣಿಕಾ ನದಿ ಸ್ನಾನ ಮಾಡಿಸಿ, ಉರುಳು ಸೇವೆ ಮಾಡಿಸಿ. ಖಂಡಿತವಾಗ್ಲೂ ಅವನಿಗೆ ಸದ್ಬುದ್ಧಿ ಬರ್ತಕ್ಕಂಥದ್ದು. ಅವನಿಗೋಸ್ಕರ ನೀವು ಮಾಡಿದ್ರೆ ಆಗೋದಿಲ್ಲ, ಅವನೇ ಮಾಡಬೇಕು. ನನ್ನ ಮಗನ್ಗೆ ಒಳ್ಳೆ ಬುದ್ಧಿ ಬರಲಿ ಅಂತ ಪ್ರತಿದಿನ ವಿಷ್ಣು ಸಹಸ್ರನಾಮ ಪಾರಾಯಣ ನೀವು ಮಾಡಿ. ಇಷ್ಟು ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ತಾಯಿ. ನಮಸ್ತೆ. ವೀಕ್ಷಕರೇ, ರೂಪಾ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ ಮೇಡಮ್. ನಮಸ್ತೆ ರೂಪಾ ಅವರೇ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಮಗಳ ಹೆಸರನ್ನ ತಿಳಿಸಿ ರೂಪಾ ಅವರೇ. ತನ್ಮಯ ಮೇಡಮ್. ತನ್ಮಯ, ಡೇಟ್ ಆಫ್ ಬರ್ತ್ ಹೇಳಿ. 2ನೇ ತಾರೀಕು, ಹಾ, 10ನೇ ತಿಂಗಳು, 2001ನೇ ಇಸ್ವಿ ಮೇಡಮ್. ಸರಿ, ಸಮಯ ಹೇಳಿ. 10:32 ರಾತ್ರಿ ಮೇಡಮ್. ಜನ್ಮ ರಾಶಿ ನಕ್ಷತ್ರ ಗೊತ್ತಿದ್ಯಾ? ನಕ್ಷತ್ರ ಬಂದು ಉತ್ತರ ಭದ್ರಾ ನಕ್ಷತ್ರ ಮೇಡಮ್. ಸರಿ, ಗುರುಜಿ ರಾಶಿ. ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ ರೂಪಾ ಅವರು. ಆಯ್ತು ಮೇಡಮ್. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹೇಳಿ ತಾಯಿ. ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಏನ್ ವಿಚಾರದ ಬಗ್ಗೆ ಕೇಳಬೇಕಿತ್ತು? ಅವಳ ಜೀವನದ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಏನ್ ಓದ್ತಿದಾರೆ ಈಗ? ಈಗ 7ನೇ ಕ್ಲಾಸ್ ಓದ್ತಾ ಇದ್ದಾರೆ ಗುರುಜಿ. ಯಾವ ಸ್ಕೂಲ್ ಓದ್ತಿದ್ದಾರೆ? 7ನೇ ಕ್ಲಾಸ್, 7th ಸ್ಟ್ಯಾಂಡರ್ಡ್ ಗುರುಜಿ. ಸರಿಮ್ಮ, ಆಯ್ತು, ಒಳ್ಳೇದಾಗ್ಲಿ. ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿದೆ. ಅದು ಸ್ವಲ್ಪ ಹಠ ಸ್ವಭಾವ ತಾಯಿ. ಹಠ, ತಾನೇನಾದ್ರೂ ಹಠ ಹಿಡಿದ್ಬಿಟ್ರೆ ಅದ್ ನಡೆಯೋವರೆಗೂ ಬಿಡಲ್ಲ. ಚೆನ್ನಾಗಿ ಮಾತಾಡ್ತಾಳೆ, ಚೆನ್ನಾಗಿ ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡ್ತಾಳೆ, ತೊಂದರೆ ಇಲ್ಲ. ಜೀವನನೂ ಚೆನ್ನಾಗಿದೆ, ವಿದ್ಯಾಭ್ಯಾಸನೂ ಚೆನ್ನಾಗಿದೆ. ಯಾರ ಹತ್ರ ಆದ್ರೂ ಜಾತಕ ತೋರಿಸಿದ್ರ ನೀವು? ಜಾತಕದಲ್ಲಿ ಏನಾಗಿದೆ? ಇವ್ರ ಜಾತಕದಲ್ಲಿ ಎಲ್ಲಾದ್ರೂ ಜಾತಕ ತೋರಿಸಿದ್ರೆ ಮಗಳಿಗೆ 2 ಮದ್ವೆ ಆಗ್ಬಿಡುತ್ತೆ, ತುಂಬಾ ಎಚ್ಚರಿಕೆ ಇರಬೇಕು ಅಂತ ಎದುರಿಸಿರ್ತಾರೆ. ಅವಳಿಗೆ ಮದ್ವೆನು ತುಂಬಾ ನಿಧಾನವಾಗಿ ಆಗುತ್ತೆ, ಹಾಗೆ ಹೀಗೆ ಅಂತ ಏನೇನೋ ನಂಗೆ ಗೊತ್ತಾಯ್ತು. ಆ ಜಾತಕದಲ್ಲಿ ಗೋಚರ ಆಗ್ತಿದೆ ತಾಯಿ, ಚಿಂತೆ ಮಾಡಬೇಡ ನೀನು, ಏನು ಭಯ ಪಡಬೇಡ. ನನಗೆ ಗೊತ್ತು ಯಾರ ಹತ್ರ ನೀವು ತೋರಿಸಿದಿರಿ, ಅದಕ್ಕೆ ನೀವು ಈ ರೀತಿ ಕೇಳ್ತಿದ್ರ, ಭಯ ಪಡಿಸಿರ್ತಾರ ಅವರು. ಆದ್ರೆ ಇಂಥದ್ದು ಯಾವುದೇ ತರ ದೋಷನೇ ಇಲ್ಲ ನಿಮ್ ಮಗಳ ಜಾತಕದಲ್ಲಿ. ನೋಡಿ, ವಿದ್ಯಾಸ್ಥಾನದಲ್ಲಿ ಗುರು ಕೂತಿದ್ದಾನೆ, ತುಂಬಾ ಚೆನ್ನಾಗಿ ವಿದ್ಯಾವಂತಲಾಗ್ತಾಳೆ, ತುಂಬಾ ಹೈಯರ್ ಸ್ಟಡೀಸ್ ಮಾಡ್ತಾಳೆ, ವಿದೇಶಿಗೆಲ್ಲ ಹೋಗಿ ಬರ್ತಾಳೆ ಅಂತ. ಆಗ ಅಬ್ಸಲ್ಯೂಟ್ಲಿ ನಮ್ಗೆ ವಿದೇಶಿಗೆ ಹೋಗಿ ಓದ್ಕೊಂಡ್ ಬಂದ್ರೆ ಇನ್ ಮದ್ವೆ ನಿಧಾನನೇ ತಾನೇ ಆಗೋದು. ಏನು ಚಿಂತೆ ಮಾಡಬೇಡ ತಾಯಿ, ನಿನ್ ಮಗಳ ಜಾತಕ ತುಂಬಾ ಚೆನ್ನಾಗಿದೆ.
ಆದ್ರೆ ಗಣಪತಿನ ಅತಿ ಹೆಚ್ಚು ಆರಾಧ್ಯ ದೈವವಾಗಿ ಮಾಡ್ಬೇಕು ಆ ಮಗು. ಯಾವಾಗ್ಲೂ ಗಣಪತಿನ ಪೂಜೆ ಮಾಡ್ಕೊಳ್ಳಿ, ಒಳ್ಳೆ ಬುದ್ಧಿ ಬರುತ್ತೆ, ಕೋಪ ಕಮ್ಮಿ ಆಗುತ್ತೆ, ಹಠನೂ ಕಮ್ಮಿ ಆಗುತ್ತೆ. ಇನ್ನು ಅದಕ್ಕಿಂತ ಇನ್ನೇನು ಮಹಾಭಾಗ್ಯ ಬೇಕಾಗಿಲ್ಲ, ಅಷ್ಟೇ ಸಾಕು. ಒಳ್ಳೇದಾಗ್ಲಿ ತಾಯಿ, ನಮಸ್ತೆ. ವೀಕ್ಷಕರೇ, ಮೈಸೂರಿಂದ ಮಂಜುಳಾ ಅವರು ಕಾಲ್ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಮಂಜುಳಾ ಅವರೇ, ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಸರಿ, ಡೇಟ್ ಆಫ್ ಬರ್ತ್ ತಿಳಿಸ್ತೀರಾ? 12/6/1974. 12/6/74 ಇಸ್ವಿ. ಸಮಯ ಹೇಳಿ ಮೇಡಮ್. ಸಮಯ ಎಲ್ಲ ನನಗೆ ಗೊತ್ತಿಲ್ಲ. ಸರಿ, ಪರವಾಗಿಲ್ಲ. ಗುರುಜಿ ಅವರಿದ್ದಾರೆ ಮಂಜುಳಾ ಅವರೇ, ಆರಾಮಾಗಿ ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ, ನಿಮ್ಗೆ ಕೋಟಿ ಕೋಟಿ ನಮಸ್ಕಾರಗಳು. ನಿನಗೂ ಪ್ರತ್ಯುತ್ತರ ನಮಸ್ಕಾರ ತಾಯಿ, ಹೇಳಿ ತಾಯಿ. ಯಾಕೆ ನಿಮ್ ಪ್ರೋಗ್ರಾಮ್ ನಾವ್ ನೋಡ್ದೇನೆ ಮಿಸ್ ಮಾಡ್ದೆ ಆತ ನೀವೇನೇನ್ ಹೇಳ್ತೀರ ಆತರ ಎಲ್ಲಾ ಮಾಡ್ತಾ ಇದೀವಿ. ನಮ್ಗೆ ಒಳ್ಳೇದಾಗ್ತಾ ಇದೆ. ಖಂಡಿತ ತಾಯಿ, ಒಳ್ಳೇದಾಗ್ಲಿ ತಾಯಿ. ಗುರುಜಿ, ನನ್ಗೆ ಎಲ್ಲಾರು ನನ್ಗೆ ಅವ್ರಿಗೆ ನನ್ನಿಂದನೇ ಎಲ್ಲಾ ಅವ್ರು ಉಪಯೋಗ ಮಾಡ್ಕೋತಾರೆ ಗುರುಗಳೇ. ಆದ್ರೆ ನನಗ್ ಮಾತ್ರ ಯಾಕೆ ಗುರುಗಳೇ ಬರೀ ಕೆಟ್ಟದೇ ಆಗ್ತಾ ಇದೆ. ನನ್ನವ್ರು ನನ್ಗೆ ಅಂತ ಯಾರು ಇಲ್ಲ ಗುರುಗಳೇ. ತಾಯಿ ಮೋಸ ಮಾಡಿದ್ರು, ತಮ್ಮ ಮೋಸ ಮಾಡ್ದ, ಎಲ್ಲಾರು ಒಂದ್ ಕಡೆಯಿಂದ ಎಲ್ಲಾ ಮೋಸ ಮಾಡ್ತಾ ಇದ್ದಾರೆ ಗುರುಗಳೇ. ನನ್ ಕಂಡ್ರೆ ಆಗಲ್ಲ ಗುರುಗಳೇ. ಯಾಕೆ ಗುರುಗಳೇ ಆತರ? ಚಿಂತೆ ಮಾಡ್ಬೇಡಿ ತಾಯಿ, ಯಾರಿಲ್ಲ ಅನ್ಕೋಬೇಡಿ, ನಾವಿದೀವಿ. ಯಾವತ್ತೂ ಕಡೆ ಇರ್ತಾರೆ. ನಾನ್ ನಂಬಿರೋದೇ ದೇವ್ರನ್ನ ಗುರುಗಳೇ. ನಿಮ್ಮನ್ನ ನೀವೇನೇ ಹೇಳ್ತೀರಾ ಅದನ್ನೆಲ್ಲ ನಾನು ಮಾಡ್ತಾನೆ ಹೋಗ್ತಾ ಇದ್ದೀನಿ. ಆದ್ರೂ ಗುರುಗಳೇ ಸ್ವಲ್ಪ ಪರವಾಗಿಲ್ಲ. ಆದ್ರೆ ನಮ್ ತಾಯಿ ತಮ್ಮ ಏನ್ ಮಾಡಿದ್ದಾರೆ, ನನ್ನ ಹತ್ರ ದುಡ್ಡು ಇಸ್ಕೊಂಡು ನನ್ನಿಂದಾನೆ ಎಲ್ಲಾ ಒಳ್ಳೇದಾಗಿದೆ ಅವ್ರಿಗೆ. ಆದ್ರೆ ನನಗೆ ನನ್ನ ಮೇಲೆ ತಿರ್ಗಾ ಪ್ರಾಪರ್ಟಿ ನನಗೆ ಬರ್ಕೊಟ್ಟು ಅವರು ಮತ್ತೆ ನನ್ ಮೇಲೆ ಕೇಸ್ ಹಾಕೊಂಡಿದ್ದಾರೆ ಗುರುಗಳೇ. ಒಂದ್ ಕಡೆ ಮನೆಯಲ್ಲಿ ನಮ್ಮ ಮನೆಯವ್ರಿಗೂ ಏನೇ ಒಂದ್ ವ್ಯವಹಾರ ಮಾಡಕ್ ಹೋಗ್ತಾರೆ, ಅವ್ರಿಗೂ ಕೈ ಬಾಯಿ ಹಾಕಲ್ಲ. ತುಂಬಾನೇ ಕಷ್ಟನೇ ಗುರುಗಳೇ, ಅಷ್ಟು ಕಷ್ಟ. ಸರಿ ತಾಯಿ, ನಾನು ಪರಿಹಾರ ಕೊಡ್ತೀನಿ, ಏನು ಚಿಂತೆ ಮಾಡ್ಬೇಡ. ಇಷ್ಟು ದಿನದಿಂದ ನಿಂಗೆ ಕಷ್ಟಪಟ್ಟಿದ್ದಕ್ಕೆ ಈ ದಿನ ಕಾಲ್ ಸಿಕ್ಕಿದೆ, ಇದು ನಿನ್ ಮುಂದೆ ಅದೃಷ್ಟ ಬದಲಾಯ್ತು ಅನ್ಕೋತಾಯಿ. ಯಾರಿಗೆ ಆಗ್ಲಿ, ಅಣ್ಣ ತಂಗಿ ಅದೃಷ್ಟದಿಂದ ಮಾಡಿದೆ ಗುರುಗಳೇ. ಆದ್ರೂನು ಅದು ನನಗೆ ಇದಾಗ್ಲಿಲ್ಲ ಗುರುಗಳೇ. ಮತ್ತೆ ನೀವು ಜನಶ್ರೀನಲ್ಲಿ ಭೈರವಿ ಯಂತ್ರ ಅನ್ಬಿಟ್ಟು ತೋರಿಸ್ತಿದ್ರಿ ಗುರುಗಳೇ, ಅದನ್ನು ತರಿಸಿ ನಾನು ಗುರುಗಳೇ ಪೂಜೆ ಮಾಡ್ತಾ ಇದ್ದೀನಿ. ತರ್ಸ್ಕೊಂಡು 1 ವಾರಕ್ಕೆ ಗುರುಗಳೇ ನನಗೆ ಸೈಟ್ ಒಂದು ಆಫರ್ ಬಂತು ಗುರುಗಳೇ. ಮಂತ್ಲಿ ಕಂತು ತರ ಕಟ್ಟಿ ಅಂತ ಹೇಳಿದ್ರು ಗುರುಗಳೇ. ಅದನ್ನು ನಾನು ಮಂತ್ಲಿ 10,000 ಕಟ್ಕೊಂಡು ಗುರುಗಳೇ ಒಂದ್ ಸೈಟು ತಗೊಂಡಿದ್ದೀನಿ ಗುರುಗಳೇ. ಅದು ಭೈರವಿ ಯಂತ್ರ ಬಂತ ನಿಮ್ ಮನೆಗೆ? ಹೌದು ಗುರುಗಳೇ. ನಾನು ನಡೆದಿದೆ ನಿಮ್ಗೆ? ಹೌದು ಗುರುಗಳೇ. ಖಂಡಿತಮ್ಮ ಒಳ್ಳೇದಾಗತ್ತೆ. ಈಗ ನಿಮ್ಗೆ ಕೋರ್ಟು ಕಚೇರಿಯಿಂದ ಜಯ ಸಿಗ್ಬೇಕು, ನಿಮ್ ಬಂಧು ಬಾಂಧವರೆಲ್ಲರಿಗೂ ನಿಂಗೆ ಸಪೋರ್ಟ್ ಆಗ್ಬೇಕು ಅಂತ ವರ ಬೇಕು ನಿಮ್ಗೆ. ಹೌದು ಗುರುಗಳೇ. ಮತ್ತೆ ನಮ್ಮನೆಯವ್ರಿಗೂ ಒಂದ್ ಸ್ವಲ್ಪ ಕೈ ಬಾಯಿ ಹತ್ಬೇಕು. ಸರಿ ತಾಯಿ, ನಾನು ಒಳ್ಳೆ ಒಂದು ನಿನ್ಗೆ ಉಪದೇಶ ಮಾಡ್ತೀನಿ. ನಿಮ್ ಮನೆ ದೇವ್ರು ಯಾವ್ದು? ನಮ್ಮ ಮನೆಯವ್ರದ್ದು ಅದೇ ನಮ್ಮ ಯಜಮಾನ್ರ ದೇವ್ರು ಮೇಡಮ್ ಸರ್, ಕಾಲಭೈರೇಶ್ವರ. ಕಾಲಭೈರವ ಸದಾ ಕಾಲಭೈರವ ನಿಮ್ಮ ಮನೆ ಮೇಲೆ ಅನುಗ್ರಹ ಇರ್ಲಿ. ನೀನ್ ಪ್ರತಿನಿತ್ಯವೂ ಕಾಲಭೈರವ ಅಷ್ಟಕ್ಕೂ ಓದ್ಕೊಳ್ಳಿ. ಮತ್ತೆ ಮನೆಯಲ್ಲಿ ಅನುಕೂಲ ಆದ್ರೆ ಒಂದು ಕಪ್ಪು ನಾಯಿ ಸಾಕಿ. ಆ ಕಪ್ಪು ನಾಯಿಗೆ ಡೈಲಿ ಸ್ವಲ್ಪ ನೀವು ಊಟ ಹಾಕ್ಬೇಕಾದ್ರೆ ಆ ಒಂದು ಏನಾದ್ರೂ ನೆನ್ಸ್ಕೊಂಡು ಊಟ ಹಾಕ್ತಾರಿ. ಕಾಲಭೈರವ ಅಷ್ಟಕ್ಕೆ ಓದ್ಕೊಳ್ಳಿ. ಮತ್ತೆ ಪ್ರತಿ ಭಾನುವಾರ ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿಕೊಂಡು ಒಂದು ಆದಿತ್ಯ ಹೃದಯ ಪಾರಾಯಣ ಮಾಡಿಕೊಂಡು ಎಲ್ಲಾದ್ರೂ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಮಾಲೆ ಕೊಟ್ಬಿಟ್ಟು ಬರಬೇಕು. ಈ ರೀತಿ ಒಂದು 16 ಭಾನುವಾರ ಕಂಟಿನ್ಯೂಸ್ ಆಗಿ ಮಾಡಿಕೊಂಡು ಪ್ರತಿದಿನ ಸಾಯಂಕಾಲ ನಿಮ್ಮ ಮನೆಯಲ್ಲಿ ಬಾಗ್ಲಲ್ಲಿ ಹೊಸಲಲ್ಲಿ ಒಂದು ನಿಂಬೆಹಣ್ಣು ತಗೊಂಡು, ಆ ನಿಂಬೆಹಣ್ಣ ನಮ್ಮ ಶತ್ರುಗಳೆಲ್ಲರೂ ನಮಗೆ ಮಿತ್ರರಾಗಬೇಕು, ನಮ್ಗೆಲ್ಲದಲ್ಲೂ ಜಯ ಸಿಗ್ಬೇಕು ಅಂತ ನಿಂಬೆಹಣ್ಣ ಏನ್ ಮಾಡ್ಬೇಕು, ದೇವ್ರ ಮನೇಲಿ ಇಟ್ಟು ಕುಂಕುಮಾರ್ಚನೆ ಮಾಡ್ಬೇಕು. ಆ ಕುಂಕುಮಾರ್ಚನೆ ಮಾಡಿದ ನಂತರ ಅದೇ ನಿಂಬೆಹಣ್ಣು ತಂದು ಹೊಸಲ ಮೇಲೆ ಇಟ್ಟು ಕಟ್ ಮಾಡಿ ಅದನ್ನ ಉಲ್ಟಾ ಮಾಡಿ ಅದ್ರಲ್ಲಿ ತುಪ್ಪ ಹಾಕಿ ದೀಪ ಹಚ್ಚಬೇಕು ಹೊಸಲಲ್ಲಿ. ಇದು ಕರೆಕ್ಟಾಗಿ 108 ದಿನ ಮಾಡಮ್ಮ. ಮಧ್ಯದಲ್ಲಿ ಋತುಸ್ರಾವ ಸಮಯದಲ್ಲಿ 5 ದಿನ ಮಾಡಬಾರ್ತಾಯಿ. ಇದು ಕರೆಕ್ಟಾಗಿ ಮಾಡು. ಮತ್ತೆ ಶುಭವಾರದಲ್ಲಿ ನಿನ್ ಕಾಲ್ ಸಿಗುತ್ತೆ. ಒಳ್ಳೇದಾಗಿ ಆಗತ್ತೆ ತಾಯಿ. ನಮಸ್ತೆ. ಗುರುಜಿಗೆ ಒಂದು ಪತ್ರವನ್ನ ನೋಡೋಣ. ದುರ್ಗಾ ಭವಾನಿ ಅವರು ಪತ್ರವನ್ನ ಬರೆದಿದ್ದಾರೆ. ಗುರುಜಿ, ಬಹಳ ಚಿಕ್ಕ ವಯಸ್ಸಿನಲ್ಲೇ ನನಗೆ ಮದುವೆ ಆಯ್ತು. ನಮ್ಮ ಮನೆಯವರು ಅದಾದ್ಮೇಲೆ ತೀರ್ಕೊಂಡಿದ್ರು. ಮತ್ತೆ ಪುನರ್ವಿವಾಹ ಆಗಿದ್ದೀನಿ. ವರ್ಷದಂಥವ್ರಿಗೂ ಕೂಡ ಇದು 2ನೇ ಸಂಬಂಧ ಆಗಿತ್ತು ನನ್ನೊಂದಿಗೆ ಮದುವೆ ಆಗಕ್ಕೆ ಅಂತ ಹೇಳ್ತಿದ್ದಾರೆ. ಅವರ ಮೊದಲನೇ ಹೆಂಡತಿ ಜನವರಿಯಲ್ಲಿ ತೀರ್ಕೊಂಡಿದ್ದಾರೆ, ನೇಣು ಹಾಕೊಂಡು ಆತ್ಮಹತ್ಯೆ ಮಾಡಿ ಅಂತ ಹೇಳ್ತಾರೆ. ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಇದರಿಂದಾನೇ ಆಗ್ತಿದ್ಯಾ ತೋಚ್ತಾ ಇಲ್ಲ. ಈಗ ಮತ್ತೆ ಇನ್ನೊಂದು ಮದುವೆ ಆಗ್ತೀನಿ ಅಂತ ಕುತ್ಕೊಂಡಿದ್ದಾರೆ. ಗುರುಜಿ, ಇದೆಲ್ಲ ಅವಶ್ಯಕತೆ ಇದೆಯಾ? ದಯವಿಟ್ಟು ಪರಿಹಾರ ಸೂಚಿಸಿ ಅಂತ ಕೇಳಿದ್ದಾರೆ. ಒಂದು ಹೆಂಡತಿ ತೀರೋದ್ರು ಪಾಪ, ಮತ್ತೆ 2ನೇ ಮದುವೆ ಮಾಡ್ಕೊಂಡ್ರು. ಇಬ್ಬರಿಗೂ 2ನೇ ಮದುವೆ ಇಲ್ಲಿ ತೊಂದರೆ ಇಲ್ಲ. ಆದ್ರೆ 3ನೇ ಹೆಂಗಸಿನ ವ್ಯಾಮೋಹ ಅವನಿಗೆ ಶುರುವಾಗಿರ್ಬೇಕು. ಅಂದ್ರೆ ವಿನಾಶ ಕಾಲ ಅವನಿಗೆ ಹತ್ರ ಬಂದಿದೆ ಅಂತ ಅರ್ಥ. ವಿನಾಶ ಕಾಲ ಈ ವಿಪರೀತ ಬುದ್ಧಿ ಅಂತ. ಅವನ ಜೀವನದಲ್ಲಿ ಈ ರೀತಿ ವಿಪರೀತ ಬುದ್ಧಿ ಬರೋದು ವಿನಾಶಕ್ಕೆ ಹತ್ರದಲ್ಲಿ. 2 ಹೆಂಡತಿ ಸಾಲ, 3ನೇ ಹೆಂಡತಿ ಬೇರೆ ಅವಳ ಜೀವನನೂ ಹಾಳು ಮಾಡೋದಕ್ಕೆ. ಈಗ ನಿನ್ನ ಜೀವನ ಏನೋ ಹಾಳಾಗ್ತಿದೆ.
ನಾವು ಇನ್ನೊಬ್ಳ ಜೀವನ ನೋಡಮ್ಮ, ಯಾವರೇ ಆಗ್ಲಿ ಜೀವನದಲ್ಲಿ ಒಂದು ಹೆಂಡತಿನ ಕಟ್ಕೊಂಡಾಗ ಸುಖ ಸಂಸಾರ ನೆಮ್ಮದಿಯಿಂದ ಬದುಕು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ಮು ಇರಲ್ಲ. ನೀನು ಕಟ್ಕೊಂಡಿದ್ದಕ್ಕೆ ಅವನಿಗೆ ದರಿದ್ರ ಬಂದ್ಬಿಡ್ತು ಅಂತಂದ್ರೆ ಅವನ ಬಾಯಲ್ಲಿ ಖಂಡಿತವಾಗ್ಲೂ ಒಳ್ಳೇದಂತೂ ಅವ್ನಿಗೆ ಆಗೋದಿಲ್ಲ. ಆರ್ತಿ ಅವ್ನು ಹೇಳ್ಬಾರ್ದು. ಯಾಕಂದ್ರೆ ಮೊದಲೇ ನೀನು ಬಂದು ಪಾಪ ಅವನ ಜೀವನದಲ್ಲಿ ಪ್ರತಿನಿತ್ಯ ಊಟ ಅಡುಗೆ ಮಾಡಿ ಅವನ ಮಕ್ಕಳಿಗೆ ಅಥವಾ ಅವನ ಮನೆಯಲ್ಲಿ ಕೆಲಸ ಸೇವೆ ಮಾಡ್ತಿದ್ಯಾ ತಾಯಿ. ಎಷ್ಟೋ ಜನ ಏನು ತಿಳ್ಕೊಂಡ್ಬಿಟ್ಟಿದ್ರೆ ಮನೇಲಿ ಕೆಲಸದವ್ರು ಯಾರೂ ಇಲ್ಲ, ಕೆಲಸದವ್ರು ಒಬ್ರು ಬೇಕು, ತಗೋ ಮದುವೆ ಮಾಡ್ಬಿಟ್ರೆ ಕೆಲಸದವ್ಳು ಬಂದು ಬಿದ್ಕೊಂಡಿರ್ತಾಳೆ, ಡೈಲಿ ಊಟ ಹಾಕಿದ್ರೆ ಸಾಕು, ಜೊತೆಲಿ ಹೆಂಡತಿಯಾಗೂ ಇರ್ತಾಳೆ, ಮಕ್ಕಳು ವಂಶನೂ ವೃದ್ಧಿ ಮಾಡ್ತಾಳೆ ಅಂತ ಆ ರೀತಿ ಮೂರ್ಖತನವಾಗಿ ಯೋಚನೆ ಮಾಡೋ ಎಷ್ಟೋ ಜನ ಪ್ರಪಂಚದಲ್ಲಿದ್ದಾರೆ. ಅಂಥವ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡ. ಅವ್ನಿಗಿನ್ನೊಂದು ಮದುವೆ ಆಗೋದು ಇಲ್ಲ. ನೀನೇನು ಮಾಡಬೇಕು ಅಂದರೆ ಪ್ರತಿ ಮಂಗಳವಾರ ದುರ್ಗಾದೇವಿ ದೇವಸ್ಥಾನಕ್ಕೆ ಒಂದು 21 ನಿಂಬೆಹಣ್ಣಿನ ಹಾರ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಒಳ್ಳೇದಾಗಬೇಕು ಅಂತೇಳಿ ಹಾಕ್ಸಿ, ಅನುಕೂಲ ಆದರೆ ಒಂದು ಪ್ರೇತ ಬಲಿ ಅಂತ ಮಾಡ್ತಾರೆ. ಅಂತಂದ್ರೆ ಪ್ರೇತ ನಾರಾಯಣ ಬಲಿ ಅಂತ ಮಾಡ್ತಾರೆ. ಅವ್ರ ಕೈಯಲ್ಲಿ ಗಂಡನ ಕೈಲಿ ಅದನ್ನು ಮಾಡಿಸಿ ತಾಯಿ ಒಳ್ಳೇದಾಗ್ಲಿ. ನಮಸ್ತೆ.